ತಲೆಯ ಮೇಲೆ ಉಪಯೋಗಿಸಬಾರದು ಹಂಗೆ ಹೇಳಿಬಿಟ್ಟು ದೇವದೂತರು ಹೋಗಿಬಿಡ್ತಾರೆ. ಆಮೇಲೆ ಇದನ್ನ ಕೇಳಿಸ್ಕೊಂಡ ಮನೋಹನು ದೇವರಿಗೆ ಪ್ರಾರ್ಥನೆ ಮಾಡಿ ನನಗೆ ಏನೇನು ಮಾಡಬೇಕು, ನನಗೆ ಹುಟ್ಟುವ ಮಗುಗೆ ಏನೇನು ಮಾಡಬೇಕು ಎಂದು ಹೇಳಬೇಕು ಎಂದು ಪ್ರಾರ್ಥನೆ ಮಾಡುತ್ತಾರೆ. ಆಮೇಲೆ ಅದೇ ಮನೋಹನ ಹೆಂಡತಿ ಹೊಲದಲ್ಲಿ ಕೂತಿರುವಾಗ ದೇವದೂತರು ಬಂದರು. ಇದನ್ನ ನೋಡಬಿಟ್ಟು ಮನೋಹನ ಹೆಂಡತಿ ಮನೋಹನನ್ನ ಕರ್ಕೊಂಡು ಬಂದರು. ಆಮೇಲೆ ಕೇಳುತ್ತಾ ಇದನ್ನು ನೋಡ್ಬಿಟ್ಟು ಮನೋಹನು ಖುಷಿಯಾಗಬಿಟ್ಟು ದೇವದೂತರ ಹತ್ರ ಕೇಳುತ್ತಾರಂತೆ, ನನಗೆ ಹುಟ್ಟುವ ಮಗುಗೆ ನಾನು ಏನೇನು ಮಾಡಬೇಕು ಎಂದು ಕೇಳುತ್ತಾರಂತೆ. ಆವಾಗ ದೇವದೂತರು ಹೇಳುತ್ತಾರಂತೆ, ನಿನಗೆ ಹುಟ್ಟುವ ಮಗುವಿಗೆ ದ್ರಾಕ್ಷಿ ರಸವನ್ನು ಕೊಡಬೇಡದು, ಬೇರೆ ಯಾವ ಮದ್ಯವನ್ನು ಕೊಡಬೇಡದು. ನಿನ್ನ ಮಗು ಮೇಲೆ ಕ್ಷೌರದ ಕತ್ತಿಯನ್ನು ಉಪಯೋಗಿಸಬಾರದು. ನಿನ್ನ ಮಗನ ತಲೆ ಮೇಲೆ ಕ್ಷೌರದ ಕತ್ತಿಯನ್ನು ಯಾವ ಹೆಣವನ್ನು ಮುಟ್ಟಬಾರದು. ಅವನು ಹುಟ್ಟಿದ ದಿವಸ ಅವನು ದೇವರಿಗೋಸ್ಕರ ಬಾಳಬೇಕು ಎಂದು ಹೇಳುತ್ತಾರೆ. ಸರಿ, ನನಗೆ ಹೇಳಿದ್ದಕ್ಕೆ ಧನ್ಯವಾದ. ನಾನು ನಿನಗೆ ಸ್ವಲ್ಪ ಊಟ ಕೊಡ್ತೀನಿ ಎಂದು ಹೇಳುತ್ತಾರೆ. ನಾನು ತಿನ್ನಲ್ಲ, ನನ್ನ ನಿಲ್ಲಿಸ್ತೇನೋ ನಾನು ತಿನ್ನಲ್ಲ. ಈ ಊಟವನ್ನು ನೀನು ದೇವರಿಗೆ ಪ್ರಾರ್ಥನೆ ಮಾಡು ಎಂದು ಹೇಳುತ್ತಾರೆ. ಅದಕ್ಕೆ ಅವರು ಸರಿ ಅಂತಾರೆ. ಆಮೇಲೆ ಅವ್ರಿಗೆ ಬಂತು ಗೊತ್ತಾಗಲ್ಲ ಇದು ದೇವದೂತರು ಅಂತ. ಅವಾಗ ದೇವದೂತರು ಒಂದು ಆಶ್ಚರ್ಯ ಮಾಡ್ತಾರಂತೆ. ಅವ್ರು ಬಂದು ಅಗ್ನಿಯ ಜ್ವಾಲದೊಳಗೆ ಹೋಗುತ್ತಾರಂತೆ. ಇದನ್ನ ನೋಡ್ಬಿಟ್ಟು ಅವ್ರಿಗೆ ಅರ್ಥ ಆಯ್ತಂತೆ ಅದೇ ದೇವದೂತರು ಅಂತ. ಆಮೇಲೆ ಅವ್ರಿಗೆ ಮಹು ಹುಟ್ಟುತ್ತಂತೆ. ಅವ್ರ ಹೆಸರು ಸಿಂಸೋನು. ಆಮೇಲೆ ಸಿಂಸೋನ್ ದೊಡ್ಡದಾದ್ಮೇಲೆ ದೇವರ ಒಂದು ಊರಿಗೆ ಹೋಗ್ತಾರೆ. ಅಲ್ಲಿ ಫಿಲಿಷ್ಟಿಯರ ಹೆಣ್ಣನ್ನು ನೋಡ್ತಾರೆ. ನೋಡ್ಬಿಟ್ಟು ಆ ಹೆಣ್ಣನ್ನು ನೋಡ್ಬಿಟ್ಟು ಅವ್ರ ಅಪ್ಪ ಅಮ್ಮಗೆ ಹೇಳ್ತಾರಂತೆ, ನನಗೆ ಆ ಫಿಲಿಷ್ಟಿಯರ ಹೆಣ್ಣನ್ನು ಮದುವೆ ಮಾಡಿಕೊಡಿ ಎಂದು ಹೇಳುತ್ತಾರಂತೆ. ಅವರು ಸರಿ ಅಂತ ಹೇಳ್ತಾರಂತೆ. ಆಮೇಲೆ ಅವ್ರು ಹೋಗ್ತಾರಂತೆ. ಆ ಊರಿಗೆ ಹೋಗಿ ಆಮೇಲೆ ಅವ್ರ ಅಪ್ಪ ಅಮ್ಮ ಆ ಕಡೆ ಹೋಗ್ತಾರಂತೆ. ಅವಾಗ ಒಂದು ಸಿಂಹ ಬರ್ತಂತೆ. ಅದನ್ನ ಸಿಂಸೋನು ಸೀಲ್ ಬಿಡ್ತಾರಂತೆ. ಆಮೇಲೆ ಇದನ್ನ ಅವ್ರ ಅಪ್ಪ ಅಮ್ಮಗೆ ಹೇಳಿಲ್ಲ ಅಂತೆ. ಆಮೇಲೆ ಆ ಊರಿಗೆ ಹೋಗಿ ಮದ್ವೆ ಮಾಡ್ಕೊಂತಾರೆ. ಆಮೇಲೆ ಮತ್ತೆ ಮದ್ವೆ ಮಾಡ್ಕೊಂಡು ಅವ್ರ ಊರಿಗೆ ಹೋಗ್ಬಿಡ್ತಾರಂತೆ. ಆಮೇಲೆ ಸ್ವಲ್ಪ ದಿವಸ ಅವ್ರ ಅಪ್ಪ ಅಮ್ಮ ಸಿಂಸೋನ್ ಬರ್ತಾರಂತೆ. ಇದು ಫಿಲಿಷ್ಟಿಯರ ಸಿಂಸೋನನ ಹೆಂಡತಿಯನ್ನು ನೋಡಕ್ಕೆ ಬರ್ತಾರಂತೆ. ಆಗ ಬಂದು ಆ ಸಿಂಹವನ್ನು ನೋಡೋಣ ಎಂದು ಬರ್ತಾರಂತೆ. ಆ ಸಿಂಹದ ಬಾಯಲ್ಲಿ ಜೇನುಗೂಡು ಕಟ್ಟಿರುತ್ತಂತೆ. ಆಮೇಲೆ ಆ ಜೇನನ್ನು ತೆಗೆದು ಸಿಂಸೋನ್ ತಿಂದು ಆಮೇಲೆ ಅವ್ರ ಅಪ್ಪ ಅಮ್ಮಗೂ ಕೊಡ್ತಾರಂತೆ. ಆದ್ರೆ ತಿಳಿಸಿಲ್ಲ ಇದು ಸಿಂಹದ ಬಾಯಿಯಿಂದ ಎತ್ತಿದ್ದು ಎಂದು ತಿಳಿಸಿಲ್ಲ. ಆಮೇಲೆ ಹೋಗ್ತಾರಂತೆ. ಆವಾಗ ನೋಡಿದ್ರೆ ಸಿಂಸೋನಿನ ಹೆಂಡತಿಯನ್ನು ಫಿಲಿಷ್ಟಿಯರ ಸ್ನೇಹಿತರಿಗೆ ಮದುವೆ ಮಾಡಿ ಕೊಡ್ತಾರಂತೆ. ಆಮೇಲೆ ಅವ್ರು ಹೋಗ್ಬಿಟ್ಟು ಕೋಪದಲ್ಲಿ ಮಾಡ್ತಾರಂದ್ರೆ 300 ನರಿಗಳನ್ನು ಹಿಡಿದು ಅದನ್ನ ಬಾಲವನ್ನು ಕಟ್ಟಿ ಅದಕ್ಕೆ
ಬೆಂಕಿ ಇಟ್ಟು ಆ ಊರೊಳಗಡೆ ಕಳಿಸ್ತಾರಂತೆ. ಆ ಊರಲ್ಲಿರುವ ಅರ್ಧ ಜನರು ಸತ್ತೋಗ್ತಾರಂತೆ. ಆಮೇಲೆ ಅವರು ಆ ಊರಲ್ಲೇ ಡೆಲಿಲಾ ಎಂಬ ಒಂದು ಹುಡುಗಿ ಮನೆಗೆ ಹೋಗ್ತಾರಂತೆ. ಅವಾಗ ಬಂದು ಫಿಲಿಸ್ಟಿಯರು ಅಂತೆ, ನೀನು ಸಿಂಸೋನ್ ಹತ್ರ ಕೇಳು, ನಿನಗೆ ಶಕ್ತಿ ಹೆಂಗ ಬರುತ್ತೆ ಎಂದು ಕೇಳು, ನಿನಗೆ ಹೆಂಗೆ ಶಕ್ತಿ ಹೋಗುತ್ತೆ, ನಾವೆಲ್ಲ ನಿನಗೆ ಹಣ ಕೊಡ್ತೀವಿ. ಒಪ್ಕೊಂತಾರಂತೆ. ಆಮೇಲೆ ಡೈಲಿ ಕೇಳ್ತಿರ್ತಾರಂತೆ, ದಿನ ಕೇಳಿ ಆಮೇಲೆ ಫಸ್ಟು ಸಿಂಸೋನ್ ಸುಳ್ಳು ಹೇಳ್ಬಿಡ್ತಾರಂತೆ, ನನ್ನ ಹಗ್ಗದಲ್ಲಿ ಕಟ್ಟಿದ್ರೆ ನನ್ನ ಪವರ್, ನನ್ನ ಶಕ್ತಿ ಹೋಗ್ಬಿಡುತ್ತೆ ಎಂದು ಹೇಳುತ್ತಾರಂತೆ. ಆಮೇಲೆ ಆ ಫಿಲಿಸ್ಟಿಯರ್ ಬಂದ, ಅದು ಆಗೋದಿಲ್ಲ. ಅವ್ರು ಬಂದು ಹಗ್ಗದನ್ನು ಬಿಚ್ಚಿಬಿಡ್ತಾರಂತೆ. ಆಮೇಲೆ ಡೆಲಿಲಾ ಅಳ್ತಾಳಂತೆ, ನೀನು ನನಗೆ ನಿಜ ಹೇಳಲ್ಲ ಅಳ್ತಾರಂತೆ. ಆಮೇಲೆ ಅವ್ರು ನಿಜ ಹೇಳ್ಬಿಡ್ತಾರಂತೆ, ನನ್ನ ಕೂದಲನ್ನು ಚೌರದ ಕತ್ತಿ ಹಿಡಿದ್ರೆ, ನನ್ನ ತಲೆ ಮೇಲೆ ಚೌರದ ಕತ್ತಿ ಹಿಡಿತಾರೆ, ನನ್ನ ಶಕ್ತಿ ಹೋಗಬಿಡುತ್ತೆ ಎಂದು ಹೇಳುತ್ತಾರೆ. ಆಮೇಲೆ ಫಿಲಿಸ್ಟಿಯರ್ನ ಕರೆಸಿ ಅವರಿಗೆ ಬೋಡಿ ಮಾಡಿಬಿಡ್ತಾರಂತೆ. ಆಮೇಲೆ ಅವ್ರ ಶಕ್ತಿ ಹೋಗ್ಬಿಡುತ್ತಂತೆ. ಅವ್ರ ಕಣ್ಣನ್ನು ಎತ್ತು ಬಿಟ್ಟು ಬಿಸಾಕ್ಬಿಡ್ತಾರಂತೆ. ಆಮೇಲೆ ಅವ್ರನ್ನ ಒಂದು ದೊಡ್ಡ ವಾಹನದಲ್ಲಿ ನೋಟ್ ಆಗಿದೆ ದೊಡ್ಡ ವಾಹನಲ್ಲಿ ಇಡ್ತಾರಂತೆ. ಆಮೇಲೆ 2 ಕಡೆ ಇಡ್ತಾರಂತೆ. ಆಮೇಲೆ ಅವ್ರು ಬಂದು ಪ್ರೇ ಮಾಡ್ತಾರಂತೆ, ದೇವರೇ ನನಗೆ ಒಂದು ಸಾರಿ ಬೆಲೆ ಕೊಡಿ ಎಂದು ಹೇಳುತ್ತಾರಂತೆ. ನನಗೆ ಒಂದು ಕಣ್ಣಾದು ಕೊಡಿ ಎಂದು ಕೇಳ್ತಾರಂತೆ. ಆವಾಗ ಹಗ್ಗವನ್ನು ಸೀಳ್ಬಿಡ್ತಾರೆ. ಅಲ್ಲಿರುವ ಆ ಭವನ ಒಡೆದೋಗುತ್ತೆ, ಅಲ್ಲಿರುವ ಜನ ಎಲ್ಲ ಎಳ್ದೋಗುತ್ತೆ. ಆಮೇಲೆ ಅಲ್ಲಿರುವ 3000 ಜನ ಸತ್ತೋಗ್ತಾರಂತೆ. ಆಮೇಲೆ ಸಿಂಸೋನ ಸತ್ತೋಗ್ತಾರಂತೆ. ಸಿಂಸೋನಿನ ಜನರು ಬಂದು ಅವರು ಸಿಂಸೋನನ್ನ ಎತ್ತಿ ಅವರ ಅಪ್ಪ ಮನೋಹನಾದ ಸಮಾಧಿ ಅಲ್ಲಿ ಇಟ್ಬಿಡ್ತಾರಂತೆ. ದೇವರ ನಾಮಕ್ಕೆ ಸ್ತೋತ್ರ. ಥ್ಯಾಂಕ್ ಯು. ಹೇಳಿದ್ಲು ಬ್ರದರ್. ಥ್ಯಾಂಕ್ ಯು ಸರ್, ಚೆನ್ನಾಗಿ ಹೇಳಿದ್ರಿ ಬ್ರದರ್. ಹಲೋ ಬ್ರದರ್ ಜೋಶ್, ಇದೀನಿ ಬ್ರದರ್. ಹೇಳ್ತೀರಾ ಬ್ರದರ್? ಎಸ್ ಬ್ರದರ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರಿಗೆ ತಂದೆಯ ದೇವರ ನಾಮದಲ್ಲಿಯೂ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿಯೂ ವಂದನೆಗಳು. ಇವತ್ತು ನಾವು ಸಂಸಾರನ ಬಗ್ಗೆ ತಿಳ್ಕೊಳ್ಳೋಣ. ಈ ಇಸ್ರೇಲ್ ಜನರು ತಿರ್ಗಾ ದೇವ್ರ ಮುಂದೆ ಪಾಪ ಮಾಡಿಬಿಟ್ಟು ತಿರ್ಗಾ ದೇವರು ಅವ್ರನ್ನ ಫಿಲಿಸ್ಟಿಯರ ಕೈಗೆ ಒಪ್ಪಿಸ್ತಾರೆ. ಆವಾಗ ದಾನ್ ಕುಲದವರು ಒಬ್ರು ಮಾನೋಹ ಅಂತ ಒಬ್ರು ಮನೆಯಲ್ಲಿ ಅವರ ಹೆಂಡತಿ, ಅವ್ರಿಗೆ ಮಗಳಿರಲ್ಲ, ಅವರು ಯಾರೇ ಮಕ್ಕಳು ಇರಲ್ಲ. ಮತ್ತೆ ಅವರ ಮಾನೋಹನ ಹೆಂಡತಿಗೆ ದೇವದೂತರು ಬಂದ್ಬಿಟ್ಟು, ನೀವು
ನೀವು ಗರ್ಭವತಿ ಆಗ್ತೀರಾ, ಅದಕ್ಕೆ ನಿಮ್ಮ ಹೊಟ್ಟೆಯಲ್ಲಿಟ್ಟುವ ಮಗನು ಹುಟ್ಟಿನಿಂದಲೂ ಮತ್ತು ಸಾಯುವವರೆಗೂ ಅವನು ದೇವರಿಗೆ ಪ್ರತಿಷ್ಠಿತನಾಗಿರ್ತಾನೆ. ಆದ್ದರಿಂದ ನೀವು ಯಾವುದೇ ಮದ್ಯಪಾನವನ್ನು ಮತ್ತು ದ್ರವ್ಯವನ್ನು ಯಾವುದೇ ಯಾವುದನ್ನು ನೀವು ಕುಡಿಬಾರ್ದು ಅಂತ ನೀವು ಜಾಗ್ರತೆಯಾಗಿರ್ರಿ ಅಂತಂದರೆ. ಮತ್ತು ನಿಮ್ಮ ನಿಮ್ಮ ತಲೆಯಲ್ಲಿರುವ ಕೂದಲು ಅವನ ಯಾ ಅವನ ತಲೆಯಲ್ಲಿರುವ ಕೂದಲನ್ನು ಆ, ಯಾರು ಕತ್ತಿ ಹಾಕ್ಬಾರ್ದು ಮತ್ತು ಯಾರು ಕಟ್ ಮಾಡಬಾರ್ದು ಅಂತ ಅಂತಾರೆ. ಮತ್ತು ಮತ್ತೆ ಇದೆಲ್ಲ ಹೋಗ್ಬಿಟ್ಟು ಮಾನವನ ಹೆಂಡತಿ ಮಾನವನಿಗೆ ಅನ್ಬೇಕಾದ್ರೆ ಮಾನವನ ಪ್ರಾರ್ಥನೆ ಮಾಡಿಬಿಟ್ಟು ದೇವ್ರಿಗೆ ಕೇಳ್ಕೊತಾರೆ. ಏನಾದರೂ ದೇವರೇ ಇವನು ಊಟ ಮೇಲೆ ನಾವು ಏನು ಮಾಡಬೇಕು ಅಂತ ಕೇಳ್ತಾರೆ. ಇವನು ಊಟ ಮೇಲೆ ನಾವು ಏನು ಮಾಡಬೇಕು ಅಂತ ಕೇಳ್ತಾರೆ. ಆವಾಗ ಏನು ಮಾಡ್ಬೇಕಂತ ಹೇಳು ದೇವ್ರೆ, ನಮಗೆ ಆ ದೇವದೂತರನ್ನು ಇನ್ನೊಂದ್ಸರಿ ಕರ್ಕೊಂಬ ಅಂತ ಅಂತಾರೆ. ಅವಾಗ ದೇವದೂತರು ಇನ್ನೊಂದ್ಸರಿ ಆ ದೂತರನ್ನು ಕರ್ಕೊಂಬಂದ್ಬಿಟ್ಟು ಮಾನವನ ಹೆಂಡ್ತಿಗೆ ಏನಿದ್ರು ಅದನ್ನೇ ಮಾನವನಿಗೂ ಕೂಡ ಅಂತಾರೆ. ಅದಾದಮೇಲೆ ಅದಾದಮೇಲೆ ಅವರಿಗೆ ಒಂದು ಮಗು ಹುಟ್ಟುತ್ತೆ. ಆ ಮಗು ಹೆಸರು ಅವರು ಸಂಸೋನ್ ಅಂತ ಹೇಳ್ತಾರೆ. ಮತ್ತು ಆ ಸಂಸೋನನು ದೊಡ್ಡವನಾಗ್ತಿರ್ಬೇಕಾದ್ರೆ ಅವನಿಗೆ ತಿಮ್ನ ಊರಿನ ಒಂದು ಆ, ಆ, ಅವ್ರಿಗೆ ತಿಮ್ನ ಊರಿನ ಒಂದು ಹುಡುಗಿ ಇಷ್ಟ ಆಗುತ್ತೆ. ಮತ್ತು ಅವರು ಅವ್ರ ಅಪ್ಪ ಅಮ್ಮಂಗೆ ಹೋಗ್ಬಿಟ್ಟು ಹೇಳ್ತಾರೆ, ನನಗೆ ಈ ಹುಡುಗಿ ಇಷ್ಟ ಆಗಿದ್ದಾರೆ, ನನಗೆ ಅವರು ಮದುವೆ ಮಾಡಿಸು ಅಂತ ಅಂತಾರೆ. ಆವಾಗ ಅವ್ರ ಅಪ್ಪ ಅಮ್ಮ ಅಂತಾರೆ, ನೀನು ಯಾಕೆ ಬೇರೆ ದೇಶದ್ದು ಅಂದರೆ ಫಿಲಿಸ್ತೀನ್ ಹುಡುಗಿಯನ್ನು ಮದುವೆ ಆಗಕ್ಕೆ ನೋಡಿದ್ಯಾ, ಇಲ್ಲೇ ನಮ್ಮ ದೇಶದಲ್ಲೇ ನಮ್ಮ ಕುಟುಂಬದಲ್ಲೇ ಯಾರನ್ನಾದ್ರೂ ನೋಡು ಅಂತಂದಾಗ ಆವಾಗ ಈ ಸಂಸೋನನು ಹೇಳ್ತಾನೆ, ಇಲ್ಲ ನನಗೆ ಅವರೇ ಬೇಕು ಅಂತಾನೆ. ಆವಾಗ ಸಂಸೋನನು ಈ ತಿಮ್ನ ಊರಿನ ಸ್ತ್ರೀಯನ್ನು ಮಾತಾಡ್ಸೋಕ್ಕೆ ಹೋಗ್ತಿರ್ಬೇಕಾದ್ರೆ ಅವ್ರಿಗೆ ದಾರಿಯಲ್ಲಿ ಒಂದು ಸಿಂಹ ಸಿಗತ್ತೆ. ಮತ್ತು ಆ ಸಿಂಹವನ್ನು ಅವರು ಅವರ ಬರಿಗೈಯಲ್ಲಿ ಸೀಳಾಕ್ತಾರೆ. ಮತ್ತು ಅವರು ಆ ತಿಮ್ನ ಊರಿನ ಹುಡುಗಿಯನ್ನು ಮಾತಾಡಿಸ್ಕೊಂಡು ತಿರ್ಗಾ ಬರ್ತಾರೆ. ಅದಾದ್ಮೇಲೆ ತಿರ್ಗಾ ತಿಮ್ನ ಊರಿನ ಹುಡುಗಿಯನ್ನು ಮದುವೆ ಆಗಿ ಹೋಗ್ತಿರ್ಬೇಕಾದ್ರೆ ಅವರು ಆ ಸಿಂಹಕ್ಕೆ ಏನಾಗಿರುತ್ತೆ ಅಂತ ನೋಡೋಕೆ ಹೋಗ್ತಾರೆ. ಆವಾಗ ಆ ಸಿಂಹಂದು ಶವದ ಮೇಲೆ ಒಂದು ಜೇನು ಗೂಡು ಮಾಡಿರುತ್ತೆ. ಮತ್ತು ಸಂಸೋನನು ಆ ಜೇನು ಗೂಡಿಂದ ಜೇನನ್ನು ಅವರು ತಿಂದ್ಬಿಟ್ಟು ಅವರ ಮನೆಗೆ ಹೋಗ್ಬಿಟ್ಟು ಅವರ ಅಪ್ಪ ಅಮ್ಮಂಗೆ ಜೇನನ್ನು ಕೊಡ್ತಾರೆ. ಆದರೆ ಅವರು ಈ ಸಿಂಹವನ್ನು ಸಾಯಿಸಿರೋದು ಮತ್ತು ಈ ಜೇನು ಸಿಂಹದಿಂದ ಬಂದಿರೋದು ಅವರು ಅವರ ಅಪ್ಪ ಅಮ್ಮಂಗೆ ಅನ್ನಲ್ಲ. ಮತ್ತು ಅವರು ಅವರ ಆ ತಿಮ್ ಆ ಆ ಸ್ತ್ರೀ ಜೊತೆ ಮದುವೆ ಆಗೋಕ್ಕೆ ಹೋಗ್ತಾರೆ. ಮತ್ತು ಆ ಮದುವೆ ಮನೆಯಲ್ಲಿ ಅವರು ಎಲ್ಲರಿಗೂ ಒಂದು ಒಗಟು ಕೇಳ್ತಾರೆ. ಆ ಒಗಟು ಏನಂದರೆ, ತಿಂದು ಬಿಡುವಂಥದ್ದರಿಂದ ತಿನ್ನತಕ್ಕದ್ದು ದೊರಕಿತು, ಕ್ರೂರವಾದದ್ರಿಂದ ಮಧುರವಾದದ್ದು ಸಿಕ್ಕಿತು ಅಂತ ಎಲ್ಲರಿಗೂ ಒಂದು ಒಗಟು ಅಂತಾರೆ. ಯಾರಾದರೂ ಈ ಒಗಟನ್ನು 7 ದಿನ ಒಳಗಡೆ ಅಂದರೆ ಅವ್ರಿಗೆ ಸಂಸೋನನು 30 ದ ದುಪ್ಪಟ್ಟಗಳು ಮತ್ತು 30 ವಿಶೇಷ ವಸ್ತ್ರಗಳನ್ನು ಕೊಡ್ತಿದ್ರು. ಏನಾದರೂ ಅವ್ರು ಅನ್ನೋಕ್ಕಾಗಿಲ್ಲ ಅಂದರೆ ಅವರೆಲ್ಲರೂ ಸಂಸೋನಿಗೆ ಇದೆಲ್ಲ ಕೊಡಬೇಕಾಯಿತು. ಮತ್ತು ಅಲ್ಲಿರುವ ಜನರು ಎಲ್ಲರೂ ಯೋಚನೆ ಮಾಡ್ತಾರೆ, 3 ದಿನ ಯೋಚನೆ ಮಾಡ್ತಾರೆ, ಆದರೆ ಅವ್ರಿಗೆ ಉತ್ತರನೇ ಸಿಗಲ್ಲ. ಅದಾದಮೇಲೆ ಇವರು ಸಂಸೋನಿನ ಹೆಂಡ್ತಿಗೆ ಹೋಗ್ಬಿಟ್ಟು ಅಂತಾರೆ, ನೀನು ನಿಂದ ಉತ್ತರವನ್ನು ತಿಳ್ಕೊಂಬ, ನೀನಾದರೂ ತಿಳ್ಕೊಂಬಂದಿಲ್ಲ ಅಂದರೆ ನಾವು ನಿನ್ನನ್ನು ಮತ್ತು ನಿನ್ನ ಕುಟುಂಬದವರನ್ನು ಸಾಯಿಸ್ತೀವಿ ಅಂತ ಅಂತಾರೆ. ಅದಕ್ಕೆ ಸಂಸೋನಿನ ಹೆಂಡ್ತಿ ಹೋಗ್ಬಿಟ್ಟು ಸಂಸೋನಿಗೆ ಬೇಡ್ಕೊತಾರೆ, ನಿನಗೆ ನನ್ನ ಮೇಲೆ ಇಷ್ಟ ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ಅಲ್ವಾ, ಹಾಗಂದರೆ ಈ ಒಗಟದ ಉತ್ತರ ಹೇಳು ಅಂತ ಕೇಳ್ತಾರೆ. ಆವಾಗ ಸಂಸೋನನು ಅಂತಾರೆ, ನಾನು ನನ್ನ ಅಪ್ಪ ಅಮ್ಮಂಗೆ ಅಂದಿಲ್ಲ ಈ ಉತ್ತರನ, ನಿನಗಂತೀನ ಅಂತ ಅಂತಾರೆ. ಆವಾಗ ಆ ಸ್ತ್ರೀ ಸಂಸೋನನು 7 ದಿನನೂ ಬೇಡ್ಕೊತಾರೆ. ಆವಾಗ ಸಂಸೋನನು 7ನೇ ದಿನ ಅದ್ರ ಉತ್ತರವನ್ನು ಅಂತಾರೆ. ಆವಾಗ ಈ ಈ ಸ್ತ್ರೀ ಹೋಗ್ಬಿಟ್ಟು ಈ ಉತ್ತರನೆಲ್ಲ ಅಲ್ಲಿರುವ ಜನರಿಗೆ ಅಂದಾಗ ಆ ಜನರು ಸೂರ್ಯ ಮುಳುಗೋಕ್ಕಿಂತ ಮುಂಚೆ ಆ ಉತ್ತರನೆಲ್ಲ ಅಂತಾರೆ. ಆವಾಗ ಸಂಸೋನನು ಹೇಳ್ತಾರೆ, ನೀವು ಮೋಸ ಮಾಡಿ ಗೆದ್ದಿದ್ದೀರಾ, ನೀವು ಮೋಸ ಮಾಡಿಲ್ಲದೆ ಇದ್ದಿದ್ರಿ ಅಂದರೆ ನೀವು ಯಾರು ಉತ್ತರ ಹೇಳ್ತಿರ್ಲಿಲ್ಲ ಅಂತಾರೆ. ಆವಾಗ ಆವಾಗ ಸಂಸೋನನು ಹೋಗ್ಬಿಟ್ಟು ಅಷ್ಕೇಲೋನ್ ಅಂತ ಒಂದು ಊರಿಗೆ ಹೋಗ್ಬಿಟ್ಟು ಅಲ್ಲಿ 30 ಜನರನ್ನು ಸಾಯಿಸ್ಬಿಟ್ಟು ಅವರ ವಸ್ತ್ರಗಳನ್ನು ತೊಗೊಂಬಂದ್ಬಿಟ್ಟು ಅಲ್ಲಿರುವ ಜನರಿಗೆಲ್ಲರಿಗೂ ಕೊಡ್ತಾರೆ. ಮತ್ತು ಸಂಸೋನ್
ಮತ್ತು ಸಂಸೋನ್ ಸಂಸೋನನು ಕೋಪದಿಂದ ಅವರ ಅಲ್ಲಿಂದ ಹೋಗ್ಬಿಟ್ಟು ಅವರ ಅಪ್ಪ ಅಮ್ಮನ ಮನೆಗೆ ಹೋಗ್ತಾರೆ. ಮತ್ತು ಅಂತೆ ಅದಾದಮೇಲೆ ಸುಗ್ಗಿ ಕಾಲ ಬರುತ್ತೆ. ಅವಾಗ ಸುಗ್ಗಿ ಕಾಲ ಬರ್ಬೇಕಾದ್ರೆ ಸಂಸೋನ್ ತಿರ್ಗಾ ತಿಮ್ನ ಊರಿಗೆ ಅವರ ಹೆಂಡ್ತಿಯನ್ನು ನೋಡೋಕೆ ಹೋಗ್ತಾರೆ. ಅವರು ಅಲ್ಲಿ ಹೋಗ್ಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ನಾನು ನನ್ನ ಹೆಂಡ್ತಿಯನ್ನು ನೋಡೋಕ್ಕೆ ಬಂದಿದ್ದೀನಿ ಅಂದಾಗ ಅವ್ರ ಅಪ್ಪ ಅಂತಾರೆ, ನನಗೆ ಗೊತ್ತಿತ್ತು ನೀನು ಅವಳ ಮೇಲೆ ಸಿಟ್ಟು ಪಟ್ಟಿದ್ಯಾ, ಅದಕ್ಕೆ ನಾನು ಅವಳನ್ನ ನಿನ್ನ ಗೆಳೆಯನ ಜೊತೆ ಮದುವೆ ಮಾಡಿಕೊಟ್ಟೆ ಅಂತ ಅಂತಾರೆ. ಆವಾಗ ಸಂಸೋನಿಗೆ ಕೋಪ ಬರುತ್ತೆ. ಆವಾಗ ಸಂಸೋನಿಗೆ ಕೋಪ ಬರುತ್ತೆ. ಆವಾಗ ಅವರಪ್ಪ ಅಂತಾರೆ, ಅವಳ ತಂಗಿ ಅವಳಕ್ಕಿಂತ ಚೆನ್ನಾಗಿದೆ, ನೀನು ಅವಳು ಮದುವೆ ಮಾಡ್ಕೊತಾರೆ. ಆವಾಗ ಸಂಸೋನಿಗೆ ಕೋಪ ಬಂದ್ಬಿಟ್ಟು ಅವರು ಕಾಡಿಗೆ ಹೋಗ್ಬಿಟ್ಟು 300 ನರಿಗಳಿಗೆ ಅವರ ಬಾಲಕ್ಕೆ ಎಲ್ಲದಕ್ಕೂ ಪಂಜ್ ಹಾಕ್ಬಿಟ್ಟು ಅದಕ್ಕೆ ಆ ನರಿಗಳ ಬಾಲಕ್ಕೆ ಬೆಂಕಿಯನ್ನು ಹಾಕ್ಬಿಟ್ಟು ಅಲ್ಲಿ ಸುಗ್ಗಿ ಕಾಲ ಇರ್ಬೇಕಾದ್ರೆ ಅವ್ರಿಗೆ ಆ ಬೆಳೆಗಳಿಗೆಲ್ಲ ಆ ನರಿಯನ್ನು ಬಿಡ್ತಾರೆ. ಆವಾಗ ಆ ನರಿಯ ಬಾಲದಿಂದ ಬೆಂಕಿ ಎಲ್ಲ ಬೆಳೆಗಳಿಗೂ ಹೋಗ್ಬಿಟ್ಟು ಆ ಬೆಂಕಿಯೆಲ್ಲ ಹಾಳಾಗತ್ತೆ. ಈ ಸುದ್ದಿಯನ್ನು ಕೇಳ್ಬಿಟ್ಟು ಫಿಲಿಸ್ಟಿಯರೆಲ್ಲ ಯಾರು ಇದನ್ನು ಮಾಡಿದ್ದು ಅಂತ ಕೇಳಿದಾಗ ಅವರು ಸಂಸೋನನು ಇದನ್ನು ಮಾಡಿದ್ದು ಅಂತ ಅಂತಾರೆ. ಆವಾಗ ಈ ಫಿಲಿಸ್ಟಿಯರೆಲ್ಲ ಸಂಸೋನನ ಹೆಂಡತಿ ಅಂದರೆ ಆ ಸ್ತ್ರೀಯ ಕುಟುಂಬದವ್ರನ್ನೆಲ್ಲ ಸಾಯಿಸ್ತಾರೆ. ಮತ್ತು ಇವು ಈ ಫಿಲಿಸ್ಟಿಯರೆಲ್ಲ ಯಹೂದ್ಯ ಪ್ರಾಂತದ ಲೇಹಿ ಎಂಬ ಜಾಗದಲ್ಲಿ ಬಂದ್ಬಿಟ್ಟು ಅಲ್ಲಿ ಗುಡಾರವನ್ನು ಹಾಕೊಂಡಿಟ್ಟಿರ್ತಾರೆ. ಮತ್ತು ಅಲ್ಲಿರುವ ಯಹೂದ್ಯರು, ನೀವು ಯಾಕೆ ಇಲ್ಲಿ ಬಂದಿದ್ದೀರಾ ಅಂತ ಕೇಳಿದಾಗ ಅವ್ರು ಅಂತಾರೆ, ನಾವು ಸಂಸೋನನನ್ನು ಹಿಡ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಸಾಯಿಸೋಕ್ಕೆ ಬಂದಿದ್ದೀವಿ ಅಂತಾರೆ. ಆವಾಗ ಈ ಯಹೂದ್ಯರೆಲ್ಲ ಸಂಸೋನ ಇದ್ದಿದ್ದ ಜಾಗಕ್ಕೆ ಹೋಗ್ಬಿಟ್ಟು, ನೀನು ನಮ್ಮ ಜೊತೆ ಬರಬೇಕು, ನಾವು ನಿಮ್ಮನ್ನ ಫಿಲಿಸ್ಟಿಯರ ಕೈಲಿ ಒಪ್ಪಿಸ್ತೀವಿ ಅಂದಾಗ ಸಂಸೋನು ಅಂತಾರೆ, ನಾನು ಬರ್ತೀನಿ, ಆದರೆ ನೀವು ನಮಗೆ ಪ್ರಮಾಣ ಮಾಡಬೇಕು. ಅದೇನೆಂದರೆ ನೀವೇ ನನ್ನನ್ನು ಕೈಯಾರೆ ಸಾಯಿಸಬಾರ್ದು ಅಂತ ನೀವು ನನಗೆ ಪ್ರಮಾಣ ಮಾಡಿ ಅಂತಾರೆ. ಆವಾಗ ಅಲ್ಲಿರೋ ಜನರು ಎಲ್ಲ ಪ್ರಮಾಣ ಮಾಡ್ತಾರೆ. ಆವಾಗ ಅಲ್ಲಿರುವ ಜನರು ಸಂಸೋನನ ಕೈಗೆ ಎರಡು ಹೊಸ ದಾರವನ್ನು ಹಾಕ್ಬಿಟ್ಟು ಅವರ ಕೈಗೆ ಹಾಕ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ತಿರ್ತಾರೆ. ಆವಾಗ ಈ ಸಂಸೋನನನ್ನು ಕಟ್ಟಾಕೊಂಡು ಬರುವುದನ್ನು ಫಿಲಿಸ್ಟಿಯರೆಲ್ಲ ನೋಡಿದಾಗ ಫಿಲಿಸ್ಟಿಯರು ಆರ್ಭಟಿಸ್ತಾರೆ ಮತ್ತು ಅವ್ರನ್ನ ಹಿಡ್ಕೊಳ್ಳೋದಕ್ಕೆ ಬರ್ತಾ ಇರ್ತಾರೆ. ಆವಾಗ ಸಂಸೋನನು ಆ ದಾರವನ್ನು ಬಿಚ್ಚಿಬಿಟ್ಟು ಒಂದು ಕತ್ತೆಯ ದವಡೆ ಎಲುಬು ಅಲ್ಲಿ ಬಿದ್ದಿರತ್ತೆ. ಅದನ್ನು ತೊಗೊಂಬಿಟ್ಟು ಅಲ್ಲಿರುವ ಎಲ್ಲ ಜನರಿಗೂ ಸುಮಾರು 1000 ಜನರು ಇರ್ತಾರೆ, ಅವ್ರನ್ನೆಲ್ಲ ಆ ಕತ್ತೆಯ ದವಡೆಯಿಂದನೇ ಸಾಯಿಸ್ತಾರೆ. ಅವರು ಆ ಕತ್ತೆ ದವಡೆಯಿಂದ ಅಲ್ಲಿರೋ ಬರೋ ಜನರನ್ನೆಲ್ಲ ಸಾಯಿಸಿರೋಕ್ಕೆ ಆ ಜಾಗಕ್ಕೆ ರಾಮಾತ್ ಲೇಹಿ ಅಂತ ಹೆಸರಿಡ್ತಾರೆ. ಅದಾದಮೇಲೆ ಅವ್ರು ಎಲ್ಲರನ್ನೂ ಸಾಯಿಸಾದ್ಮೇಲೆ ಅವ್ರಿಗೆ ದಾಹ ಆಗ್ತಿರ್ತಾರೆ ಮತ್ತು ಅವರು ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ದೇವರೇ ನಿನ್ನ ಸೇವಕನು ನೀರಿಲ್ಲದೆ ಹಂಗೆ ಸಾಯ್ಬೇಕಾ ಅಂತ. ಆವಾಗ ಸಂಸೋನನು ಒಂದು ಬಂಡೆಗೆ ಹೊಡೆದಾಗ ಆ ಬಂಡೆಯಿಂದ ನೀರು ಬರುತ್ತೆ ಮತ್ತು ಅವರು ಆ ನೀರನ್ನು ಕುಡಿದ್ಬಿಟ್ಟು ಅವರು ತೃಪ್ತರಾಗ್ತಾರೆ. ಮತ್ತು ಆ ಜಾಗಕ್ಕೆ ಅವರು ಎನ್ನಕ್ಕೋರೆ ಅಂತ ಹೆಸರಿಡ್ತಾರೆ. ಅದಾದಮೇಲೆ ಸಂಸೋನಿಗೆ ಒಂದು ಫಿಲಿಸ್ಟಿಯ ಹುಡುಗಿ ದೆಲೀಲಾ ಎಂಬ ಆಕೆ ಮೇಲೆ ಅವ್ರಿಗೆ ಇಷ್ಟ ಆಗುತ್ತೆ. ಇದನ್ನ ಎಲ್ಲ ಫಿಲಿಸ್ಟಿಯರಿಗೂ ಗೊತ್ತಾಗತ್ತೆ. ಮತ್ತು ಫಿಲಿಸ್ಟಿಯರೆಲ್ಲ ಅವಳ ಹತ್ರ ಹೋಗ್ಬಿಟ್ಟು, ನೀನು ಅವರ ಶಕ್ತಿಯ ರಹಸ್ಯವನ್ನು ಏನಂತ ತಿಳ್ಕೊ, ನೀನೇನಾದರೂ ಆ ರಹಸ್ಯವನ್ನು ತಿಳ್ಕೊಂಡು ನಮಗೆ ಅವನನ್ನು ನೀನು ಕೊಟ್ಟರೆ ನಾವು ನಿಮಗೆ 1100 ರೂಪಾಯಿಯನ್ನು ನಾವೆಲ್ಲರೂ ಒಬ್ರೊಬ್ರು ನಿನಗೆ 1100 ರೂಪಾಯಿ ಕೊಡ್ತೀವಿ ಅಂತ ಅಂತಾರೆ. ಆವಾಗ ಡೆಲೀಲಾ ಸಂಸೋನಿಗೆ ಮೊದಲನೇ ಸರಿ ಕೇಳಕ್ಕೆ ಹೋದಾಗ ಸಂಸೋನನು ಅಂತಾನೆ, ಇದು ಕರಳಿನ 7 ಹಸಿ ತಂತಿಗಳಿಂದ ನನ್ನನ್ನು ಕಟ್ಟಿದರೆ ನಾನು ಬಲಹೀನನಾಗ್ತೀನಿ ಅಂತಾರೆ. ಆವಾಗ ದೆಲೀಲಾ ಆ ಥರ ಮಾಡ್ಬೇಕಾದ್ರೆ ಸಂಸೋನನು ಶಕ್ತಿಯಿಂದ ಬಲದಿಂದ ಎದ್ದೇಳ್ತಾರೆ. ಅದಾದಮೇಲೆ ದೆಲೀಲಾ ಇನ್ನೊಂದ್ಸರಿ ಕೇಳ್ತಾರೆ, ನಿನ್ನ ಶಕ್ತಿಯ ರಹಸ್ಯವೇನು ಹೇಳು ಅಂತ. ಆವಾಗ ಸಂಸೋನು ತಿರ್ಗಾ ಸುಳ್ಳು ಹೇಳ್ತಾರೆ. ಅದೇನೆಂದರೆ, ಯಾವುದಕ್ಕೂ ಉಪಯೋಗಿಸಿದ ಹೊಸ ಹಗ್ಗಗಳಿಂದ ನಾನು ಕಟ್ಟೆ ಹಾಕಿದ್ರೆ ನಾನು ಬಲಹೀನನಾಗ್ತೀನಿ ಅಂತಾರೆ. ಆವಾಗ ತಿರ್ಗಾ ಡೆಲೀಲಾ ಆ ಥರ ಮಾಡಿದಾಗ ಸಂಸೋನು ತಿರ್ಗಾ ಅದನ್ನೆಲ್ಲ ಬಿಚ್ಬಿಟ್ಟು ಹೇಳ್ತಾನೆ. ಆವಾಗ ಡೆಲೀಲಾ ಇನ್ನೊಂದ್ಸರಿ ಅಂತಾರೆ, ನೀನು ನನಗೆ ತಿರುಗಿ ವಂಚಿಸಿದ್ಯಾ, ನೀನು ಸುಳ್ಳಾಡ್ಬೇಡ, ನಿಜ ಹೇಳು ಅಂದಾಗ ಸಂಸೋನು ಅಂತಾರೆ, ನನ್ನ ತಲೆ ಕೂದಲಿನ 7 ಜಡೆಗಳನ್ನು ಮಗ್ಗದಲ್ಲಿ ನೇಯ್ದರೆ ನಾನು ಬಲಹೀನನಾಗ್ತೀನಿ ಅಂತಾರೆ. ಆವಾಗ ಡೆಲೀಲಾ ತಿರ್ಗಾ ಆ ಥರ ಮಾಡಿದಾಗ ಸಂಸೋನು
ಅದನ್ನೆಲ್ಲವನ್ನು ಕಿತ್ಕೊಂಡು ಎದ್ದೇಳ್ತಾರೆ. ಮತ್ತೆ ಸಂಸೋನಿಗೆ ಡೆಲಿಲ ಯಾವಾಗಲೂ ಕಾಡಿಸ್ತಾ ಇರ್ತಾರೆ, ನಿನ್ನ ಶಕ್ತಿಯ ರಹಸ್ಯವೇನು, ಹೇಳು 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 ಅಂತ. ಆವಾಗ ಸಂಸೋನಿಗೆ ಹೆಂಗಾಗ್ಬಿಡುತ್ತೆ ಅಂದರೆ, ನಾನು ಸತ್ರೇನೆ ಎಷ್ಟೋ ವಾಸಿ ಅಂತ ಆಗತ್ತೆ. ಹಂಗೆ ಡೆಲಿಲ ಇವರು ಸಂಸೋನಿಗೆ ಕೇಳ್ತಾ ಇರ್ತಾರೆ. ಸಂಸೋನನು ಒಂದಿನ ಅಂತಾರೆ, ನನ್ನ ತಲೆ ಮೇಲೆ ಇರೋ ಕೂದಲನ್ನು ನೀನು ಕತ್ತರಿಸಿದ್ರೆ ನಾನು ಬಲಹೀನನಾಗ್ತೀನಿ ಅಂತ. ಆವಾಗ ಇದು ಡೆಲಿಲ ಎಲ್ಲ ಫಿಲಿಸ್ಟಿಯರನ್ನೆಲ್ಲ ಕರೆದ್ಬಿಟ್ಟು ನನಗೆ ಅವನ ಸತ್ಯದ ರಹಸ್ಯ ಗೊತ್ತಿದೆ ಅಂತ ಅಂತಾರೆ. ಅದಾದಮೇಲೆ ಅವರು ಅವರ ತಲೆ ಕೂದಲನ್ನು ಕತ್ತರಿಸ್ಬಿಟ್ಟು ಅವರು ಎದ್ದಾಗ ಅವ್ರಿಗೆ ತಲೆ ಕೂದಲನ್ನು ಕತ್ತರಿಸ್ತಾರೆ. ಅದಾದಮೇಲೆ ಅವರು ಹೇಳ್ತಾರೆ, ಸಂಸೋನ್ ಎದಳು, ಫಿಲಿಸ್ಟಿಯರೆಲ್ಲ ಬಂದಿದ್ದಾರೆ ಅಂದಾಗ ಸಂಸೋನ್ ಎದ್ದಾಗ ಅವ್ರ ತಲೆ ಮೇಲೆ ಏನೂ ಕೂದಲಿರಲ್ಲ, ಮತ್ತು ಅವ್ರಿಗೆ ಏನೋ ಶಕ್ತಿ ಇರಲ್ಲ ಅಂತ ಅವ್ರಿಗೆ ಗೊತ್ತಾಗತ್ತೆ. ಮತ್ತು ಎಲ್ಲ ಫಿಲಿಸ್ಟಿಯರೆಲ್ಲ ಅವರನ್ನು ಕರ್ಕೊಂಡು ಹೋಗ್ಬಿಟ್ಟು ಅವರ 2 ಕಣ್ಣುಗಳನ್ನು ತೆಗೆದುಬಿಟ್ಟು ಅವರನ್ನು ಬೀಸ ಕಳಿಸೋದಕ್ಕೆ ಹಾಕ್ತಾರೆ. ಅದಾದಮೇಲೆ ಈ ಫಿಲಿಸ್ಟಿಯರೆಲ್ಲ ಒಂದು ಹಬ್ಬವನ್ನು ಮಾಡ್ತಾರೆ. ಯಾಕಂದರೆ ಇವರು ಅವರ ದೇವರು ನಮಗೆ ಸಂಸೋನನ್ನು ಕೊಟ್ಟಿದ್ದಾರೆ ಅಂತ ಒಂದು ಹಬ್ಬವನ್ನು ಮಾಡ್ತಾರೆ. ಮತ್ತು ಆ ಹಬ್ಬವನ್ನು ಮಾಡ್ಬೇಕಾದ್ರೆ ಜನರೆಲ್ಲ ಅಂತಾರೆ, ನೀವು ಸಂಸೋನನ್ನು ಕರ್ಕೊಂಬನ್ರಿ, ನಾವು ಅದನ್ನು ನೋಡಬೇಕು ಅಂತಾರೆ. ಆವಾಗ ಸಂಸೋನನ್ನು ಕರ್ಕೊಂಬರ್ತಾರೆ. ಆವಾಗ ಸಂಸೋನನು ಅವ್ರನ್ನ ಕರ್ಕೊಂಬರುವ ಸೇವಕನಿಗೆ ಹೇಳ್ತಾರೆ, ನೀನು ನನ್ನನ್ನು ಇಲ್ಲಿ ಈ ಮನೆಯ ಆಧಾರ ಸ್ತಂಭದ ಮೇಲೆ ನನ್ನನ್ನು ಬಿಡು, ಅಲ್ಲಿ ನಾನು ಅದ್ರ ಮೇಲೆ ಬರ್ಕೊತೀನಿ ಅಂತಾರೆ. ಆವಾಗ ಆ ಸೇವಕನು ಹಂಗೆ ಮಾಡ್ಬೇಕಾದ್ರೆ ಸಂಸೋನನು ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ದೇವರೇ ನನಗೆ ಇದು ಒಂದ್ಸರಿ ಶಕ್ತಿಯನ್ನು ಕೊಡು, ನಾನು ನನ್ನ 2 ಕಣ್ಣುಗಲ್ಲ ಆದರೂ 1 ಕಣ್ಣಿಗಾದರೂ ನನ್ನ ಮೂಯಿ ತಿರ್ಸ್ಕೊತೀನಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಆವಾಗ ದೇವರು ಸಂಸೋನಿಗೆ ಶಕ್ತಿ ಕೊಡ್ತಾರೆ. ಆವಾಗ ಸಂಸೋನನು ಒಂದು ಕೈಯಿಂದ ಒಂದು ಆಧಾರ ಸ್ತಂಭ ಮತ್ತು ಇನ್ನೊಂದು ಕೈಯಿಂದ ಇನ್ನೊಂದು ಆಧಾರ ಸ್ತಂಭವನ್ನು 2 ಬೀಳಿಸ್ತಾರೆ. ಮತ್ತು ಅವರು ಬೀಳಿಸ್ಬೇಕಾದ್ರೆ ಮಾಡಿ ಮೇಲೆ ಸುಮಾರು 3,000 ಜನರು ಇರ್ತಾರೆ. ಮತ್ತು ಆ ಆಧಾರ ಸ್ತಂಭ ಬಿದ್ದಾಗ ಅಲ್ಲಿ ಇದ್ದಿದ್ದ ಜನರೇ ಎಲ್ಲ ಸತ್ತೋಗ್ತಾರೆ. ಮತ್ತು ಸಂಸೋನನು ಎದ್ದಿರೋಕ್ಕಿಂತ ಅವ್ರು ಸಾಯ್ಬೇಕಾದ್ರೆ ಸಾಯಿಸಿರೋ ಫಿಲಿಸ್ಟಿಯರೇ ಜಾಸ್ತಿ ಸಂಖ್ಯೆ ಆಗಿತ್ತು. ಮತ್ತು ಅವರ ಅಮ್ಮ ಮತ್ತು ಅವರ ಕುಟುಂಬದವರೆಲ್ಲ ಅವರ ಶವವನ್ನು ತೊಗೊಂಡೋಗ್ಬಿಟ್ಟು ಅವರನ್ನು ಶವ ಸಂಸ್ಕಾರ ಮಾಡ್ತಾರೆ. ಮತ್ತು ಹೀಗೆ ಸಂಸೋನನು 20 ವರ್ಷ ಇಸ್ರಾಯೇಲರನ್ನು ಕಾಪಾಡ್ತಾರೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಸಿಸ್ಟರ್ ನೀತು, ಹಲೋ ಹಲೋ ಸಿಸ್ಟರ್ ನೀತು, ಹಲೋ ಬ್ರದರ್. ಹಲೋ, ಹಲೋ ಹೇಳ್ತಾಳೆ ಬ್ರದರ್. ಹೇಳಿ. ಎಲ್ಲ ಬ್ರದರ್ಸ್ಗೂ ಸಿಸ್ಟರ್ಸ್ಗೂ ಎಲ್ಲ ಬ್ರದರ್ಸ್ಗೂ ಸಿಸ್ಟರ್ಸ್ಗೂ ವಂದನೆಗಳು. ಸಂಸೋನನ ಜೀವನ ಚರಿತ್ರೆ. ಮಾನೋಹ ಎಂಬ ಒಬ್ಬ ಮನುಷ್ಯನಿದ್ದನು. ಅವನಿಗೆ ಮಕ್ಕಳು ಇರೋದಿಲ್ಲ. ಒಂದು ದಿವಸ ಯೆಹೋವನ ದೂತನು ಮಾನೋಕನ ಹೆಂಡತಿಗೆ ಪ್ರತ್ಯಕ್ಷಯಾಗಿ, ನಿನಗೆ ಮಗು ಆಗುತ್ತದೆ, ಆದ್ದರಿಂದ ನೀನು ಜಾಗರೂಕತೆಯಿಂದ ಇರು. ಮಗನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಉಪಯೋಗಿಸಬಾರದು. ಅವನು ಹುಟ್ಟಿದ ದಿವಸದಿಂದ ದೇವರಿಗೆ ಪ್ರತಿಷ್ಠಿತನಾಗಿರುವನು ಎಂದು ಹೇಳುತ್ತಾನೆ. ನಂತರ ಆ ಸ್ತ್ರೀಯು ತನ್ನ ಗಂಡನನ್ನು ಬಳಿಗೆ ಹೋಗಿ ನಡೆದ ವಿಷಯಗಳನ್ನು ತಿಳಿಸುತ್ತಾಳೆ. ಆ ಸ್ತ್ರೀಯು ಮಗನನ್ನು ಎತ್ತುಕೊಂಡು ಅವನಿಗೆ
ಸಂಸೋನನು ಎಂದು ಹೆಸರು ಇಡುತ್ತಾಳೆ. ಆ ಮಗು ಬೆಳೆದು ದೊಡ್ಡವನಾಗುತ್ತಾನೆ. ಯೆಹೋವನ ಆಶೀರ್ವಾದ ಅವನ ಮೇಲೆ ಇದೆ. ಸಂಸೋನನ ತಿನ್ನ ಊರಿಗೆ ಹೋಗಿ ಅಲ್ಲಿಂದ ಫಿಲಿಷ್ಟಿಯರ ಹೆಣ್ಣನ್ನು ನೋಡಿ ತಂದೆ ತಾಯಿಗೆ ಬಳಿಗೆ ಬಂದ. ನಾನು ಫಿಲಿಷ್ಟಿಯರ ಹೆಣ್ಣನ್ನು ನೋಡಿ ಅವಳನ್ನು ನನಗೆ ಮದುವೆ ಮಾಡಿಕೊಡಬೇಕು ಎಂದು ಹೇಳುತ್ತಾನೆ. ಸಂಸೋನನ ತಿನ್ನ ಊರಿಗೆ ಬರುವಾಗ ಸಿಂಹ ಗರ್ಜಿಸುತ್ತ ಸಂಸೋನನ ಎದುರಿಗೆ ಬಂತು. ಅವನ ಆತ್ಮವು ಯೆಹೋವನ ಆತ್ಮವು ಸಂಸೋನನ ಮೇಲೆ ಬಂದಿದ್ದರಿಂದ ಆ ಸಿಂಹವನ್ನು ಸೀಳಿಬಿಟ್ಟ. ನಂತರ ಅವನು ಊರಿಗೆ ಹೋಗಿ ಆ ಸ್ತ್ರೀಯನ್ನು ಮಾತನಾಡಿಕೊಂಡು ಮತ್ತೆ ಊರಿಗೆ ಹೋದ. ಕೆಲವು ದಿವಸವಾದ ಮೇಲೆ ಅವನು ಆಕೆಯನ್ನು ನೋಡುವುದಕ್ಕೋಸ್ಕರ ಮತ್ತೆ ಅವನ ಊರಿಗೆ ಹೋಗುತ್ತಿದ್ದಾಗ ದಾರಿಯಲ್ಲಿ ಅವನು ಸಾಯಿಸಿದ ಸಿಂಹವನ್ನು ಹೆಣವನ್ನು ನೋಡುವುದಕ್ಕೋಸ್ಕರ ನೋಡೋದಕ್ಕೆ ಹೋಗಿದ್ದಾಗ ಸಿಂಹನ ಬಾಯಿ ಜೇನನ್ನು ನೋಡ್ತಾನೆ. ಆ ಜೇನನ್ನು ಕೈಯಲ್ಲಿ ತೆಗೆದುಕೊಂಡು ತಿನ್ನುತ್ತಾನೆ. ಸಂಸೋನನ ಹೆಂಡತಿಯ ಮನೆಗೆ ಬಂದಾಗ ಆಕೆಯ ಅಪ್ಪ ಮಗಳನ್ನು ಮನೆಗೆ ಮದುವೆ ಮಾಡಿಕೊಡಬೇಕು. ಮೂರು ನರಿಗಳನ್ನು ಹಿಡಿದು ಬಾಲಕ್ಕೆ ಪಂಜವನ್ನು ಬೆಂಕಿ ಹಚ್ಚಿ ಆ ನರಿಗಳನ್ನು ಫಿಲಿಷ್ಟಿಯರ ಹೆಣ್ಣನ್ನು ಪೈರುಗಳಲ್ಲಿ ಬಿಟ್ಟು ಎಲ್ಲವನ್ನು ಸುಟ್ಟು ಬಿಟ್ಟ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಬ್ರದರ್ ನಕುಲ್. ಬ್ರದರ್ ಬ್ರದರ್ ಓಕೆ ಹೇಳಿ ಬ್ರದರ್. ಕೆಲ್ಸುತ್ತಾ ಬ್ರದರ್? ಕೇಳಿಸೈತೆ ಹೇಳಿ ಬ್ರದರ್. ತಂದೆಯಾದ ದೇವರ ನಾಮದಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿಯೂ ನಿಮ್ಮೆಲ್ಲರಿಗೂ ವಂದನೆಗಳು. ಇವತ್ತು ನಾವು ಸಂಸೋನನ ಒಂದು ಚರಿತ್ರೆ ಬಗ್ಗೆ ತಿಳ್ಕೊಳ್ಳೋಣ. ಸಂಸೋನನು ಇವರು ಚೋರ್ ಎಂಬ ದಾನ್ ಕುಲದಲ್ಲಿ ಮನೋ ಅಂತ ಒಬ್ರು ಹುಟ್ಟಿರ್ತಾರೆ. ಅವ್ರು ಎಂತಿರ್ತಾರಲ್ಲ, ಅವ್ರಿಗೆ ಮಕ್ಳೇ ಇದಿಲ್ಲ. ಅದಕ್ಕೆ ಒಂದ್ ದಿವಸ ದೇವ್ರುಟ್ರು ಬಂದ್ ಹೇಳ್ತಾರೆ, ನೋಡ್ರಿ ನೀವು ಗರ್ಭವತಿ ಆಗ್ತೀರಾ, ಮಗುವನ್ನು ಹೇಳ್ತೀರಾ, ಮತ್ತೆ ಹೇಳುವಾಗ ನೀವು ಯಾವ್ದೇ ರೀತಿ ದ್ರಾಕ್ಷರಸ, ಈ ಮದ್ಯಪಾನ ಮತ್ತೆ ದೇವ್ರು ನಿಮ್ಗೆ ಯಾವ ಪದಾರ್ಥವನ್ನು ಸೇವಿಸಬಾರ್ದು ಅಂತ ಹೇಳಿರ್ತಾರೆ, ಆ ಒಂದು ಆಹಾರವನ್ನು ನೀವು ಸೇವಿಸಬಾರ್ದು ಅಂತ ಹೇಳ್ತಾರೆ. ಮತ್ತೆ ನಿಮ್ ಮಗು ಹುಟ್ಟ ಮೇಲೆ ಅವ್ನಿಗೆ ಯಾವ್ದೇ ರೀತಿಯಲ್ಲಿ ಕ್ಷೌರ ಕತ್ತಿಯನ್ನು ಉಪಯೋಗಿಸಬಾರ್ದು, ಅವನೊಂದ್ ದೇವ್ರ ಪ್ರತಿಷ್ಠಿತಿನಲ್ಲೇ ಬರೀತಾರೆ ಅಂತ ಹೇಳ್ತಾರೆ. ಆಮೇಲೆ ಈ ವಿಷಯ ನಡೆದಾದ್ಮೇಲೆ ಇವ್ರು ಹೋಗಿ ಇರ್ತಾರಲ್ಲ, ಅವ್ರ ಗಂಡಗ್ ಹೋಗಿ ತಿಳಿಸ್ತಾರೆ. ಅದಾದ್ಮೇಲೆ ಇದ್ ನಡೆದ ಸಂಗತಿ ಆಮೇಲೆ ಈ ಮನೋಹ ಅವ್ರು ಓತ ಮರಿನ ತಗೊಳ್ಳಿ ಮತ್ತೆ ಈ ಧಾನ್ಯ ದವಸವನ್ನು ತಗೊಳ್ತಿ ಬಂಡೆ ಮೇಲೆ ಇಟ್ಟು ದೇವ್ರಿಗೆ ಸಮರ್ಪಿಸುತ್ತಾರೆ. ಅದಾದ್ಮೇಲೆ ಅಶ್ರೀ ಮಗುವನ್ನು ಇರ್ತಾರೆ. ಆ ಮಗುಗೆ ಸಂಸೋನ್ ಅಂತ ಹೆಸರಿಡ್ತಾರೆ. ಆ ಮಗು ದೇವ್ರು ಇದ್ರಲ್ಲೇ ಬೆಳೀತಾರೆ. ಅದಾದ್ಮೇಲೆ ದೊಡ್ಡದಾಗ್ತಾರೆ. ಆಮೇಲೆ ಸಂಸೋನ್ ಅವರು ಅವ್ರ ದಾನ್ಕುಲದ ಒಂದು ಪಾಳ್ಯದಲ್ಲಿ ಇರುವಾಗ ಯೆಹೋವನ ಆತ್ಮವು ಅವ್ರ ಮೇಲೆ ಬರುತ್ತೆ. ಒಂದ್ ದಿವಸ ಸಂಸೋನ್ ಅವರು ಅವ್ರ ತಂದೆ ತಾಯಿ ಜೊತೆ ತಿಮ್ಮಾನೂರಿಗೆ ಹೋಗ್ತಾರೆ. ಅಲ್ಲಿ ದ್ರಾಕ್ಷಿ ತೋಟ ಮೂಲಕ ಅಲ್ಲಿ ಹೋಗ್ತಾ ಇರುವಾಗ ಅವರು ಹೋಗ್ತಾ ಇರ್ತಾರೆ. ಆವಾಗ ಒಂದು ಪ್ರಾಯದ ಸಿಂಹ ಅವ್ರ ಮುಂದೆ ಬರುತ್ತೆ. ಆ ಪ್ರಾಯದ ಸಿಂಹ ನೋಡಿವಾಗ ಅದ್ ಬೇರೆ ಅವ್ರ ಕೈಯಲ್ಲಿ ಏನೂ ಇದ್ದಿಲ್ಲ. ಅಂದ್ರೂ ಆ ಸಿಂಹನ ಯಾವ್ದೇ ಈ ಕುರಿ ಮರಿ ಸೀಳೋ ತರ ಸೀಳ್ಬಿಡ್ತಾರೆ. ಆಮೇಲೆ ಸಂಸೋನ್ ಅವರು ತಿಮ್ಮಾನೂರಲ್ಲಿ ಒಂದ್ ಹೆಣ್ಣು ಹೊರಕ್ ಹೋಗಿರ್ತಾರಲ್ಲ, ಅವ್ರನ್ನ ಮಾತಾಡ್ಸ್ಕೊಂಡೆಲ್ಲ ಬರ್ತಾರೆ. ಅದಾದ್ಮೇಲೆ ಸ್ವಲ್ಪ ದಿವಸ ಕಳ್ದೋಗುತ್ತೆ. ಅವ್ನ್ ಮತ್ತೆ ಹೋಗ್ತಾರೆ ತಿಮ್ಮಾನೂರ್ಗೆ ಹೆಣ್ಣ ನೋಡಕ್ಕೆ, ಮಾತಾಡ್ಸ್ಕೊಂಡ್ ಬರಕ್ಕೆ. ಆಗ ಅವ್ರಿಗೆ ಯೋಚನೆ ಬರುತ್ತೆ, ನಾನ್ ಸಾಯಿಸೋ ಸಿಂಹ ಏನಾಗಿರುತ್ತೆ ಅಂತ ನೋಡಿರುವಾಗ ಅದು ಒಳಗಡೆ ಜೇನ್ ಕಟ್ಟಿರುತ್ತೆ.
ಅದನ್ನ ಅವ್ರ ಕೈಯಿಂದ ತಗೊಳ್ದು ಅವ್ರು ತಿಂದು ಅವ್ರ ತಂದೆ ತಾಯಿಗೂ ತಗೊಂಬಂದು ಕೊಡ್ತಾರೆ. ಅದು ಅವ್ರ ತಂದೆ ತಾಯಿಗೆ ಈ ಜೇನ್ ಇಲ್ಲಿಂದ ತಂದಿತ್ತಂತ ಇಲ್ಲಿ ಅವ್ರಿಗೆ ಗೊತ್ತೇ ಇರ್ಲಿಲ್ಲ. ಸಂಸನ್ ಅವರು ಅವ್ರದ್ದು ಹೆಣ್ಣಿನ ಮನೆಗೆ ಹೋಗ್ಬಿಟ್ಟು ಅವ್ರ ಪದ್ಧತಿ ಪ್ರಕಾರ ಅವ್ರಿಗೊಂದು ಔತಣವನ್ನ ಸಿದ್ಧ ಮಾಡಿಸ್ತಾರೆ. ಅದಾದ್ಮೇಲೆ ಸಂಸನ್ ಅವ್ರ ಜೊತೆ 30 ಮಂದಿಯನ್ನು ಕಲ್ಸ್ಕೊಂತಾರೆ. ಆ 30 ಮಂದಿಗೆ ಸಂಸನ್ ಒಂದು ಒಗಟ್ಟನ್ನು ಕೇಳ್ತಾರೆ. ಅದೇನಂದ್ರೆ, ನಾನ್ ನಿಮ್ಗೊಂದು ಒಗಟ್ನ ಕೇಳ್ತೀನಿ, ಅಥವಾ ನೀವು ಉತ್ತರ ಇಲ್ಲದೆ ನಾನ್ ನಿಮ್ಗೆ 30 ಮುಖ್ಯವಾದ ವಸ್ತ್ರಗಳನ್ನು ಕೊಡ್ತೀನಿ, ಇಲ್ಲಂದ್ರೆ ನೀವ್ ನಂಗೆ ಕೊಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಸರಿಯಪ್ಪ, ನಿಂದೇನಪ್ಪ ಹೇಳು, ನಾವ್ ಹೇಳ್ಬೋದು ಕೇಳ್ತೀವಿ ಅಂತ ಹೇಳಂತ ಒಗಟ್ನ ಹೇಳ್ತಾರೆ. ಅದಕ್ಕೆ ಅವ್ರ ಅಂತಾರೆ, ತಿನ್ನ ಬಿಡುವಂತದ್ದರಿಂದ ತಿನ್ನತಕ್ಕದ್ದು ದೊರಕಿತು, ಕ್ರೂರವಾದದ್ದರಿಂದ ಮಧುರವಾದದ್ದು ಸಿಕ್ಕಿತು ಅಂತ. ಇದನ್ ಕೇಳ್ಬಿಟ್ಟು ಅವ್ರು 3 ದಿವಸ ಆದ್ರೂ ಒಗ್ಗಟ್ನ ಗೊತ್ತಾಗೇ ಇಲ್ಲ 30 ಮಂದಿಗೆ. ಅದಾದ್ಮೇಲೆ 7ನೇ ದಿವಸದಲ್ಲಿ ಅವ್ರ ಸಂಸನ್ ಹೆಂಡತಿ ಕರ್ಬಿಟ್ಟು, ನೋಡು ನಿಮ್ಮ ಗಂಡ ಇದಾನಲ್ಲ, ಅವನ ಹತ್ರ ಹೆಂಗ ನೈಸ್ ಮಸ್ಕ ಹೊಡ್ಬಿಟ್ಟು ಚೆನ್ನಾಗಿ ಈ ಒಗ್ಗಟ್ನ ತಿಳ್ಕೊ, ಇಲ್ಲ ಅಂದ್ರೆ ನಿಮ್ ಮನೆಯವ್ರು ಎಲ್ಲಾನು ಬೆಂಕಿಂದ ಹಾಕಿ ಸಾಯಿಸ್ಬಿಟ್ಟಿವಿ ಅಂತ ಹೇಳ್ತಾರೆ. ಅದಕ್ಕೆ ಅವರು ಈ ಸಂಸೋನ್ ಎಲ್ಲ ಊಟ ಮಾಡುವಾಗ ಕುತ್ಕೊಳ್ವಾಗ ಅವ್ರ ಹೆಂಡತಿ ಹೋಗ್ಬಿಟ್ಟು ಅವ್ರನ್ನ ಪೀಡಿಸ್ತಾ ಇರ್ತಾರೆ. ಹೇಳು ಅಂತ ಅಲ್ಕೊಂಡಿ ತುಂಬಾ ಪೀಡಿಸ್ತಾ ಇರ್ತಾರೆ. 7 ದಿವಸವರ್ಗುನು ಅಲ್ಕೊಂಡೇ ಇದ್ರು. ಅದಕ್ಕೆ ಸಂಸೋನ್ ಅವ್ರಿಗೆ 7ನೇ ದಿವಸದಲ್ಲಿ ಅವ್ರಿಗೆ ಹೇಳ್ತಾರೆ ಆ ಉತ್ತರವನ್ನು. ಅದಾದ್ಮೇಲೆ ಅವ್ರು 30 ಮಂದಿಗೆ ಹೇಳ್ಬಿಟ್ಟು ಆ 30 ಮಂದಿ ಇವ್ರಿಗೆ ಹೇಳ್ತಾರೆ ಆ ಸಂಸೋನ್ಗೆ ಏನಂದ್ರೆ, ಜೇನಿಗಿಂತ ಸಿಹಿ ಆದದ್ದು ಯಾವ್ದು ಮತ್ತೆ ಸಿಂಹಗಿಂತ ಕ್ರೂರವಾದದ್ದು ಯಾವ್ದು ಅಂತ. ಅದಕ್ಕೆ ಕೇಳ್ಬಿಟ್ಟು, ನಾನ್ ಹೇಳಿರೋಕೆ ನಿಮ್ಗೆ ಅರ್ಥ ಇದೇನಕ್ಕಾಯ್ತು ಅಂತ ಸಂಸನ್ ಅವ್ರಿಗೆ ಹೇಳ್ತಾರೆ. ಅದಾದ್ಮೇಲೆ ಸಂಸನ್ ಅವ್ರಿಗೆ ಹೇಳಿರೋ ತರ ಅವರು ಅಕ್ಷಯಲೋನಿಗೆ ಅಲ್ಲಿ ಹೋಗ್ತಾರೆ. ಆವಾಗ ದೇವರ ಆತ್ಮ ಅವ್ರ ಮೇಲೆ ಬರುತ್ತೆ. ಆಮೇಲೆ ಹೋಗ್ಬಿಟ್ಟು ಅಲ್ಲಿ 30 ಮಂದಿ ನೋಡ್ಬಿಟ್ಟು ಅವ್ರು ಹಾಕಿರೋ ವಸ್ತ್ರಗಳನ್ನು ತಗೊಳ್ದಿ ಅವ್ರಿಗೆ ಒಪ್ಪಿಸ್ತಾರೆ. ಅದಾದ್ಮೇಲೆ ಅವ್ರ ಸಂಸೋನ್ ಹೆಂಡತಿ ಇರ್ತಾರಲ್ಲ, ಅವ್ರ ಹೆಂಡತಿ ಅವ್ರಪ್ಪ ಇವ್ರೇನೋ ಸಂಸೋನ್ ಬರಲ್ಲ ಅಂತ ಅನ್ಕೊಂಡಿ ಆ 30 ಮಂದಿಯಲ್ಲೇ ಒಬ್ರನ್ನ ಕರ್ಬಿಟ್ಟು ಅವ್ರಿಗೆ ಮದ್ವೆ ಮಾಡಿಸ್ಕೊಟ್ಬಿಡ್ತಾರೆ. ಇದನ್ ಕೇಳ್ಬಿಟ್ಟು ಸಂಸೋನ್ ಅವ್ರಿಗೂ ತುಂಬಾ ಕೋಪ ಬರುತ್ತೆ. ಅದಕ್ಕೆ ಅವ್ರ ಅಪ್ಪ ಹತ್ರ ಬಂದು ಹೇಳ್ತಾರೆ, ನಾನ್ ಫಿಲಿಸ್ಟಿಯರಲ್ಲಿ ಯಾರಾದ್ರೂ ಏನ ಮಾಡ್ರೆ ನೀವು ನಂಗೆ ಕೇಳಂಗಿಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ 300 ನರಿಯನ್ನು ಇಡ್ಬಿಟ್ಟು ಅದಕ್ಕೆ ಬಾಲ ಕಟ್ಟಾಕ್ಬಿಟ್ಟು ಅದ್ರಲ್ಲಿ ಪಂಜನ್ನು ಇಟ್ಬಿಟ್ಟು ಬೆಂಕಿ ಹಚ್ತಾರೆ. ಅದಾದ್ಮೇಲೆ ಅದನ್ನ ಫಿಲಿಸ್ತರ ಗದ್ದೆ ಬಯಲಲ್ಲಿ ಬಿಟ್ಬಿಡ್ತಾರೆ. ಆ ಫಿಲಿಸ್ತರ ಗದ್ದೆ ಬಯಲಲ್ಲಿ ಬಿಟ್ಟಿದಾಗ ಅದ್ ಗದ್ದೆ ಬಯಲೆಲ್ಲ ಇರುತ್ತಲ್ಲ, ಎಲ್ಲ ಪೈರು ಏನೇನ್ ಎಲ್ಲ ಇರ್ತಲ್ಲ ಭತ್ತಗಳು ಎಲ್ಲ ನಾಶ ಆಗ್ಬಿಡುತ್ತೆ, ಒಂದು ಇಲ್ಲ. ಇದಾದ್ಮೇಲೆ ಈ ವಿಷಯ ಎಲ್ಲ ನಡೆದಾದ್ಮೇಲೆ ಅವ್ರು ಎಟ್ಟಂಗಿರಿಯಲ್ಲಿ ಹೋಗಿ ಅಲ್ಲಿ ಇರ್ತಾರೆ. ಅದಾದ್ಮೇಲೆ 3000 ಮಂದಿಯರಿ ಯಹೂದ್ಯರು ಅವ್ರು ಬರ್ತಾರೆ ಎಟ್ಟಂಗಿರಿಯಲ್ಲಿ ಸಂಸನ್ನ ನೋಡ್ಕೆ. ಅವ್ರು ಬಂದ್ಬಿಟ್ಟು ಹೇಳ್ತಾರೆ, ಇವ್ರು ಫಿಲಿಸ್ಟರ್ ಅವರು ನಮ್ಮ ಮೇಲೆ ಆಳ್ವಿಕೆ ಮಾಡ್ತಾ ಇದ್ದು ನಿಂಗೆ ಗೊತ್ತಿಲ್ಲ, ಯಾಕೆ ಈ ತರ ಮಾಡ್ದೆ ಅಂತ ಸಂಸನ್ ಕೇಳ್ತಾರೆ. ಅದಕ್ಕೆ ಸಂಸನ್ ಅಂತಾರೆ, ಅವ್ರು ನಂಗೆ ಹೆಂಗ್ ಮಾಡ್ರು ಅದೇ ರೀತಿ ನಾನು ಅವ್ರಿಗೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಅವ್ರು ಅಂತಾರೆ, ನಾನು ನಿಮ್ನ ಫಿಲಿಸ್ಟರ್ನವ್ರಿಗೆ ಒಪ್ಪಿಸ್ಬಿಡ್ತೀನಿ, ನಿಮ್ನ ಕಟ್ಟಾಕ್ಬಿಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಸಂಸೋನ್ ಅವರು, ಹೌದಾ ನೀವು ನನ್ನ ಸಾಯಿಸಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆಣೆ ಮಾಡಿ ಅಂತ ಕೇಳುವಾಗ ಅವ್ರು ಸರಿ ಅಂತ ಅವ್ರು ಆಣೆ ಇಕ್ತಾರೆ. ಆಮೇಲೆ ಅವ್ರನ್ನ ಚೆನ್ನಾಗಿ ಸಂಸೋನ್ನ ಬಂಧಿಸ್ಬಿಟ್ಟು ದಾರ ಎಲ್ಲ ಹಾಕ್ಬಿಟ್ಟು ಅವ್ರನ್ನ ಬಂಧಿಸ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಸಂಸೋನ್ ತುಂಬಾ ಶಕ್ತಿಶಾಲಿ ಅಲ್ಲ, ಅದಕ್ಕೆ ಕರ್ಕೊಂಡು ಹೋಗುವ ಫಿಲಿಸ್ಟರ್ ಅದೇ ಅಂತ ಜೋರಾಗಿ ಕಿಚ್ಚಾಡ್ಕೊಂಡ್ ಬರ್ತಾರೆ, ಅಷ್ಟು ಜೋರಾಗಿ. ಇದು ನೋಡು ಸಂಸೋನ್ ಅವ್ರಿಗೆ ಹಾಕಿರೋ ಬೇಡಿ ಎಲ್ಲಾ ಕಿತ್ತಾಕ್ಬಿಟ್ಟು ಅವರು ಅಲ್ಲಿ ಹಸಿ ಬಿದ್ದಿರೋ ಕತ್ತೆ ನೋಡ್ತಾರೆ. ಆ ಕತ್ತೆ ಒಂದು ದವಡೆ ಎಲ್ಬುನ ತಗೊಳ್ದಿ ಆ 1000 ಜನರು ಫಿಲಿಸ್ಟರ್ನು ಸಾಯಿಸ್ಬಿಟ್ಟು ಅವ್ರನ್ನ ಶವಗಳಾಗಿ ಅವ್ರನ್ನ ಹಾಕ್ಬಿಡ್ತಾರೆ, ರಾಶಿಯಾಗಿ ಮಾಡ್ತಾರೆ. ಅದಾದ್ಮೇಲೆ ಅವರು ದೆಲಿಯ ಒಂದು ಮನೆಯಲ್ಲಿ ಇರ್ತಾರೆ. ಈ ವಿಷಯ ಫಿಲಿಸ್ಟರ್ ಗೊತ್ತಾಗಿ ದೆಲಿ ಹತ್ರ ಬಂದು ಹೇಳ್ತಾರೆ, ನೋಡು ನಾನು ನಿಮ್ಗೆ 1100 ನಿಮ್ಗೆ ಬೆಳ್ಳಿ ಒಂದು ಕಾಯಿನ್ಸ್ ಎಲ್ಲ ಕೊಡ್ತೀನಿ. ಅಪ್ಪೊಡ್ಲು ಈ ಸಂಸೋನ್ ಇದನ್ನಲ್ಲ, ನಿಮ್ ಮನೆ ನುರ್ಕೋರ್ ಇದನ್ನಲ್ಲ, ಅವ್ನಿಗೆ ಶಕ್ತಿ ಏನು, ಅವ್ನಿಗೆ ಈ ಶಕ್ತಿ ಎಲ್ಲಿಂದ ಬರ್ತಾ ಇದೆ ಅಂತ ಈ ವಿಷಯವನ್ನು ನೀವು ತಿಳ್ಕೊಬೇಕು ಅಂತ ಹೇಳ್ತಾರೆ. ಅದಾದ್ಮೇಲೆ ಅವರು ಸಂಸೋನ್ ಎಲ್ಲಾ ಟೈಮ್ ಪೀಡಿಸ್ತಾರೆ ಇರ್ತಾರೆ. ಏನ್ ನಿಂಗ್ ಶಕ್ತಿ, ಏನ್ ಆ ಶಕ್ತಿ, ಈ ಶಕ್ತಿ ಏನು, ಹೆಂಗ್ ಬಂತು ಅದು ಬಂತು ಅಂತ ತುಂಬಾ ಪೀಡಿಸ್ತಾ ಇರ್ತಾರೆ. ಅದಕ್ಕೆ ಸಂಸೋನ್ ಇದು ನೋಡ್ಬಿಟ್ಟು
ಇವ್ರಿಗೆ ಪೀಡಿಸೋ ಬದಲು ಸಾಯದೇ ವಾಸಿಯಪ್ಪ ಅನ್ಸ್ಬಿಡುತ್ತೆ. ಅದಾದ್ಮೇಲೆ ಅವ್ರು ಅಂತಾರೆ, ನಂಗೆ ಏನಾದ್ರೂ ಕೂದ್ಲು ಕಟ್ ಮಾಡ್ಬಿಟ್ಟೆ ಕ್ಷೌರ ಕತ್ತಿ ನನ್ ತಲೆ ಮೇಲೆ ಬಿದ್ರೆ ನಂಗೆ ಏನೇನ್ ಶಕ್ತಿ ಇರ್ತಲ್ಲ ಅದೆಲ್ಲ ಹೊಂಟೋಗುತ್ತೆ, ಮತ್ತೆ ನನ್ ಮಾಮೂಲ್ ಮನುಷ್ಯ ತರ ಆಗ್ಬಿಡ್ತೀನಿ ಅಂತ ಹೇಳ್ತಾರೆ. ಈ ವಿಷಯ ಗೊತ್ತಾಗಿ ಸಂಸನ್ನ ಅವ್ರ ತೊಡೆ ಮೇಲೆ ಮಲ್ಸ್ಕೊಂತಾರೆ. ಆಮೇಲೆ ಅವ್ರ ಕೂದ್ಲು ಕಟ್ ಮಾಡಕ್ಕೆ ಅವ್ರನ್ನ ಕರ್ಸ್ಕೊತಾರೆ. ಸಂಸೋನ್ ಎಲ್ಲ ಬೋಡಿ ಅವ್ರದ್ದು ಕೂದ್ಲು ಕಟ್ ಮಾಡಿಸ್ಬಿಟ್ಟು ಆಮೇಲೆ ಅಂತಾರೆ, ನೋಡ್ರಿ ಫಿನಿಶರ್ ಬರ್ತಾರೆ, ಫಿನಿಶರ್ ಅಂತ ಜೋರಾಗಿ ಕೂಕೋತಾರೆ ದಲೀಲಯ. ಅದಕ್ಕೆ ಈ ವಿಷಯ ಕೆಲವು ಸಂಸೋನ್ ಈ ಸತಿ ನಾನ್ ಅವ್ರನ್ನ ಬಿಡಲ್ಲ, ಈ ಸತಿನೂ ಹೊಡ್ದಾಕ್ಬಿಡ್ತೀನಿ ಅಂತ ಜೋಶಲ್ಲಿ ಎದಳ್ತಾರೆ. ಆದ್ರೆ ಅವ್ರಿಗೆ ಗೊತ್ತೇ ಇರ್ಲಿಲ್ಲ ದೇವ್ರ ಆತ್ಮ ಅವ್ರನ್ನ ಬಿಟ್ಟೋಗಿತ್ತಂತ. ಅದಾದ್ಮೇಲೆ ಇವ್ರು ಫಿಲಿಸ್ಟರ್ ಬಂದಿ ಸಂಸೋನ್ನ ಹಿಡ್ಬಿಟ್ಟು ಅವ್ರ ಕಣ್ಗುಡ್ಡೆಯನ್ನು ಕಿತ್ತಾಕ್ಬಿಟ್ಟು ಗಾಜ ಎಂಬ ಒಂದು ಪಟ್ಟಣಕ್ಕೆ ಕರ್ಕೊಂಡೋಗಿ ಅವ್ರ ಸೆರೆಮನೆಯಲ್ಲಿ ಇರ್ತಾರೆ. ಅದಾದ್ಮೇಲೆ ಇವ್ರ ಶತ್ರುಗಳು ಸಂಸೋನ್ ನೋಡೋಕೋಸ್ಕರ ಒಂದು ಮನೆಯಲ್ಲಿ ಅವ್ರು ಸೇರ್ತಾರೆ. ಅಲ್ಲಿ ಸಂಸೋನ್ನ ಕರೆಸ್ಬಿಟ್ಟು ಸಂಸೋನ್ ಅವ್ರಿಗೆ ಹೇಳ್ತಾರೆ, ನೋಡ್ರಿ ಈ 2 ಐತಲ್ಲ ಈ ಮನೆ, ಯಾವ ದೀಪ ಸ್ತಂಭಕ್ಕೆ ಆಧಾರ ಸ್ತಂಭ ನಿಲ್ತೈತೆ, 2 ಮುಖ್ಯವಾದ ಆಧಾರ ಸ್ತಂಭಕ್ಕೆ ನಂಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. 2 ಮುಖ್ಯವಾದ ಆಧಾರ ಸ್ತಂಭಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಆಮೇಲೆ ದೇವ್ರು ಬೇಡ್ಕೊಂತಾರೆ, ತಂದೆ ದೇವ್ರೆ ನಂಗೆ ಹೆಂಗೆ ಮುಂಚೆ ಶಕ್ತಿ ಕೊಟ್ಟಿದ್ರಿ ಅದೇ ರೀತಿ ಈ ಸತಿನೂ ನಂಗೆ ಒಂದೇ ಒಂದ್ಸತಿ ನಂಗೆ ಶಕ್ತಿ ಕೊಟ್ಬಿಡಿ, ಇಲ್ಲಿರೋ ಎಲ್ಲಾರನ್ನ ನಾನ್ ಸಾಯಿಸ್ಬಿಟ್ಟು ನಾನು ಸಾಯ್ತೀನಿ ಅಂತ ಅನ್ಬಿಟ್ಟು ಅವ್ರು ಹೇಳ್ತಾರೆ. ಅದಾದ್ಮೇಲೆ ದೇವ್ರ ಅವ್ರಿಗೆ ಶಕ್ತಿಯನ್ನು ವಿಧಿಸ್ತಾರೆ. ಆಗ ಅವರು ಒಂದ್ ಆಧಾರ ಸ್ತಂಭವನ್ನು ಬಲ್ಗಡೆ ಒಂದ್ ಆಧಾರ ಸ್ತಂಭವನ್ನು ಎರ್ಗಡೆ ಇಡ್ಬಿಟ್ಟು ಎಲಿತಾರೆ. ಎಲ್ದಿರಕ್ಕೆ ಎಲ್ಲ ಮನೆ ಎಲ್ಲ ಏನಿರುತ್ತೆ ಎಲ್ಲ ಬಿದೋಗುತ್ತೆ. ಬಿದೋಗಾಮೇಲೆ ಇರೋ ಫಿಲಿಸ್ಟರು ಸಾಮ್ಸನ್ ಎಲ್ಲಾರು ಸತ್ತೋಗ್ತಾರೆ. ಅದೇ ಸಂಸನ್ ಅವ್ರು ತಂದೆ ಮನೆಯವ್ರ ಸೈಡಲ್ಲಿ ಅವ್ರು ಇರ್ತಾರಲ್ಲ, ಅವ್ರನ್ನ ಶವನ್ನ ಏನು ಅವ್ರ ತಂದೆ ಇರ್ತಾರಲ್ಲ ಮನೋಹ ಅಲ್ಲಿ ಊತಾಕ್ತಾರೆ. ಇವ್ರು ಸಂಸೋನ್ ಇದಾರಲ್ಲ, ಅವ್ರು ಅವ್ರು ಇರುವಾಗ ಸಾಯಿಸಿರೋ ಜನರಿಗಿಂತ ಅವ್ರು ಸಾಯುವಾಗನೇ ಎಷ್ಟೊಂದ್ ಜನರು ಸಾಯಿಸಿರ್ತಾರೆ. ದೇವ್ರು ಈ ವಾಕ್ಯನ್ನ ಆಶೀರ್ವಾದಿಸ್ಲಿ. ದೇವ್ರಿಗೆ ಸ್ತೋತ್ರ, ದೇವ್ರಿಗೆ ಮಹಿಮೆ. ಆಮೇಲೆ ಥ್ಯಾಂಕ್ ಯು ಬ್ರದರ್. ಸಿಸ್ಟರ್ ಸಾಕ್ಷಿ ಸಿಸ್ಟರ್. ಬ್ರದರ್ ಸಾಕ್ಷಿ ಪ್ರಿಯ ಇಲ್ಲ. ಚೈತನ್ಯ ಸಿಸ್ಟರ್. ಹಲೋ ಹಲೋ ಚೈತನ್ಯ ಸಿಸ್ಟರ್. ಎಸ್ ಬ್ರದರ್. ಹೇಳ್ತಮ್ಮ. ಎಸ್ ಬ್ರದರ್. ಕ್ರಿಸ್ತನಲ್ಲಿ ಕೇಳಲ್ಪಟ್ಟಂತಹ ಸಹೋದರ ಸಹೋದರಿಗೆ ವಂದನೆಗಳು. ಈಗ ನಾವು ಸಂಸೋನನ ಜೀವನ ಚರಿತ್ರೆಯನ್ನು ನೋಡೋಣ. ಮನೋಹ ಎಂಬ ಒಬ್ಬ ಮನುಷ್ಯನಿದ್ದನು. ಅವನಿಗೆ ಮಕ್ಕಳಿರ್ಲಿಲ್ಲ. ಒಂದು ದಿವಸ ಯೆಹೋವನ ದೂತನು ಮನೋಹನ ಹೆಂಡತಿಗೆ ಪ್ರತ್ಯಕ್ಷನಾಗಿ, ನಿನ್ಗೆ ಮಗು ಆಗುತ್ತೆ, ನೀನು ಮಗನ ತಲೆಯ ಮೇಲೆ ಕ್ಷೌರದ ಕತ್ತಿಯನ್ನು ಉಪಯೋಗಿಸಬಾರದು ಅಂತ ಹೇಳ್ತಾನೆ. ಆ ಹೆಂಗಸು ಮಗುವನ್ನು ಎತ್ತು ಅವನಿಗೆ ಸಂಸೋನನೆಂದು ಹೆಸರು ಇಡ್ತಾಳೆ. ಸಂಸೋನನು ಫಿಲಿಷ್ಟಿಯರ ಹೆಣ್ಣನ್ನು ನೋಡುವುದಕ್ಕೆ ತಿಮ್ನ ಊರಿಗೆ ಬರುವಾಗ ಸಿಂಹ ಎದುರಿಗೆ ಬಂತು. ಆ ಸಿಂಹವನ್ನು ಸೀಳಿಬಿಟ್ಟ ಸಂಸೋನನು ಹೆಂಡತಿಯನ್ನು ಬೇರೆಯವರಿಗೆ ಮದುವೆ ಮಾಡಿಕೊಟ್ಟಿದ್ದರಿಂದ ಕೋಪಗೊಂಡು ನರಿಯ ಬಾಲಕ್ಕೆ ಪಂಜನ್ನು ಕಟ್ಟಿ ಬೆಂಕಿ ಹಚ್ಚಿ ಆ ನರಿಗಳನ್ನು ಫಿಲಿಷ್ಟಿಯರ ಪೈರುಗಳಲ್ಲಿ ಬಿಟ್ಟು ಎಲ್ಲವನ್ನು ಸುಟ್ಟು ಬಿಟ್ಟ. ನಂತರ ಸಂಸೋನನು ಏಟಾಮ್ ಗಿರಿಯಲ್ಲಿ ಇದ್ದನು. ಅಲ್ಲಿ ಫಿಲಿಷ್ಟಿಯರು ಬಂದರು. ಆಗ ಸಂಸೋನನು ಕತ್ತೆಯ ದವಡೆ ಎಲುಬಿನಿಂದ 1000 ಜನರನ್ನು ಸಾಯಿಸಿದ್ದ. ಆ ನಂತರ ಸಂಸೋನನು ದೆಲೀಲ ಮನೆಯಲ್ಲಿ ಇರ್ತಾನೆ. ಫಿಲಿಷ್ಟಿಯರು ದೆಲೀಲ ಬಳಿಗೆ ಹೋಗಿ, ನೀನು ಅವನಿಗೆ ಇರುವ ಶಕ್ತಿಯು ಯಾವುದು ಎಂದು
ತಿಳಿದುಕೊಂಡು ನಮ್ಗೆ ತಿಳಿಸು ಎಂದು ಅಂತ ಹೇಳ್ತಾರೆ. ಆಗ ದೆಲೀಲ ದಿನಾಲು ಸಂಸೋನನಿಗೆ ನಿನ್ಗೆ ಶಕ್ತಿ ಹೇಗೆ ಬಂತು ಅಂತ ದಿನಾಲು ಪೀಡಿಸಿದ್ದರಿಂದ ಎಲ್ಲಾ ವಿಷಯವನ್ನು ತಿಳಿಸುತ್ತಾನೆ. ದೆಲೀಲ ಸಂಸೋನನು ನಿದ್ರೆ ಹೋದಾಗ ಒಬ್ಬ ಮನುಷ್ಯನಿಂದ ಆತನ ತಲೆಯನ್ನು ಬೋಳಿಸಿದಳು. ಆಗ ಅವನ ಶಕ್ತಿಯು ಹೋಯಿತು. ಫಿಲಿಷ್ಟಿಯರು ಅವನನ್ನು ಹಿಡಿದು ಕಣ್ಣುಗಳನ್ನು ಕಿತ್ತು ಗಾಜ ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ಸೆರೆಮನೆಯಲ್ಲಿ ಇಟ್ರು. ಆಗ ಸಂಸೋನನು ದೇವರಿಗೆ ಮೊರೆಯಿಟ್ಟು ಮನೆಯ ಕಂಬವನ್ನು ಹಿಡಿದು ನಾನು ಫಿಲಿಷ್ಟಿಯರ ಸಂಗಡ ಸಾಯುವೆನು ಅಂತ ಹೇಳಿ ಎಳೆದನು. ಅಲ್ಲಿ ಬಂದಿದ್ದ ಎಲ್ಲಾ ಜನರ ಮೇಲೆಯೂ ಬಿದ್ದಿತು. ಸಂಸೋನನು ಎಲ್ಲರೂ ಸಾಯುತ್ತಾರೆ. ಸಂಸೋನನು ಮತ್ತು ಎಲ್ಲರೂ ಸಾಯ್ತಾರೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಬ್ರದರ್ ವಾಸು, ಎಸ್ ಬ್ರದರ್. ಹೇಳ್ತೀರಾ ಬ್ರದರ್? ಎಸ್ ಬ್ರದರ್, ಹೇಳ್ತೀನಿ. ಓಕೆ. ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಂತಹ ಎಲ್ಲಾ ಸಹೋದರ ಮತ್ತು ಸಹೋದರಿಗೆ ವಂದನೆಗಳು. ಈಗ ನಾವು ಸಂಸೋನನ ಜೀವನ ಚರಿತ್ರೆಯನ್ನು ನೋಡೋಣ. ಮನೋಹ ಎಂಬ ಒಬ್ಬ ಮನುಷ್ಯನಿದ್ದನು. ಅವನಿಗೆ ಮಕ್ಕಳಿರಲಿಲ್ಲ. ಒಂದು ದಿವಸ ಯೆಹೋವನ ದೂತನು ಮನೋಹನ ಹೆಂಡತಿಗೆ ಪ್ರತ್ಯಕ್ಷನಾಗಿ, ನಿನ್ಗೆ ಮಗು ಆಗುತ್ತೆ. ನೀನು ಮಗನ ತಲೆ ಮೇಲೆ ಶೂಲದ ಕತ್ತಿಯನ್ನು ಉಪಯೋಗಿಸಬಾರದು ಎಂದು ಹೇಳ್ತಾನೆ. ಆ ಹೆಂಗಸು ಮಗನನ್ನು ಹೆತ್ತು ಅವನಿಗೆ ಸಂಸೋನ ಅಂತ ಹೆಸರಿಡ್ತಾಳೆ. ಸಂಸೋನನು ಫಿಲಿಷ್ಟಿಯರ ಹೆಣ್ಣನ್ನು ನೋಡುವುದಕ್ಕೆ ತಿಮ್ನ ಊರಿಗೆ ಬರುವಾಗ ಸಿಂಹ ಎದುರಿಗೆ ಬಂತು. ಆ ಸಿಂಹವನ್ನು ಸೀಳಿಬಿಟ್ಟ ಸಂಸೋನನ ಹೆಂಡತಿಯನ್ನು ಬೇರೆಯವರಿಗೆ ಮದುವೆ ಮಾಡಿಕೊಟ್ಟಿದ್ದರಿಂದ ಕೋಪವಾಗಿ ನದಿಯ ಬಾಲಕ್ಕೆ ಪಂಜನ್ನು ಕಟ್ಟಿ ಬೆಂಕಿ ಹಚ್ಚಿ ಆ ನದಿಗಳನ್ನು ಫಿಲಿಷ್ಟಿಯರ ಪೈರುಗಳಲ್ಲಿ ಬಿಟ್ಟು ಎಲ್ಲವನ್ನು ಸುಟ್ಟು ಬಿಟ್ಟ. ನಂತರ ಸಂಸೋನನು ಏಟಾಮ್ ಗಿರಿಯಲ್ಲಿ ಇದ್ದನು. ಅಲ್ಲಿ ಫಿಲಿಷ್ಟಿಯರು ಬಂದ್ರು. ಆಗ ಸಂಸೋನನು ಕತ್ತೆಯ ದವಡೆ ಎಲುಬಿನಿಂದ 1000 ಜನರನ್ನ ಸಾಯಿಸಿದ್ರು. ಅದಾದ್ಮೇಲೆ ಸಂಸೋನನು ದೆಲೀಲ ಮನೆಯಲ್ಲಿ ಇರ್ತಾನೆ. ಫಿಲಿಷ್ಟಿಯರು ದೆಲೀಲ ಬಳಿಗೆ ಹೋಗಿ ಅವನಿಗೆ ಇರುವ ಶಕ್ತಿಯು ಯಾವುದು ಎಂದು ತಿಳ್ಕೊಂಡು ನಮ್ಗೆ ತಿಳಿಸು ಅಂತ ಹೇಳ್ತಾರೆ. ಆಗ ದೆಲೀಲ ಸಂಸೋನನಿಗೆ ನಿನ್ಗೆ ಶಕ್ತಿ ಹೇಗೆ ಬಂತು ಅಂತ ದಿನಾಲು ಪೀಡಿಸಿದ್ಲು. ಎಲ್ಲ ವಿಷಯವನ್ನು ತಿಳಿಸ್ತಾಳೆ. ದೆಲೀಲ ಸಂಸೋನನು ನಿದ್ರೆ ಹೋದಾಗ ಒಬ್ಬ ಮನುಷ್ಯನಿಂದ ಅವನ ತಲೆಯನ್ನು ಬೋಳಿಸಿದಳು. ಆಗ ಅವನ ಶಕ್ತಿಯು ಹೋಯಿತು.
ಹೋಗ್ಬಿಡುತ್ತೆ. ಫಿಲಿಸ್ಟಿಯರು ಅವನನ್ನು ಹಿಡ್ಕೊಂಡು ಕಣ್ಣುಗಳನ್ನು ಕಿತ್ತು ಗಾಜಾ ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ಸೆರೆಮನೆಯಲ್ಲಿ ಇಟ್ರು. ಆಗ ಸಂಸೋನನು ದೇವರಿಗೆ ಮೊರೆ ಇಟ್ಟು ಮನೆಯ ಕಂಬವನ್ನು ಹಿಡ್ಕೊಂಡು ನಾನು ಫಿಲಿಸ್ಟಿಯರ ಸಂಗಡ ಸಾಯುವೆನು ಅಂತ ಹೇಳಿ ಕಂಬವನ್ನು ಎಳೆದನು. ಅಲ್ಲಿ ಬಂದಿದ್ದ ಎಲ್ಲ ಜನರ ಮೇಲೆಯೂ ಬಿದ್ದಿತ್ತು. ಸಂಸೋನನು ಎಲ್ಲರೂ ಸಾಯುತ್ತಾರೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್. Thank you, brother. Sister Nikita. Hello. Yes, brother. ಹೇಳ್ತೀಯಮ್ಮ? ಹಾ ಬ್ರದರ್. ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಂತಹ ಸಹೋದರ ಮತ್ತು ಸಹೋದರಿಯರಿಗೆ ವಂದನೆಗಳು. ಈಗ ನಾವು ಸಂಸೋನನ ಜೀವನ ಚರಿತ್ರೆಯನ್ನು ನೋಡೋಣ. ಮನೋಹ ಎಂಬ ಒಬ್ಬ ಮನುಷ್ಯನಿದ್ದನು. ಅವನಿಗೆ ಮಕ್ಕಳಿರ್ಲಿಲ್ಲ. ಮನೋಹ ದಾನ್ ಕುಲದವನು. ಚೊಗ್ರ ಎಂಬ ಊರಿನಲ್ಲಿ ವಾಸವಾಗಿರ್ತಾನೆ. ಒಂದು ದಿನ ಯೆಹೋವನ ದೂತನು ಅವನ ಹೆಂಡತಿಗೆ ಪ್ರತ್ಯಕ್ಷನಾಗಿ, ಬಂಜೆಯಾದ ನೀನು ಗರ್ಭಿಣಿಯಾಗಿ ಒಂದು ಮಗುವನ್ನ ಹೇರುವಿ. ಹಾಗಾಗಿ ನೀನು ದ್ರಾಕ್ಷಾರಸವನ್ನು ಯಾವ ಮದ್ಯವನ್ನು ಕುಡಿಬಾರ್ದು, ನಿಷಿದ್ಧ ಆಹಾರಗಳನ್ನು ತಿನ್ನಬಾರ್ದು, ಹುಟ್ಟಿದ ಮಗುವಿಗೆ ಕ್ಷೌರ ಮಾಡಿಸಬಾರ್ದು. ಯಾಕಂದ್ರೆ ಅವನು ದೇವರಿಗೆ ಪ್ರತಿಷ್ಠಿತನಾಗಿರ್ತಾನೆ. ಅವನು ದೊಡ್ಡವನಾದ್ಮೇಲೆ ಇಸ್ರಾಯೇಲರನ್ನು ಫಿಲಿಸ್ಟಿಯರ ಕೈಯಿಂದ ಬಿಡಿಸಿ ರಕ್ಷಿಸುವನು ಅಂತ ಹೇಳಿ ಹೊರಟು ಹೋಗ್ತಾನೆ. ಆಕೆ ತನ್ನ ಗಂಡನ ಬಳಿಗೆ ಬಂದು ನಡೆದ ಸಂಗತಿಗಳನ್ನೆಲ್ಲ ಹೇಳ್ತಾಳೆ. ಆಗ ಅವನು ದೇವರೇ ನೀನು ಕಳಿಸಿರ್ತಕ್ಕಂತಹ ದೂತನನ್ನ ಮತ್ತೆ ಕಳಿಸು ಅಂತ ಪ್ರಾರ್ಥಿಸ್ತಾನೆ. ನಂತರ ಅವನ ಹೆಂಡತಿ ಹೊಲದಲ್ಲಿ ಒಬ್ಳೇ ಇದ್ದಾಗ ಆ ದೂತ ಮತ್ತೆ ಪ್ರತ್ಯಕ್ಷನಾಗ್ತಾನೆ. ತಕ್ಷಣವೇ ಅವಳು ಓಡಿ ಹೋಗ್ಬಿಟ್ಟು ತನ್ನ ಗಂಡನನ್ನ ಕರ್ಕೊಂಡು ಬರ್ತಾಳೆ. ಅವನು ಆ ದೂತನಿಗೆ, ನೀನು ಹೇಳಿದ್ದು ನೆರವೇರಿದಾಗ ಆ ಮಗುಗೋಸ್ಕರ ನಾವು ಏನ್ ಮಾಡ್ಬೇಕು ಅಂತ ಕೇಳಿದಾಗ, ಅದು ದೇವದೂತ ಮೊದಲನೇ ಸಾರಿ ಬಂದಾಗ ಅವನ ಹೆಂಡತಿಗೆ ಏನಂತ ಹೇಳಿದ್ನೋ ಅದನ್ನೇ ಮತ್ತೆ ಅವನಿಗೆ ಹೇಳ್ದಾಗ ಆಗ ಅವನು ಆ ದೂತನಿಗೆ, ನಾನು ಹೋಗಿ ಹೋತ ಮರಿಯನ್ನ ತರ್ತೀನಿ, ನೀನು ಇಲ್ಲೇ ಇರು ಅಂತ ಹೇಳ್ತಾರೆ. ಅದಕ್ಕೆ ಆ ದೂತನು, ನಾನು ನಿನ್ನ ಆಹಾರವನ್ನ ಮುಟ್ಟುವುದಿಲ್ಲ, ನಿನ್ಗೆ ಮನಸ್ಸಿದ್ರೆ ಅದನ್ನ ಯೆಹೋವನಿಗೆ ಯಜ್ಞ ಮಾಡು ಅಂತ ಹೇಳಿದ. ಅದರಂತೆ ಮನೋಹ ಆ ಹೋತ ಮರಿಯನ್ನ ಬಂಡೆಯ ಮೇಲಿಟ್ಟು ಯಜ್ಞ ಮಾಡ್ದ. ಆಗ ಆ ದೇವದೂತ ಯಜ್ಞದಿಂದ ಉರಿಯುತ್ತಿದ್ದ ಬೆಂಕಿಯ ಜ್ವಾಲೆಯ ಮೂಲಕ ಆಕಾಶಕ್ಕೆ ಏರಿ ಹೋದ ನಂತರ ಅವರಿಗೆ ಒಬ್ಬ ಮಗ ಹುಟ್ಟುವನು. ಅವರು ಅವನಿಗೆ ಸಂಸೋನ ಅಂತ ಹೆಸರಿಟ್ಟು ದೇವರಿಗೆ ನಾಜೀರನನ್ನಾಗಿ ಪ್ರತಿಷ್ಠೆ ಮಾಡುವರು. ನಾಜೀರ್ ಎಂದ್ರೆ ಕ್ಷೌರ ಮಾಡಿಸಿಕೊಳ್ಳಬಾರದು ಅಂತ ಅರ್ಥ. ದ್ರಾಕ್ಷಾರಸವನ್ನು ಕುಡಿಯಲೂಬಾರದು, ದ್ರಾಕ್ಷ ಹಣ್ಣನ್ನು ಅಥವಾ ನಿಷಿದ್ಧ ಪದಾರ್ಥಗಳನ್ನು ತಿನ್ನಬಾರದು. ಈ ವ್ರತಕ್ಕೆ ನಾಜೀರ್ ಎಂದು ಕರೆಯುತ್ತಾರೆ. ಸಂಸೋನ ಬೆಳೆದು ದೊಡ್ಡವನಾದ ಮೇಲೆ ಒಂದು ಸಾರಿ ಫಿಲಿಸ್ಟಿಯರ ಊರಿಗೆ ಹೋಗಿ ಅಲ್ಲಿ ಒಬ್ಬ ಹುಡುಗಿಯನ್ನು ನೋಡಿ ಇಷ್ಟಪಟ್ಟು ಬಂದು ತನ್ನ ತಂದೆ ತಾಯರಿಗೆ ಹೇಳ್ತಾರೆ. ಆಗ ಅವರು, ನಿನ್ನ ಬಂಧುಗಳಲ್ಲಿ ನಮ್ಮ ಜನರಲ್ಲಿ ನಿನ್ಗೆ ಹೆಣ್ಣು ಸಿಗೋದಿಲ್ವಾ ಅಂತ ಕೇಳಿದಾಗ, ಸಿಗೋದಿಲ್ವಾ, ಸುನ್ನತಿ ಇಲ್ಲದ ಫಿಲಿಸ್ಟಿಯರ ಹೆಣ್ಣನ್ನು ಮದುವೆ ಮಾಡಿಕೊಡಿ ಅಂತ ಕೇಳುತ್ತೀಯಲ್ಲ ಅಂತ ಹೇಳ್ತಾರೆ. ಆ ಮಾತಿಗೆ ಸಂಸೋನನು, ನಾನು ಅವಳನ್ನ ಮೆಚ್ಕೊಂಡಿದ್ದೀನಿ ಅಂತ ಮದುವೆ ಮಾಡ್ಕೊಡಿ ಅಂತ ಕೇಳಿದಾಗ ಅವರು ಒಪ್ತಾರೆ. ನಂತರ ಸಂಸೋನನು ತನ್ನ ತಂದೆ ತಾಯರನ್ನ ಕರ್ಕೊಂಡು ತಿಮ್ನಾ ಊರಿಗೆ ಹೋಗ್ತಾರೆ. ಅವರು ಫಿಲಿಸ್ಟಿಯರ ದ್ರಾಕ್ಷ ತೋಟದ ಸಮೀಪಕ್ಕೆ ಬಂದಾಗ ಒಂದು ಸಿಂಹ ಅವರ ಎದುರಿಗೆ ಬರುತ್ತೆ. ಸಂಸೋನನನ್ನು ನಾಶ ಮಾಡಲು ಬಂದಿದ್ದ ಆ ಸಿಂಹ, ಆಗ ಯೆಹೋವನ ಆತ್ಮ ಅವನ ಮೇಲೆ ಬಂದು ಅವನು ಆ ಸಿಂಹವನ್ನ ಹೋತ ಮರಿಯನ್ನ ಸೀಳ್ದಂತೆ ಸೀಳಿ ಹಾಕ್ತಾನೆ. ಈ ಘಟನೆಯನ್ನ ತಂದೆ ತಾಯಿಗೆ ತಿಳಿಸದೆ ಅವರ ಜೊತೆ
ಜೊತೆ ಹೆಣ್ಣಿನ ಮನೆಗೆ ಹೋಗಿ ಮಾತುಕತೆ ಮುಗಿಸ್ಕೊಂಡು ತಿರುಗಿ ತನ್ನ ಊರಿಗೆ ಬರ್ತಾರೆ. ಕೆಲವು ದಿನಗಳಾದ ಮೇಲೆ ಸಂಸೋನನು ಆಕೆಯನ್ನ ಮದ್ವೆ ಮಾಡ್ಕೊಳ್ಬೇಕು ಅಂತ ತನ್ನ ತಂದೆ ತಾಯಿಯರನ್ನ ಕರ್ಕೊಂಡು ಮತ್ತೆ ತಿಮ್ನ ಊರಿಗೆ ಹೊರಟಾಗ ಹೋಗುತ್ತಿರ್ಬೇಕಾದ್ರೆ ದಾರಿಯಲ್ಲಿ ತಾನು ಸಾಯಿಸಿರ್ತಕ್ಕಂತಹ ಸಿಂಹವನ್ನ ನೋಡಲು ಹೋಗ್ತಾನೆ. ಅದರಲ್ಲಿ ಅದರ ಬಳಿಯಲ್ಲಿ ಅವನಿಗೆ ಜೇನು ಸಿಗುತ್ತೆ. ಅದನ್ನ ತಗೊಂಡು ತಂದೆ ತಾಯಿಯರಿಗೆ ಕೊಟ್ಟು ತಾನು ತಿನ್ನುತ್ತಾ ಹೆಣ್ಣಿನ ಮನೆಗೆ ಬಂದು ಸೇರ್ತಾರೆ. ಅಲ್ಲಿ ಸಂಸೋನನ ಮದುವೆಯ ಔತಣವನ್ನು ಮಾಡಿಸಿರ್ತಾರೆ. ಆ ದಿನ ಸಂಸೋನನು ತನ್ನ ಜೊತೆಯಲ್ಲಿದ್ದ 30 ಮಂದಿ ಫಿಲಿಸ್ಟಿಯರಿಗೆ, ನಾನು ನಿಮ್ಗೆ ಒಂದು ಒಗಟನ್ನ ಹೇಳ್ತೀನಿ, ನೀವು ಅದರ ಅರ್ಥವನ್ನ 7 ದಿನಗಳ ಒಳಗೆ ಹೇಳಬೇಕು ಅಂತ ಹೇಳಿದಾಗ, ಹೇಳಲಿಲ್ಲ ಅಂದ್ರೆ 30 ಶ್ರೇಷ್ಠ ವಸ್ತ್ರಗಳನ್ನ ಕೊಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವರು ನಿನ್ನ ಒಗಟನ್ನ ಹೇಳು ಅಂತ ಹೇಳಿದಾಗ, ಆಗ ಅವನು ತಿಂದು ಬಿಡುವಂತದ್ದರಿಂದ ತಿನ್ನತಕ್ಕದ್ದು ದೊರಕಿತು, ಕ್ರೂರವಾದುದರಿಂದ ಮಧುರವಾದದ್ದು ಸಿಕ್ಕಿತು ಎಂದು ಹೇಳ್ತಾನೆ. 3 ದಿನವಾಯ್ತು, ಆದ್ರೆ ಅವರಿಗೆ ಅದರ ಅರ್ಥ ತಿಳಿಯಲಿಲ್ಲ. 7ನೇ ದಿನದಲ್ಲಿ ಅವರು ಸಂಸೋನನ ಹೆಂಡತಿಗೆ, ನೀನು ನಿನ್ನ ಗಂಡನಿಂದ ಒಗಟಿನ ಅರ್ಥವನ್ನ ತಿಳ್ಕೊ, ಇಲ್ಲ ಅಂದ್ರೆ ನಾವು ನಿನ್ನನ್ನ ಮತ್ತೆ ನಿನ್ನ ತಂದೆ ಮನೆಯವರನ್ನ ಬೆಂಕಿಯಿಂದ ಸುಟ್ಟು ಬಿಡ್ತೀವಿ ಅಂತ ಹೆದರ್ಸ್ತಾರೆ. ಆಗ ಆಕೆ ಸಂಸೋನನ ಹತ್ತಿರ ಹೋಗ್ಬಿಟ್ಟು, ನನ್ನ ಜನರಿಗೆ ಒಗಟನ್ನ ಹೇಳ್ದೆ ಅಲ್ವಾ, ಆದ್ರೆ ಅದರ ಅರ್ಥವನ್ನ ನನಗೆ ತಿಳಿಸಿಲ್ಲ, ಈಗ ಅದರ ಅರ್ಥವನ್ನ ನನ್ಗೆ ಹೇಳು ಅಂತ ಅಳುತ್ತಾ ಕೇಳ್ತಾಳೆ. ಅವನು ಅದರ ಅರ್ಥವನ್ನ ಆಕೆಗೆ ಹೇಳ್ತಾಳೆ. ಅವಳು ಹೋಗ್ಬಿಟ್ಟು ಅದನ್ನ ತನ್ನ ಜನರಿಗೆ ತಿಳಿಸ್ತಾಳೆ. ಅವರು ಆ 7ನೆಯ ದಿನದಿಂದ ಸೂರ್ಯ ಮುಳುಗುವ ಮುಂಚೆ ಬಂದು, ಜೇನಿಗಿಂತ ಸಿಹಿಯಾದದ್ದು ಯಾವುದು, ಸಿಂಹಕ್ಕಿಂತ ಕ್ರೂರವಾದದ್ದು ಯಾವುದೆಂದು ಸಂಸೋನನನ್ನು ಕೇಳ್ತಾರೆ. ಆಗ ಯೆಹೋವನ ಆತ್ಮ ಅವನ ಮೇಲೆ ಬಂದು ಅವನು ಅಕ್ಷೆಲೋನಿಗೆ ಹೋಗಿ ಅಲ್ಲಿಂದ 30 ಮಂದಿ ಫಿಲಿಸ್ಟಿಯರನ್ನ ಹೊಡೆದು ಅವರ ವಸ್ತ್ರಗಳನ್ನ ಸುಲ್ಕೊಂಡು ಬಂದು ಒಗಟನ್ನ ಹೇಳಿದವರಿಗೆ ಕೊಡ್ತಾರೆ. ತನ್ನ ಹೆಂಡತಿಯ ಮೇಲೆ ಕೋಪಿಸ್ಕೊಂಡು ತನ್ನ ಊರಿಗೆ ಬರ್ತಾರೆ. ನಂತರ ಅವನ ಹೆಂಡತಿಯನ್ನ ಅವನ ಮಾವ ಆ 30 ಮಂದಿಯಲ್ಲಿ ಒಬ್ಬನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಕೆಲವು ದಿವಸಗಳಾದ ನಂತರ ಸಂಸೋನ ತನ್ನ ಹೆಂಡತಿಯನ್ನ ನೋಡಲು ಹೋದ. ಅಲ್ಲಿ ಅವನ ಮಾವ ಅವನಿಗೆ, ನೀನು ಕೋಪಿಸಿಕೊಂಡು ಹೋದದ್ರಿಂದ ನೀನು ಆಕೆಯನ್ನ ಹಾಗೆ ಮಾಡ್ತೀಯ ಅಂತ ಅನ್ಕೊಂಡು ನಾವು ಆಕೆಯನ್ನ ಬೇರೊಬ್ಬನಿಗೆ ಕೊಟ್ಟು ಮದುವೆ ಮಾಡಿದ್ವಿ ಅಂತ ಹೇಳ್ತಾರೆ. ಆಗ ಸಂಸೋನ, ಇವಳು ಆಕೆಯ ತಂಗಿ, ಆಕೆಗಿಂತ ಸುಂದರವಾಗಿದ್ದಾಳೆ ಅಂತ ಹೇಳಿ ಇವಳು ನಿನ್ಗಿರ್ಲಿ ಅಂತ ಹೇಳ್ತಾರೆ. ಆಗ ಸಂಸೋನ, ಈ ಸಾರಿ ನಾನು ಫಿಲಿಸ್ಟರಿಗೆ ಕೇಡು ಮಾಡುವುದಾದ್ರೆ ತಪ್ಪು ನನ್ನದಲ್ಲ ಅಂತ ಅನ್ಕೊಂಡು ಹೊರಟು ಹೋಗಿ 300 ನರಿಗಳನ್ನ ಹಿಡಿದು ಬಾಲಗಳ ಮಧ್ಯದಲ್ಲಿ ಪಂಜುಗಳನ್ನಿಟ್ಟು ಬಾಲಗಳನ್ನ ಒಂದಕ್ಕೊಂದು ಕಟ್ಟಿ ಪಂಜುಗಳಿಗೆ ಬೆಂಕಿ ಹಚ್ಚಿ ಫಿಲಿಸ್ಟಿಯರ ಹೊಲಗಳ ಕಡೆಗೆ ಓಡಿಸಿದ. ಅವು ಗೋಧಿಯ ಹೊಲಗಳನ್ನು, ತನೆಗೂಡುಗಳನ್ನು, ತೋಟಗಳನ್ನು ಸುಟ್ಟು ಬಿಡ್ತು. ಸಂಸೋನನ ಹೆಂಡತಿಯನ್ನ ಅವನ ಮಾವ ಬೇರೊಬ್ಬನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಸಂಸೋನನೇ ಈ ಕಾರ್ಯವನ್ನ ಮಾಡಿದಾನೆ ಅಂತ ಅನ್ಕೊಂಡು ಫಿಲಿಸ್ಟಿಯರಿಗೆ ಗೊತ್ತಾದಾಗ ಆಗ ಅವರು ಹೋಗ್ಬಿಟ್ಟು ಸಂಸೋನನ ಹೆಂಡತಿಯನ್ನ ಆಕೆಯ ತಂದೆಯ ಮನೆಯವರನ್ನ ಸುಟ್ಟು ಬಿಡ್ತಾರೆ. ನಂತರ ಸಂಸೋನನ್ನು ಬಂದು ತನ್ನ ಹೆಂಡತಿಯನ್ನ ಕೊಂದವರನ್ನೆಲ್ಲ ಕೊಂದ್ಬಿಟ್ಟು ಏಟಾನ್ ಗಿರಿಗೆ ಹೋಗಿ ವಾಸ ಮಾಡ್ತಾನೆ. ಸಂಸೋನನ ಮೇಲಿನ ಕೋಪಕ್ಕೆ ಫಿಲಿಸ್ಟಿಯರು ಯೆಹೂದ್ಯರ ಮೇಲೆ ಯುದ್ಧಕ್ಕೆ ಬರ್ತಾರೆ. ಆಗ ಯೆಹೂದ್ಯರು ಫಿಲಿಸ್ಟಿಯರಿಗೆ, ನೀವು ನಮ್ಮ ಮೇಲೆ ಯುದ್ಧಕ್ಕೆ ಬರಲು ಕಾರಣ ಏನು ಅಂತ ಕೇಳೋದಕ್ಕೆ, ಅದಕ್ಕೆ ಫಿಲಿಸ್ಟಿಯರು ಸಂಸೋನನು ತಮಗೆ ಮಾಡಿದ್ನೆಲ್ಲ ತಿಳಿಸ್ತಾರೆ. ಸಂಸೋನನ್ನ ಹಿಡಿದು ತಂದು ನಮ್ಗೆ ಒಪ್ಪಿಸಿರಿ, ನಾವು ನಿಮ್ಮ ಮೇಲೆ ಯುದ್ಧ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಆಗ ಯೆಹೂದ್ಯರು ಸಂಸೋನನ ಬಳಿಗೆ ಹೋಗಿ, ನೀನು ಯಾಕೆ ಹೀಗೆ ಮಾಡಿದೆ, ಫಿಲಿಸ್ಟಿಯರು ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ದಾರೆ, ನಾವು ನಿನ್ನನ್ನ ಕಟ್ಟಿ ಫಿಲಿಸ್ಟಿಯರ ಕೈಗೆ ಒಪ್ಪಿಸ್ಬೇಕಂತ ಬಂದಿದೀವಿ ಅಂತ ಹೇಳ್ತಾರೆ. ಅದಕ್ಕೆ ಸಂಸೋನನು, ನೀವು ನನ್ನನ್ನ ಕೊಲ್ಲುವುದಿಲ್ಲ ಅಂತ ಒಪ್ಪುವುದಾದ್ರೆ ಬರುತ್ತೀನಿ ಅಂತ ಹೇಳ್ತಾರೆ. ಆ ಮಾತಿಗೆ ಅವರು, ಸತ್ಯವಾಗಿಯೂ ನಾವು ನಿನ್ನನ್ನು ಕೊಲ್ಲೋದಿಲ್ಲ ಅಂತ ಹೇಳಿ 2 ಹೊಸ ಹಗ್ಗಗಳಿಂದ ಸಂಸೋನನನ್ನ ಕಟ್ಟಿ ಫಿಲಿಸ್ಟಿಯರ ಬಳಿಗೆ ತರ್ತಾರೆ. ಸಂಸೋನನನ್ನು ಕಂಡ ಕೂಡಲೇ ಫಿಲಿಸ್ಟಿಯರು ಆರ್ಭಟದಿಂದ ಕೂಗಿಕೊಳ್ತಾರೆ. ತಕ್ಷಣವೇ ಯೆಹೋವನ ಆತ್ಮ ಅವನ ಮೇಲೆ ಬಂದು, ಆತ್ಮ ಬಂದ ಕೂಡಲೇ ಅವನು ತನಗೆ ಕಟ್ಟಿದ್ದ ಹಗ್ಗವನ್ನು ಅರೆದು ಅಲ್ಲಿ ಬಿದ್ದಿದ್ದ ಕತ್ತೆಯ ದವಡೆಯ ಎಲುಬನ್ನು ತೆಗೆದು 1000 ಜನ ಫಿಲಿಸ್ಟಿಯರನ್ನ ಕೊಲ್ತಾನೆ. ನಂತರ ಅವನಿಗೆ ನೀರಡಿಕೆ ಆಗುತ್ತೆ.
ಆಗ ಅವನು, ಯೆಹೋವನೇ, ನೀನು ನಿನ್ನ ಸೇವಕ ಮೂಲಕವಾಗಿ ಮಹಾಜಯವನ್ನು ಉಂಟು ಮಾಡಿದೆ. ಆದರೆ ಈಗ ನಾನು ದಾಹದಿಂದ ಸತ್ತು ಸುನ್ನತಿ ಇಲ್ಲದವರ ಕೈಯಿಂದ ಬೀಳಬೇಕು ಎಂದು ಪ್ರಾರ್ಥಿಸಿದಾಗ ಆ ಕೂಡಲೇ ದೇವರು ಅಲ್ಲಿನ ಮರಳು ಬಂಡೆಯನ್ನ ಸೀಳ್ಬಿಟ್ಟು ಅದರೊಳಗಡೆಯಿಂದ ನೀರು ಹೊರಬರುವಂತೆ ಮಾಡ್ತಾರೆ. ಸಂಸೋನ ಆ ನೀರನ್ನ ಕುಡಿದು ಅಲ್ಲಿಂದ ಹೊರಟು ಹೋಗ್ತಾರೆ. ಇದಾದ ಕೆಲವು ದಿನಗಳ ನಂತರ ಸಂಸೋನ ಗಾಜದಲ್ಲಿದ್ದ ಒಬ್ಬ ವೇಶ್ಯೆಯ ಸಹವಾಸ ಮಾಡ್ತಾನೆ. ಸಂಸೋನನು ಅಲ್ಲಿಗೆ ಹೋದಾಗ ಅವನನ್ನು ಕೊಲ್ಲಬೇಕಂತ ಗಾಜದವರು ಆ ದಿನ ರಾತ್ರಿ ಊರ ಬಾಗಿಲಲ್ಲಿ ಹೊಂಚು ಹಾಕಿ ಕಾದ್ಕೊಂಡಿರ್ತಾರೆ. ಆದ್ರೆ ಸಂಸೋನನು ಮಧ್ಯರಾತ್ರಿಯಲ್ಲಿ ಎದ್ದು ಆ ಊರ ಬಾಗಿಲುಗಳನ್ನು ನಿಲುವು ಪಟ್ಟಿಗಳ ಸಮೇತ ಕಿತ್ಕೊಂಡು ಹೋಗ್ತಾನೆ. ಆ ನಂತರ ಸಂಸೋನನು ಸೂರೆನ್ ತಗ್ಗಿನಲ್ಲಿದ್ದ ದೆಲಿಲಾ ಎಂಬ ಸ್ತ್ರೀಯ ಸಹವಾಸ ಮಾಡಿದ ವಿಷಯ ತಿಳಿದ ಫಿಲಿಸ್ಟಿಯರು ಪ್ರಭುಗಳು ಅವಳ ಬಳಿಗೆ ಬಂದು, ನಮ್ಮಲ್ಲಿ ಪ್ರತಿಯೊಬ್ಬನು ನಿನಗೆ 1,000 ನಾಣ್ಯ ಕೊಡುವೆವು. ನೀನು ಸಂಸೋನನ ಮಹಾಶಕ್ತಿಯ ಮೂಲ ಯಾವುದೆಂದು ಅದನ್ನು ಕುಂದಿಸುವುದು ಹೇಗಂತ ತಿಳ್ಕೊಂಡು ನಮ್ಗೆ ತಿಳಿಸ್ಬೇಕಂತ ಹೇಳಿದ್ರು. ಹಣಕ್ಕೆ ಆಸೆಪಟ್ಟ ದೆಲಿಲಾ ಸಂಸೋನನ ಬಳಿಗೆ ಬಂದು, ನಿನಗೆ ಇಂತಹ ಮಹಾಶಕ್ತಿ ಹೇಗೆ ಬಂತು? ನಿನ್ನನ್ನು ಕಟ್ಟಿ ಕುಂದಿಸುವುದು ಹೇಗೆ ಅಂತ ಕೇಳಿದ್ಲು. ಇದೇ ರೀತಿ 4 ಸಾರಿ ಕೇಳಿದ್ಲು. ಮೊದಲನೇ ಸಾರಿ ಸಂಸೋನನು ಹೇಳಿದಂತೆ ಕರುವಿನ 7 ಹಸಿ ತಂತಿಗಳನ್ನು ತಂದು ಅವನಿಗೆ ಕಟ್ಟಿದಳು. 2ನೇ ಸಾರಿ ಹೊಸ ಹಗ್ಗಗಳಿಂದ ಕಟ್ಟಿದಳು. ಸಂಸೋನನು ತನ್ನ ಶಕ್ತಿಯಿಂದ ಅವುಗಳನ್ನು ಹರಿದು ಹಾಕಿದನು. 3ನೇ ಸಾರಿ ಅವನ ತಲೆಯ ಕೂದಲುಗಳನ್ನು ಜಡೆಯಾಗಿ ಹೆಣೆದು ಗೂಟಕ್ಕೆ ಕಟ್ಟಿದಳು. ಸಂಸೋನನು ಎದ್ದು ಗೂಟದ ಸಮೇತ ಕಿತ್ತುಕೊಂಡು ಹೋದ ನಂತರ ಅವಳು ಸಂಸೋನನಿಗೆ, ನೀನು ನನ್ನನ್ನು ಪ್ರೀತಿಸುವುದಿಲ್ಲ, ನಿನಗೆ ನನ್ನ ಮೇಲೆ ಮನಸ್ಸಿಲ್ಲ, ಹಾಗಾಗಿ ನೀನು ನನ್ನನ್ನು 3 ಸಾರಿ ವಂಚಿಸಿ ನಿನ್ನ ಈ ಮಹಾಶಕ್ತಿಯನ್ನು ಕುಂದಿಸುವುದು ಹೇಗೆ ಅಂತ ಈಗಲಾದ್ರೂ ನನ್ಗೆ ಹೇಳು ಅಂತ ಪದೇ ಪದೇ ಪೀಡಿಸ್ತಾಳೆ. ಆಗ ಸಂಸೋನನು ಆಕೆಗೆ, ನಾನು ದೇವರಿಗೆ ಪ್ರತಿಷ್ಠನು, ನನ್ನ ತಲೆಯ ಕೂದಲನ್ನು ಕ್ಷೌರ ಮಾಡಿದ್ರೆ ನನ್ಗಿರುವಂತಹ ಶಕ್ತಿ ಹೋಗಿ ನಾನು ಮಾಮೂಲಿ ಮನುಷ್ಯನಂತೆ ಆಗ್ತೀನಿ ಅಂತ ಹೇಳ್ತಾನೆ. ಆ ವಿಷಯವನ್ನ ಅವಳು ಫಿಲಿಸ್ಟಿಯರಿಗೆ ತಿಳಿಸ್ತಾಳೆ. ಅವರು ಆಕೆಯ ಮನೆಗೆ ಬರ್ತಾರೆ. ಆಕೆ ಸಂಸೋನನನ್ನು ತನ್ನ ತೊಡೆಯ ಮೇಲೆ ಮಲಗಿಸ್ಕೊಂಡು ಅವನು ನಿದ್ದೆ ಹೋದಾಗ ಅವನ ತಲೆಯ ಕೂದಲನ್ನು ಕತ್ತರಿಸಿ ಬಿಟ್ಟಳು. ಆಗ ಫಿಲಿಸ್ಟಿಯರು ಸಂಸೋನನ ಹಿಡಿದು ಅವನ ಕಣ್ಣುಗಳನ್ನು ಕಿತ್ತು ಗಾಜಕ್ಕೆ ಹೊಯ್ದು ಸೆರೆಮನೆಯಲ್ಲಿ ಹಾಕ್ತಾರೆ. ಸಂಸೋನನು ಸಿಕ್ಕಿದಾಗ ಅವರು ಹಬ್ಬ ಮಾಡಿ ತಮ್ಮ ದೇವರಾದ ದಾಗೋನನಿಗೆ ಯಜ್ಞವನ್ನು ಅರ್ಪಿಸ್ತಾರೆ. ಆ ದಿನ ಅಲ್ಲಿ 3,000 ಜನ ಸೇರಿರ್ತಾರೆ. ತಮ್ಮ ವಿನೋದಕ್ಕೆ ಸಂಸೋನನನ್ನು ತಂದು ದಾಗೋನನ ಗುಡಿಯ ಮಧ್ಯದಲ್ಲಿ 2 ಸ್ತಂಭಗಳ ನಡುವೆ ನಿಲ್ಲಿಸ್ತಾರೆ. ಫಿಲಿಸ್ಟಿಯರು ಕೂಗಿಕೊಳ್ಳುತ್ತಿರ್ತಾರೆ. ಸಂಸೋನನು, ಕರ್ತನೇ, ಫಿಲಿಸ್ಟಿಯರು ಕಿತ್ತು ಹಾಕಿದ 2 ಕಣ್ಣುಗಳಲ್ಲಿ ಒಂದಕ್ಕೋಸ್ಕರವಾದರೂ ಅವರಿಗೆ ಮೊಯಿ ತೀರಿಸಲು ನನ್ನನ್ನು ಬಲಪಡಿಸು ಎಂದು ಮೊರೆ ಇಡ್ತಾರೆ. ತನ್ನ 2 ಕೈಗಳಿಂದ ಆ 2 ಸ್ತಂಭಗಳನ್ನು ಒತ್ತಿ ಹಿಡಿದು ಫಿಲಿಸ್ಟಿಯರ ಸಂಗಡ ನಾನು ಕೂಡ ಸಾಯುವೆನು ಅಂತ ಹೇಳಿ ಅವುಗಳನ್ನ ತಳ್ಳಿದ ಗುಡಿಯ ಮಾಳಿಗೆ ಬಿದ್ದು ಅಲ್ಲಿದ್ದವರೆಲ್ಲರೂ ಸತ್ತರು. ನಂತರ ಸಂಸೋನನ ಬಂಧುಗಳು ಬಂದು ಅವನ ಶವವನ್ನು ತಗೊಂಡು ಹೋಗಿ ತಂದೆಯ ಸಮಾಧಿಯಲ್ಲಿ ಹೂಣಿಡ್ತಾರೆ. ದೇವರು ಈ ವಾಕ್ಯವನ್ನ ಆಶೀರ್ವದಿಸಲಿ. ಆಮೆನ್. Thank you, sister. Tarun brother. brother. Yeah, brother. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ನಿಮ್ಮನ್ನು ತಂದೆಯಾದ ದೇವರ ನಾಮದಲ್ಲಿಯೂ ಮತ್ತು ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ವಂದಿಸುತ್ತಾ ನಾವಿವತ್ತು ಸಂಸೋನ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೆ ಒಂದು ಇಸ್ರಾಯೇಲ್ ಜನರು ದೇವರ ಒಂದು ಕಣ್ಣಿಗೆ ಪಾಪ ಮಾಡ್ತಾರೆ. ಅದಕ್ಕೆ ದೇವ್ರ ಏನ್ ಮಾಡ್ತಾರೆ ಅಂದ್ರೆ ಈ ಇಸ್ರಾಯೇಲ್ ಜನರನ್ನ ಫಿಲಿಸ್ಟಿಯರ್ ಕೈಗೆ 40 ವರ್ಷ ಕೊಡ್ತಾರೆ. ಆಗ ಚೂರ್ಗ್ ಎಂಬ ಒಂದು ಊರಿನಲ್ಲಿ ದಾನ್ ಕುಲದವನಾದ ಮನೋಹ ಎಂಬ ಮನುಷ್ಯ ಇರ್ತಾನೆ. ಅವ್ರ ಹೆಂಡತಿ ಬಂಜೆ ಆಗಿರ್ತಾರೆ. ಅದಕ್ಕೆ ಅವ್ರು ಒಂದ್ ದಿವಸ ಅವರು ದೇವದೂತರು ಬಂದ್ಬಿಟ್ಟು ಅವ್ರ ಹೆಂಡತಿಗೆ ಹೇಳ್ತಾರೆ, ನೀನ್ ಇವಾಗ ಏನ್ ಬಂಜೆ ಆಗಿದ್ಯಲ್ಲ, ನೀನು ಗರ್ಭವತಿ ಆಗುವೆ ಮತ್ತೆ ಒಂದು ಮಗುವನ್ನು ಹೇಳ್ತೀಯ ಅಂತ ಅಂತಾರೆ. ಮತ್ತೆ ಆ ಮಗುನ ನೀನು ಹುಷಾರಾಗಿ ನೋಡ್ಕೋಬೇಕು. ನೀನು ಒಂದು ಗರ್ಭವತಿಯ ಒಂದು ಕಾಲದಲ್ಲಿ ನೀನು ಯಾವುದೇ ರೀತಿಯಾದ ದ್ರಾಕ್ಷಾರಸನಾಗ್ಲಿ ಮತ್ತೆ ಯಾವುದೇ ಒಂದು ಆಹಾರವಾಗ್ಲಿ ನೀನು ಸೇವಿಸಂಗಿಲ್ಲ ಅಂತ ಅಂತಾರೆ.
ಮತ್ತೆ ಆ ಒಂದು ಮಗು ಏನ್ ಹುಟ್ಟುತ್ತಲ್ಲ ಅದಕ್ಕೆ ಯಾವತ್ತು ಒಂದು ಕ್ಷೌರದ ಒಂದು ಕತ್ತಿ ಅದ್ ಒಂದು ತಲೆಯನ್ನ ಮುಟ್ಲೇಬಾರ್ದು ಅಂತ ಅಂತಾರೆ. ಈ ವಿಷಯನ ಹೋಗ್ಬಿಟ್ಟು ಅವರು ಒಂದು ಗಂಡಂಗೆ ಹೇಳ್ತಾರೆ. ಅದಾದ್ಮೇಲೆ ಅವ್ರ ಒಂದು ಮಗುನ ಏರ್ತಾರೆ. ಆ ಮಗುನ ಸಂಸೋನನ ಅಂತ ಹೆಸರು ಇಡ್ತಾರೆ. ಮತ್ತೆ ದೇವರ ಸಂಸೋನನ ಆಶೀರ್ವಾದ ಮಾಡ್ತಾರೆ. ಸಂಸೋನ ಒಂದು ತಿಮಿನ ಒಂದು ಪ್ರದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಫಿಲಿಸ್ತರ ಹೆಣ್ಣನ್ನು ಒಬ್ರನ್ನ ನೋಡ್ಬಿಟ್ಟು ಅವ್ರನ್ನ ಮೆಚ್ಕೋತಾನೆ. ಇದನ್ನ ಹೋಗ್ಬಿಟ್ಟು ಅವರು ತಂದೆ ತಾಯಿಗೆ ಹೇಳ್ತಾರೆ, ನಾನು ಫಿಲಿಸ್ತರ ಒಬ್ಬರಲ್ಲಿ ಹೆಣ್ಣು ನೋಡಿದ್ದೀನಿ, ಅವ್ರನ್ನ ನನ್ನ ಹೆಂಡತಿಯಾಗಿ ಮಾಡ್ಕೊಡ್ರಿ ಅಂತ ಹಿಂಗಂತಾನೆ. ಅದಕ್ಕೆ ಅವರು ತಂದೆ ತಾಯಿಗಳು ಕೇಳ್ತಾರೆ, ಯಾಕೆ ನಮ್ಮ ಬಂಧುಗಳಲ್ಲಿ ಯಾರು ಇಲ್ವಾ ನಿಂಗೆ ಇಷ್ಟ ಆಗಿರೋರು ಅಂತ ಅಂದಾಗ ಅವನು ಆ ಒಂದು ಸಂಸೋನ ಅಂತಾನೆ, ಅವಳು ನನ್ನ ಕಣ್ಗೆ ಸರಿಯಾಗಿದ್ದಾರೆ, ನಂಗೆ ಅವ್ರನ್ನ ಹೆಂಡತಿಯಾಗಿ ಮಾಡ್ಕೊಡ್ರಿ ಅಂತ ಅವರು ಹೇಳ್ತಾರೆ. ಆ ಒಂದು ಕಾಲದಲ್ಲಿ ಫಿಲಿಸ್ತೀಯರು ಇಸ್ರಾಯೇಲ್ ಮೇಲೆ ಒಂದು ಆಳ್ವಿಕೆ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಸಂಸೋನನು ಅಲ್ಲಿ ಅವ್ರ ತಂದೆ ತಾಯಿ ಜೊತೆ ಅವರು ಕೆಳಗೆ ಹೋಗ್ತಾನೆ. ಆಗ ಅವನು ಅಲ್ಲೇ ಹೋಗುವಾಗ ಅವನು ಒಂದು ಸಂಸೋನ ದ್ರಾಕ್ಷಿ ತೋಟ ಬಲಿ ಹತ್ರ ಹೋಗ್ತಾನೆ. ಅಲ್ಲಿ ಹೋಗುವಾಗ ಅಲ್ಲೊಂದು ಪ್ರಾಯದ ಒಂದು ಸಿಂಹ ಅವನ್ ಮುಂದೆ ಬಂದ್ಬಿಟ್ಟು ಗರ್ಜಿಸ್ಕೊಂಡು ನಿಂತ್ಕೊರುತ್ತೆ. ಆದ್ರೆ ಸಂಸೋನ ಹತ್ರ ಯಾವುದೇ ರೀತಿಯ ಒಂದು ವೆಪನ್ ಆದ್ರೂ ಏನು ಇರಲ್ಲ. ಆದ್ರೆ ಅವನು ಬರೀ ಕೈಯಿಂದನೇ ಆ ಒಂದು ಸಿಂಹನ ಒಲೆ ಓತದ್ ಮರಿ ತರ ಸೀಲ್ತಾನೆ. ಆದ್ರೆ ಈ ವಿಷಯನ ಅವ್ರ ತಂದೆ ತಾಯಿಗೆ ಹೇಳಲ್ಲ. ಅವನು ಅಲ್ಲೇ ಒಂದು ಅವ್ರ ಹೆಂಗಸರ ಜೊತೆ ಮಾತಾಡ್ಕೊಂಡು ಅವನ್ನ ಇಷ್ಟಪಟ್ಟು ಆಮೇಲೆ ಹೋಗ್ತಾರೆ. ಅದಾದ್ಮೇಲೆ ಅವನು ಮತ್ತೆ ಸಂಸೋನ ಆ ಒಂದು ಹೆಂಗಸನ್ನ ನೋಡಕ್ಕೆ ಮತ್ತೆ ಬರುವಾಗ ಆಗ ಅವನು ಅಲ್ಲೇನೆ ಅವನಿಗೆ ಯೋಚನೆ ಮಾಡ್ತಾ, ನಾನೊಂದು ಸಿಂಹನ ಇಲ್ಲಿ ಸಾಯಿಸಿದೀನಲ್ಲ, ಅದು ಏನಾಗಿರ್ಬೋದು ಅದು ಅಂತ ಅವನು ನೋಡಕ್ಕೋಸ್ಕರ ಅವನು ದ್ರಾಕ್ಷಿ ಬಲೆ ಹತ್ರ ಆಗ ಅವನು ಬಂದು ನೋಡಿದಾಗ ಆ ಒಂದು ಸಿಂಹದ ಒಳಗೆ ಒಂದು ಜೇನ್ ಕಟ್ಟಿರುತ್ತೆ. ಆ ಜೇನ್ನ ಎತ್ಕೊಂಡು ಅವನು ಅಲ್ಲೇ ಒಂದು ತಿನ್ಕೊಂಡು ಹೋಗ್ತಾ ಮತ್ತೆ ಅವ್ರ ಅಪ್ಪ ಅಮ್ಮಂಗೆ ಕೊಡ್ತಾರೆ. ಆದ್ರೆ ಈ ವಿಷಯನ ಅವನು ಹೇಳಲ್ಲ. ಈ ಒಂದು ಜೇನು ಒಂದು ಸಿಂಹದ ಒಂದು ಡೆಡ್ ಬಾಡಿಯಿಂದ ಸಿಕ್ಕೈತೆ ಅಂತ ಅವನು ಹೇಳಲ್ಲ ಅವನು. ಅದಾದ್ಮೇಲೆ ಅವರು ಒಂದು ಅವ್ರ ತಂದೆ ಅವರು ಒಂದು ಸಂಸೋನ ಒಂದು ಮದ್ವೆ ಆಗ್ಬೇಕಾದ್ರೆ ಅವ್ನ ಹೆಣ್ಣನ್ನ ನೋಡಕ್ಕೆ ಬರ್ತಾರೆ. ಆಗ ಸಂಸೋನನ್ ಏನ್ ಮಾಡ್ತಾನಂದ್ರೆ ಅಲ್ಲೇ ಒಂದು ಕೂಟನವನ್ನು ಅವರು ಸಿದ್ಧ ಮಾಡ್ತಾರೆ. ಆಗ ಅವನ್ಗೆ ಸಂಸೋನ್ಗೆ ಸಹಪಾಠಿಯಾಗಿ 30 ಜನರನ್ನ ಕೊಡ್ತಾರೆ. ಆಗ ಅವನು ಏನ್ ಮಾಡ್ತಾನೆ ಅಂದ್ರೆ ಸಂಸೋನನು ಆ 30 ಜನರಿಗೆ ಒಂದು ಒಗ್ಗಟ್ಟನ್ನು ಕೇಳ್ತಾನೆ. ಏನಂತ ಅಂದ್ರೆ ಈ ತಿಂದು ಬಿಡುವುದರಿಂದ ತಿನ್ನತಕ್ಕದ್ದು ದೊರಕಿದೆ, ಕ್ರೂರವಾದದ್ದರಿಂದ ಮಧುರವಾದದ್ದು ಸಿಕ್ಕಿದೆ ಅಂತ ಅಂತಾರೆ. ಈ ಒಂದು ಒಗ್ಗಟ್ಟು ಒಂದು 7 ದಿವಸದ ಒಳಗೆ ಹೇಳ್ಬೇಕು ಅಂತ ಅಂತಾರೆ. ಅಕಸ್ಮಾತ್ ಅವ್ರು 7 ದಿವಸದ ಒಳಗೆ ಹೇಳಿಲ್ಲ ಅಂದ್ರೆ ಅವ್ರು 30 ದುಪ್ಪಟ್ಟ ಮತ್ತೆ 30 ವಿಶೇಷವಾದ ಒಂದು ವಸ್ತ್ರವನ್ನು ಕೊಡ್ಬೇಕು ಅಂತ ಅಂತಾರೆ. ಅಕಸ್ಮಾತ್ ಸಂಸೋನ ಹೇಳಿಲ್ಲ ಅಂದ್ರೆ ಸಂಸೋನ ಒಂದು 30 ದುಪ್ಪಟ್ಟ ಮತ್ತೆ 30 ವಿಶೇಷವಾದ ವಸ್ತ್ರವನ್ನು ಕೊಡ್ತಾನೆ. ಇದೇ ರೀತಿ 3 ದಿನಗಳು ಕಳೆದೋಗುತ್ತೆ. ಆದ್ರೆ ಈ ಒಂದು 30 ಜನರಿಗೆ ಏನೋ ಆ ಒಂದು ಒಗ್ಗಟ್ಟಿನ ಅರ್ಥನೇ ಆಗಲ್ಲ. ಆವಾಗ ಒಂದು 4ನೇ ದಿನದಲ್ಲಿ ಆ ಸಂಸೋನನ ಒಂದು ಹೆಂಡತಿನ ಕರ್ಬಿಟ್ಟು ಹೇಳ್ತಾರೆ, ನಿನ್ ಗಂಡನನ್ನು ನೀನ್ ಮರುಳು ಮಾಡಿಸ್ಬಿಟ್ಟು ಆ ಒಂದು ಒಗ್ಗಟ್ಟಿನ ಅರ್ಥವನ್ನು ತಿಳ್ಕೊಂಬಾ ಅಂತ ಅಂತಾರೆ. ಇಲ್ಲಾಂದ್ರೆ ನಾನು ನಿನ್ನ ಮನೆ ಮತ್ತೆ ನಿನ್ನ ಒಂದು ತಂದೆಯನ್ನು ಸುಟ್ಟಾಕ್ತಿವಿ ಅಂತ ಅಂತಾರೆ. ಅದಾದ್ಮೇಲೆ ಅವರು ಒಂದು ಹೆಂಗಸು ಅವ್ರ ಹೆಂಡತಿ ಹೋಗ್ಬಿಟ್ಟು ಸಂಸೋನನ ಹತ್ರ ಕೇಳ್ತಾರೆ, ಈ ಒಂದು ಒಗ್ಗಟ್ಟದ ಅರ್ಥವೇನು ಅಂತ ತುಂಬಾ ಪೀಡಿಸಿದಾಗ ಆ ಒಂದು 7ನೇ ದಿನದಲ್ಲಿ ಸೂರ್ಯ ಒಂದು ಅಸ್ತವೋದಕ್ಕಿಂತ ಮುಂಚೆ ಆ ಒಂದು ಒಗ್ಗಟ್ಟನ್ನು ಸಂಸೋನ ಅವ್ರ ಹೆಂಡತಿಗೆ ಹೇಳ್ಬಿಡ್ತಾರೆ. ಅವ್ರ ಹೆಂಡತಿ ಹೋಗ್ಬಿಟ್ಟು ಆ ಒಂದು ಜನರಿಗೆ ಹೇಳ್ತಾರೆ. ಆಗ ಅವರು ಆ ಒಂದು ಸಹಪಾಠಿಗಳಿರ್ತಾರಲ್ಲ ಅವ್ರು ಬಂದ್ಬಿಟ್ಟು ಸಂಸೋನಿಗೆ ಒಂದು ಒಗ್ಗಟ್ಟಿನ ಅರ್ಥ ಹೇಳ್ಬಿಡ್ತಾರೆ. ಆ ಒಗ್ಗಟ್ಟಿನ ಅರ್ಥ ಏನಂದ್ರೆ, ಜೇನಿಗಿಂತ ಸಿಹಿಯಾದದ್ದು ಯಾವುದು ಮತ್ತೆ ಸಿಂಹಕ್ಕಿಂತ ಕ್ರೂರವಾದದ್ದು ಯಾವುದು ಅಂತ ಹೇಳ್ತಾರೆ. ಅದಾದ್ಮೇಲೆ ಸಂಸೋನನು ಈ ಒಂದು ಇವ್ರು ಹೇಳ್ಬಿಟ್ರ ಅಂತ ಆಗ್ಬಿಟ್ಟು ಹೇಳ್ತಾನೆ, ನೀವು ನನ್ ಮುಖಾಂತರ ತಿಳ್ಕೊಳ್ಳಿಲ್ಲ ಅಂದ್ರೆ ಈ ಒಂದು ಒಗ್ಗಟ್ಟಿನ ಅರ್ಥ ನೀವ್ ಹೇಳಕ್ ಆಗ್ತಾ ಇದ್ದಿಲ್ಲ ಅಂತ ಅಂತಾರೆ. ಆವಾಗ ದೇವರ ಆತ್ಮ ಅವನ ಮೇಲೆ ಬಂದ್ಬಿಟ್ಟು ಒಂದು ಬೇರೆ ಕಡೆ ಹೋಗ್ಬಿಟ್ಟು 30 ಜನರನ್ನು ಹೊಡೆದಿ ಅವರಿಂದ ಒಂದು ಬಟ್ಟೆಗಳನ್ನ ಈಸ್ಕೊಂಡು ಯಾರ್ಯಾರು ಒಂದು ಒಗ್ಗಟ್ಟು ಹೇಳಿದ್ರೆ ಅವ್ರಿಗೆಲ್ಲ ಕೊಡ್ತಾರೆ. ಅದಾದ್ಮೇಲೆ ಅವರು ಸ್ವಲ್ಪ ದಿನಗಳ ನಂತರ ಆಗ ಅವರು ಒಂದು ಹೆಣ್ಣು ತಂದೆ ಹೇಳ್ತಾರಲ್ಲ, ಅವ್ರು ಏನ್ ಮಾಡ್ಬಿಡ್ತಾರಂದ್ರೆ ಅವರು ಒಂದು ಸಹಪಾಠಿಗಳು ಇರ್ತಾರಲ್ಲ, ಸಂಸೋನ ಸಹಪಾಠಿಗಳು, ಅವರಲ್ಲಿ ಯಾರೋ ಒಬ್ಬ ಒಂದು ಬೆಸ್ಟ್ ಆಗಿದ್ರು ಅವ್ರ ಕೈಯಲ್ಲಿ ಮದುವೆ ಮಾಡಿಸ್ಬಿಡ್ತಾರೆ. ಅದಾದ್ಮೇಲೆ ಆ ಒಂದು ಗೋಧಿಯ ಒಂದು ಸುಗ್ಗಿ ಕಾಲದ ಒಂದು ಸಮಯದಲ್ಲಿ ಅವನು ಸಂಸೋನನು ಅವ್ನ ಹೆಂಡತಿನ ನೋಡಕ್ಕೋಸ್ಕರ ಒಂದು ಪ್ರಾಯದ ಒಂದು ಓತದ ಮರಿನ ಆಗ ಎತ್ಕೊಂಡು ಅವನು ಬರ್ತಾನೆ. ಆಗ ಅವನು ಹೇಳ್ತಾನೆ, ನಾನು ಹೆಂಡತಿಯ ಒಂದು ನೊಂದು ಕೋಣೆಯಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದಾಗ ಆ ತಂದೆ ಬಂದ್ಬಿಟ್ಟು ಅವನ್ನ ಕರೀತಾರೆ.
ನೀನು ಅವನ್ನ ಆಮೇಲೆ ಹೇಳ್ತಾರೆ, ನೀನು ಅವಳನ್ನ ಒಂದು ನೀವು ಇಷ್ಟಪಟ್ಟಿಲ್ಲ ಅನ್ಕೋಬಿಟ್ಟು ನಾನು ಏನ್ ಮಾಡಿದ್ದೀನಿ ಅಂದ್ರೆ, ನೀನು ಒಂದು ಸಹಪಾಠಿಯಲ್ಲೇ ಒಬ್ರನ್ನ ಕೈಯಲ್ಲಿ ಕೊಟ್ಟು ಮದುವೆ ಮಾಡಿಸಿದ್ದೀನಿ, ನೀನು ನನ್ನ ಕಿರಿ ಮಗಳನ್ನ ಮದುವೆ ಮಾಡ್ಕೊ, ಅವಳು ಯಾಕೆ ಅವಳು ಚೆನ್ನಾಗಿಲ್ವಾ ಅಂತ ಈ ರೀತಿ ಅಂತಾರೆ. ಅದಕ್ಕೇನೆ ಅವ್ರು ಸಂಸೋನ ಕೋಪ ಮಾಡ್ಕೊಂಡು ಹೇಳ್ತಾರೆ, ನಾನು ಏನಾದ್ರು ನಿಮ್ಗೆ ಫಿಲಿಸ್ಟರಿಗೆ ಮಾಡಿದ್ರೆ ಅದು ನನ್ನ ತಪ್ಪಾಗಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಆಗ ಅವ್ನು ಏನ್ ಮಾಡ್ತಾನೆ ಅಂದ್ರೆ 300 ನರಿಗಳನ್ನ ಇಟ್ಕೊಂಡು ಆ ಒಂದು 2 ನರಿಗೆ ಒಂದು 2 ಬಾಲ ಇರ್ತಾರೆ, ಅದನ್ನ ಕಟ್ಬಿಟ್ಟು ಒಂದು ಆ ಸ್ಪಂಜನ್ನ ಸಿಗಿಸ್ತಾರೆ. ಆಮೇಲೆ ಆ ಒಂದು ಸ್ಪಂಜಿಗೆ ಒಂದು ಬೆಂಕಿ ಇಟ್ಬಿಟ್ಟು ಈ ಪೈರುಗಳಿಗೆ ಗದ್ದೆಗಳಿಗೆಲ್ಲ ಬಿಟ್ಬಿಡ್ತಾರೆ. ಆಗ ಎಲ್ಲಾ ಒಂದು ಪೈರು ಗದ್ದೆಗಳೆಲ್ಲ ಒಂದು ಬೆಂಕಿಯಿಂದ ಸುದ್ದಿ ಎಲ್ಲ ನಾಶ ಆಗುತ್ತೆ. ಅದಾದ್ಮೇಲೆ ಫಿಲಿಸ್ಟರು ಇದನ್ನೆಲ್ಲ ಒಂದು ಚರ್ಚೆ ಮಾಡ್ಕೋತಾರೆ, ಯಾರು ಇದನ್ನ ಮಾಡಿದ್ದು ಅಂತ ಕೇಳುವಾಗ ಅವರೆಲ್ಲ ಸಂಸೋನನ ಅಂತ ಅಂತಾರೆ. ಅವ್ರು ಸಂಸೋನ ಮಾವ ಅವ್ರು ಹೆಂಡತಿನ ಕೊಟ್ಟಿಲ್ಲ ಅಂದ್ಬಿಟ್ಟು ಈ ರೀತಿ ಮಾಡಿದ್ದಾನೆ. ಮತ್ತೆ ಅವರು ಮಾವಂಗೆ ಅಂದಿದ್ದಾರೆ, ನಾನೇನಾರು ಫಿಲಿಸ್ಟರ್ ಮಾಡಿದ್ರೆ ಅದು ನನ್ನ ತಪ್ಪಿಲ್ಲ ಅಂದ್ಬಿಟ್ಟು ಈ ಒಂದು ವಿಷಯನ ಅವರು ಹೇಳ್ತಾರೆ. ಅದಾದ್ಮೇಲೆ ಅವನು ಸಂಸೋನ ಗಿರಿಯ ಒಂದು ಯತಾಮ್ ಗಿರಿಯ ಒಂದು ಗುಡ್ಡದಲ್ಲಿ ಅವನು ಬಚ್ಚಿಕೊಳ್ಳುತ್ತಾನೆ. ಆಗ ಫಿಲಿಸ್ಟರು ಯೂದರ್ ಮೇಲೆ ಯೂದರ ಹತ್ರ ಒಂದು ಪ್ರಾಂತ್ಯದ ಹತ್ರ ಬಂದ್ಬಿಟ್ಟು ಅಲ್ಲೇ ಒಂದು ಗುಡಾರನ ಹಾಕೋತಾರೆ. ಆಗ ಯೂದರೆಲ್ಲ ಕೇಳ್ತಾರೆ, ಫಿಲಿಸ್ಟರ್ ಹತ್ರ ಬಂದ್ಬಿಟ್ಟು ಕೇಳ್ತಾರೆ ಯಾಕೆ ನಮ್ಮ ಒಂದು ವಿರುದ್ಧವಾಗಿ ನೀವು ಯುದ್ಧ ಮಾಡಕ್ ಬರ್ತಾ ಇದ್ದೀರಾ ಅಂತ ಕೇಳಿದಾಗ, ಅವಾಗ ಅವರು ಒಂದು ಫಿಲಿಸ್ಟರ್ ಅಂತಾರೆ, ನಾವು ಸಂಸೋನನ್ನ ಕಟ್ಟಾಕೊಂಡು ಹೋಗೋಕೆ ನಾವು ಬಂದಿದ್ದೀವಿ ಅಂತ ಅಂತಾರೆ. ಅದಕ್ಕೆ ಅವರು ಯೂದರ್ ಏನ್ ಮಾಡ್ತಾರೆ ಅಂದ್ರೆ 3000 ಯೂದರು ಯತಾಮ್ ಗಿರಿ ಹತ್ರ ಹೋಗ್ತಾರೆ. ಅಲ್ಲಿ ಸಂಸೋನ ಇರ್ತಾನೆ. ಆಮೇಲೆ ಸಂಸೋನಂಗೆ ಅಂತಾರೆ, ಯಾಕೆ ನಿಮ್ಗೆ ಗೊತ್ತಿಲ್ಲ, ನಾವು ಫಿಲಿಸ್ಟರ್ ಒಂದು ಅಂಡರ್ ಅಲ್ಲಿ ಇದೀವಿ, ಮತ್ತೆ ನೀನ್ ಯಾಕೆ ಈ ರೀತಿ ಮಾಡ್ದೆ ಅಂತ ಅನ್ನುವಾಗ ಅವನು ಸಂಸೋನ ಅಂತಾನೆ, ಅವರು ನಂಗೆ ಏನ್ ಮಾಡಿದ್ರು ನಾನು ಅದೇ ಮಾಡಿದೀನಿ ಅಂತ ಅಂತಾನೆ. ಅದಕ್ಕೆ ಅವನು ಒಂದು ಯೂದರ್ ಅಂತಾರೆ, ಯೆಹೂದ್ಯರು ಅಂತಾರೆ, ನಾನು ನಿನ್ನ ಕಟ್ಟಾಕ ಹೋಗಕ್ಕಷ್ಟೇ ಬಂದಿರೋದು, ಫಿಲಿಸ್ಟರ್ ಕೈಯಲ್ಲಿ ನಾವು ಒಪ್ಪಿಸ್ತೀವಿ, ನಾನು ನಿಮ್ನ ಕೊಲ್ಲಲ್ಲ ಅಂತ ಅಂತಾರೆ. ಅದಕ್ಕೆ ಇವನು ಸಂಸೋನ ಕೇಳ್ತಾರೆ, ನೀವು ಪ್ರಮಾಣ ಮಾಡಿ ನನ್ನ ಕೊಲ್ಲಲ್ಲ ಅಂತ ಅಂತಾರೆ. ಅವರು ಯೂದರು ಅದೇ ರೀತಿ ಪ್ರಮಾಣ ಮಾಡ್ತಾರೆ. ಆದಾದ್ಮೇಲೆ ಅವನು ಯೂದರು ಸಂಸೋನನ್ನ ಕಟ್ಟಾಕಿ ಯೆಹೂದ್ಯರು ಸಂಸೋನನ್ನ ಕಟ್ಟಾಕಿ ಫಿಲಿಸ್ಟರ್ ಕೈಯಲ್ಲಿ ಕೊಡ್ತಾರೆ. ಅವನ್ನ ಒಂದು ಹೊಸ ದಾರದಿಂದ ಸಂಸೋನನ್ನ ಕಟ್ಟಾಕ್ತಾರೆ. ಆಗ ಅವನು ಫಿಲಿಸ್ಟರು ಎಲ್ಲಾರು ಸಂಸೋನನ್ನ ಹೋಗ್ಬಿಟ್ಟು ಕಿಚ್ಚಾಡ್ಕೊಂಡು ಅವನ ಹತ್ರ ಬರ್ತಾ ಇರ್ತಾರೆ. ಆಗ ದೇವರ ಆತ್ಮ ಅವನ್ಗೆ ಬಂದ್ಬಿಟ್ಟು ಅವ್ನ ಒಂದು ಕೈ ಒಂದ್ ದಾರ ಕಟ್ಟಿರ್ತಾರೆ, ಮತ್ತೆ ಬೇಡಿಗಳು ಹಾಕಿರ್ತಾರೆ, ಅದನ್ನ ಮುರಿದಾಕ್ತಾನೆ. ಆಮೇಲೆ ಅಲ್ಲೇ ಇರೋ ಒಂದು ಹಸಿಯಾದ ಒಂದು ಕತ್ತೆಯ ಒಂದು ದಾವಡೆಯ ಎಲುಬನ್ನ ತಗೊಂಡು ಆ 1,000 ಜನರು ಫಿಲಿಸ್ಟರ್ನ ಸಾಯಿಸ್ತಾರೆ. ಆಗ ಸಂಸೋನ ಅಂತಾರೆ, ನಾನ್ ಬರೀ ಒಂದು ಕತ್ತೆಯ ಒಂದು ದವಡೆಯ ಒಂದು ಎಲುಬಿನಿಂದ ಇಷ್ಟೊಂದು ಜನರನ್ನ ಸಾಯಿಸಿದೀನಿ, ಮತ್ತೆ ಎಣಗಳ ರಾಶಿನೇ ಬೀಳ್ಸಿದೀನಿ ಅಂತ ಅವ್ರು ಹೇಳ್ತಾರೆ. ಆಗ ಅವ್ರು ಒಂದು ಕತ್ತೆಯ ಏನೊಂದು ಇತ್ತಲ್ಲ, ದವಡೆಯ ಎಲುಬು, ಅದನ್ನ ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತಾರೆ. ಆ ಒಂದು ಸ್ಥಳ ಏನಂತ ಕಾನಾತ್ ಅಂತ ಹೆಸರು ಬರುತ್ತೆ. ಅದಾದ್ಮೇಲೆ ಸಂಸೋನನು ಫುಲ್ ದಹ ಆಗಿರುವಾಗ ಅವ್ರು ಹೋಗ್ಬಿಟ್ಟು ದೇವರಿಗೆ ಕೇಳ್ತಾರೆ, ನಾನು ನಿನ್ನ ಸೇವಕ ಇಷ್ಟೊಂದು ದೊಡ್ಡ ಜಯವನ್ನು ತಂದಿದ್ದೀನಿ, ನಾನು ದಹದಿಂದ ಒಂದು ಸುನ್ನತಿ ಇಲ್ಲದ ಅನ್ಯ ಜನರಿಗೆ ಕೈಗೆ ಸಿಕ್ಕಾಕೋತೀನಲ್ಲ, ನಂಗೆ ನೀರ್ ಕೊಡ್ರಿ ಅಂತ ಈ ರೀತಿ ದೇವ್ರಿಗೆ ಒಂದು ಪ್ರಾರ್ಥನೆ ಮಾಡ್ತಾರೆ. ಆಗ ದೇವ್ರು ಏನ್ ಮಾಡ್ತಾರೆ ಅಂದ್ರೆ, ಲಂಕೆಯಲ್ಲಿ ಹೊರ ಒಂದು ಬಂಡೆಯಿಂದ ಅವ್ರು ನೀರ್ನ ಬರ್ಸ್ತಾರೆ. ಆಗ ಅವನು ಸಂಸೋನ ನೀರ್ ಕೊಡ್ಬಿಟ್ಟು ಮತ್ತೆ ಚೈತನ್ಯಗೊಂಡಿರ್ತಾನೆ. ಮತ್ತೆ ಅದಾದ್ಮೇಲೆ ಅವನು ಒಂದು ಸೊರೇಕ್ ಎಂಬ ಒಂದು ಪ್ರದೇಶದಲ್ಲಿ ದೆಲೀಲಿಯ ಹೆಂಗಸನ್ನು ಪ್ರೀತಿ ಮಾಡ್ತಾನೆ. ಆಗ ಅವರು ದೆಲೀಲಿಯ ಒಂದು ಮನೇಲೇ ಇರ್ತಾನೆ. ಆಗ ಅವರು ಫಿಲಿಸ್ಟರ ಪ್ರಭುಗಳು ಇರ್ತಾರಲ್ಲ, ಅವ್ರಿಗೆಲ್ಲ ಗೊತ್ತಾಗುತ್ತೆ ಇವನು ಸಂಸೋನ್ ದೆಲೀಲಿಯ ಮನೇಲೇ ಇದ್ದಾನೆ ಅಂತ ಗೊತ್ತಾಗಮೇಲೆ ಅವರು ಒಂದು ಫಿಲಿಸ್ಟರ ಪ್ರಭುಗಳು ದೆಲೀಲಿಯ ಹತ್ರ ಬಂದ್ಬಿಟ್ಟು ಹೇಳ್ತಾರೆ, ನೀನು ಅವನ ಒಂದು ಮಹಾಶಕ್ತಿಯ ಒಂದು ಹಿಂದೆ ಇರೋ ಒಂದು ರಹಸ್ಯನ ತಿಳ್ಕೊ, ನಾವು ಅವಾಗ ನಿಂಗೆ 1,100 ಬೆಳ್ಳಿಯ ನಾಣ್ಯನ ಕೊಡ್ತೀವಿ ಅಂತ ಅಂತಾರೆ. ಅದಾದ್ಮೇಲೆ ದೆಲೀಲಿಯ ಸಂಸೋನನ 3 ಸತಿ ಕೇಳ್ತಾರೆ, ಏನಿದೆ ಒಂದು ಅರ್ಥ, ನೀನು ಒಂದು ಮಹಾಶಕ್ತಿಯ ಒಂದು ರಹಸ್ಯ ಏನು ಅಂತ ಕೇಳ್ತಾರೆ. ಆಗ ಅವನು 3 ಸತಿನೂ ಹೇಳಲ್ಲ. ಆಮೇಲೆ 4ನೇ ಸತಿ ಅವಳು ಕೇಳಿದಾಗ
ಆಗ ಅವನು ಸಂಸೋನ್ಗೆ ಹೆಂಗ್ ಅನ್ಸುತ್ತಂದ್ರೆ ಬದುಕಕ್ಕಿಂತ ಸಾಯದೆ ವಾಸಿ ಅಂತ ಅನ್ಸ್ಬಿಡುತ್ತೆ. ಆಮೇಲೆ ಅವ್ನು ಏನ್ ಮಾಡ್ತಾನೆ ಅಂದ್ರೆ ಸಂಸೋನ ಒಂದು ಮಹಾಶಕ್ತಿಯ ಒಂದು ಅರ್ಥನ ಹೇಳ್ಬಿಡ್ತಾರೆ. ಏನಂತ ಅಂದ್ರೆ ಅವ್ನು ಹುಟ್ಟಾಗಿಂದ ಅವನು ಒಂದು ಕ್ಷೌರದ ಕತ್ತಿಯಿಂದ ಅವ್ನ ತಲೆನ ಯಾವತ್ತೂ ಬೋರ್ಸಿಲ್ಲ. ಅಕಸ್ಮಾತ್ ಬೋರ್ಸಿದ್ರೆ ನಾನು ಬೇರೆ ಮನುಷ್ಯರ ತರ ನಾನು ಆಗ್ತೀನಿ ಅಂತ ಅಂತಾರೆ. ಅದಾದ್ಮೇಲೆ ಈ ಒಂದು ವಿಷಯನ ದಲೀಲಿಯ ಫಿಲಿಷ್ಟಿಯ ಪ್ರಭುಗೆ ಹೇಳ್ತಾರೆ. ಇವನು ಒಂದು ಪೂರ್ಣ ಒಂದು ಹೃದಯದಿಂದ ಹೇಳಿದ್ದಾನೆ, ಇದು ಸತ್ಯನೇ ಇರುತ್ತೆ ನೀವು ಅಂತ ಅಂತಾರೆ. ಆಗ ಒಂದು ಹೆಂಗ್ಸ್ ಅವರು ದಲೀಲಿ ಏನ್ ಮಾಡ್ತಾರೆ ಅಂದ್ರೆ ಅವನ್ನ ತೊಡೆ ಮೇಲೆ ಮಲಗಿಸ್ಬಿಟ್ಟು ಒಬ್ಬ ಮನುಷ್ಯನಿಂದ ಅವನ ತಲೆ ಕೂದಲನ್ನು ಕಟ್ ಮಾಡ್ತಾರೆ. ಆಗ ಅದಾದ್ಮೇಲೆ ದಲೀಲಿಯ ಯಾವಾಗ ಕೂಗುತ್ತಾರ ಈ ರೀತಿನೂ ಕೂಗ್ತಾರೆ, ಫಿಲಿಷ್ಟಿಯರ್ ಬಂದಿದ್ದಾರೆ ಎದಳು ಅಂತ ಈ ರೀತಿ ಜೋರಾಗಿ ಕೂಗಿದಾಗ ಆಗ ಅವನು ಸಂಸೋನಂಗೆ ಗೊತ್ತಿರಲ್ಲ ದೇವ್ರ ಆತ್ಮ ಅವನ್ನ ಬಿಟ್ಟೋಗಿರೋದಂತ. ಅವನು ಮೊದಲ ನಂತರ ಅವನು ಒಂದು ಜೋಶಲ್ಲಿ ಎದ್ದಿ ಎಲ್ಲಾರನ್ನೂ ಹೊರ್ಬಿಡ್ತೀನಿ ಅಂತ ಒಂದು ಜೋಶಲ್ಲಿ ಎದ್ದೊಳ್ತಾನೆ. ಆಗ ಫಿಲಿಷ್ಟಿಯರ್ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಅವನ್ನ ಹಿಡ್ಕೊಬಿಟ್ಟು ಅವ್ನ 2 ಕಣ್ಣನ್ನ ಕಿತ್ತಾಕ್ಬಿಡ್ತಾರೆ. ಆಮೇಲೆ ಅವನ್ನ ಗಾಜಾದಲ್ಲಿ ಕರ್ಕೊಂಡೋಗಿ ಅವನ್ಗೆ ಕೈಯಲ್ಲಿ ಬೇಡಿಗಳನ್ನ ಹಾಕ್ಬಿಟ್ಟು ಅವನೊಂದು ಸೆರೆಮನೆಯಲ್ಲಿ ಅವನ್ನ ಬಿಸಾಕ್ತಾರೆ. ಅದಾದ್ಮೇಲೆ ಫಿಲಿಷ್ಟಿಯರ್ ಎಲ್ಲ ಒಂದು ಒಟ್ಟುಗೂಡ್ಬಿಟ್ಟು ಅವ್ರೊಂದು ದೇವರಾಗಿರೋ ದಾಗನ್ಗೆ ಒಂದು ದೇವರ ದಾಗನ್ಗೆ ಬಲಿ ಕೊಡೋಕೆ ಬರ್ತಾರೆ. ಅವಾಗ ಅವರು ಎಲ್ಲ ಒಂದು ಫಿಲಿಷ್ಟಿಯರ್ ಹೇಳ್ತಾರೆ, ನಮ್ಮ ದೇವರು ನಮ್ಮ ಒಂದು ಶತ್ರುನ ಬಲಿ ಕೊಡಕ್ಕೆ ಒಪ್ಪಿಸಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಒಂದು ದೇವರನ್ನ ಆರಾಧಿಸ್ಕೊಂಡು ಪೂಜಿಸ್ತಾರೆ. ಆಗ ಅವರು ಫಿಲಿಷ್ಟಿಯರ್ ಏನ್ ಮಾಡ್ತಾರೆ ಅಂದ್ರೆ ಆ ಸಂಸೋನನ್ನ ಕರೀತಾರೆ ಎಲ್ಲ ಒಂದು ಫಿಲಿಷ್ಟಿಯರ್ಗೆ ಒಂದು ಎಂಟರ್ಟೈನ್ಮೆಂಟ್ ಮಾಡಕ್ಕೋಸ್ಕರ. ಆಗ ಸಂಸೋನು ಎಲ್ಲ ಒಂದು ಫಿಲಿಷ್ಟಿಯರ್ಗೆ ಒಂದು ಎಂಟರ್ಟೈನ್ಮೆಂಟ್ ಮಾಡ್ತಾನೆ. ಆಗ ಒಂದು ಮಾಡಿಯ ಮೇಲೆ 3,000 ಗಂಡಸರು ಮತ್ತೆ ಹೆಂಗಸರು ಇರ್ತಾರೆ. ಆವಾಗ ಇವನ್ ಸಂಸೋನ ಒಂದು ಎಂಟರ್ಟೈನ್ಮೆಂಟ್ ಮಾಡೋದನ್ನೆಲ್ಲ ಅವರು ನೋಡ್ತಾ ಇರ್ತಾರೆ. ಆಗ ಅವನು ಅದೆಲ್ಲ ಮಾಡಾದ್ಮೇಲೆ ಅಲ್ಲೇ ಇರೋ ಒಂದು ಯುವ ಒಂದು ಹುಡುಗನ ಕರ್ಬಿಟ್ಟು ಹೇಳ್ತಾರೆ, ಈ ಒಂದು ಏನೊಂದು ಮನೆ ನೀವೊಂದು ನಿಂತೈತಲ್ಲ ಒಂದು ಮುಖ್ಯವಾದ ಆಧಾರ ಸ್ತಂಭ, ಆ ಒಂದು 2 ಆಧಾರ ಸ್ತಂಭದ ಹತ್ರ ನನ್ನ ಕರ್ಕೊಂಡು ಹೋಗು ಅಂತ ಅಂತಾರೆ. ಅದಕ್ಕೆ ಆ ಒಂದು ಯುವಕ ಅವನ ಸಂಸೋನನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಆಗ ಸಂಸೋನನು ದೇವ್ರನ್ನ ಕೇಳ್ತಾರೆ, ನಂಗೆ ಇವಾಗ ಒಂದೇ ಸತಿ ನಂಗೆ ಮೊದಲಿನ ತರ ನಂಗೆ ಶಕ್ತಿ ಕೊಡ್ಬಿಡಿ, ನಾನು ಈ ಎಲ್ಲಾ ಫಿಲಿಷ್ಟಿಯರನ್ನು ಸಾಯಿಸಿ ನಾನು ಕೂಡ ಸಾಯ್ತೀನಿ ಅಂತ ಅಂತಾರೆ. ಆಗ ದೇವರು ಅವನ್ಗೆ ಮತ್ತೆ ಮೊದಲಿನ ತರ ಒಂದು ಶಕ್ತಿ ಕೊಡ್ತಾರೆ. ಆಗ ಒಂದು ಆಧಾರ ಸ್ತಂಭ ಇರುತ್ತಲ್ಲ, ಒಂದು ಬಲಗೈಯಲ್ಲಿ ಮತ್ತೆ ಇನ್ನೊಂದು ಎಡಗೈಯಲ್ಲಿ ಇಟ್ಕೊಂಡು ಆ ಒಂದು ಆಧಾರ ಸ್ತಂಭನ ಎಳಿತಾರೆ. ಆಗ ಎಲ್ದಾಗ ಇಡೀ ಒಂದು ಮನೆ ಎಲ್ಲ ಇರುತ್ತಲ್ಲ ಅದೆಲ್ಲ ಬೀಳುತ್ತೆ. ಆಗ ಎಲ್ಲಾ ಫಿಲಿಷ್ಟಿಯರ್ ಜನರೆಲ್ಲ ಸಾಯ್ತಾರೆ. ಏನ್ ಅವನು ಬದುಕಿ ಇರುವಾಗ ಏನು ಸಾಯಿಸಿದ್ದ ಅದಕ್ಕಿಂತ ಅವನು ಸಾಯುವಾಗ ತುಂಬಾ ಜನರನ್ನ ಸಾಯಿಸ್ತಾನೆ. ಅದಾದ್ಮೇಲೆ ಅವನೊಂದು ಒಂದು ಸಂಸೋನ ಶವನ್ನ ಅವ್ರ ತಂದೆ ಮನೋಹ ಸಮಾಧಿಯಲ್ಲಿ ಅವರು ಸಮಾಧಿ ಮಾಡ್ತಾರೆ. ಈ ವಾಕ್ಯವನ್ನು ದೇವರ ಆಶೀರ್ವದಿಸಲಿ. ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮೆ. ಆಮೇನ್. Thank you, brother. Tarun Lokesh, brother. ಬ್ರದರ್ Tarun ಇಲ್ಲ Lokesh, brother. ಬ್ರದರ್ ಬಂದಿಲ್ಲ. Sutin, brother. ಅವರು ಬಂದಿಲ್ಲ ಬ್ರದರ್. ಅವರು ಬಂದಿಲ್ಲ. ಪೃಥ್ವಿ. ಬ್ರದರ್ ಹೇಳ್ತೀರಾ ಬ್ರದರ್? ಬ್ರದರ್ ಓಕೆ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಿದ್ಯಾ ಬ್ರದರ್? ಕೇಳ್ತಾ ಇದೆ ಬ್ರದರ್. ಕ್ರಿಸ್ತ ಯೇಸುವಿನಲ್ಲಿ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ವಂದನೆಗಳು. ಇವತ್ತು ನಾವು ಈ ಬೈಬಲ್ ರೀಡಿಂಗ್ ನ ವೇಳೆಯಲ್ಲಿ ನೋಡ್ತಾ ಇರೋ ಟಾಪಿಕ್ ಏನಂದ್ರೆ ಸಂಸೋನನ ಚರಿತ್ರೆ. ಸಂಸೋನನ ಅಂದ್ರೆ ದೇವರು ಫಿಲಿಷ್ಟಿಯರು ಇಸ್ರಾಯೇಲ್ಯರ ಮೇಲೆ ಅವಾಗವಾಗ ದಂಬಾಳಿಕೆಯನ್ನ ಮಾಡ್ಬೇಕಾದ್ರೆ ದೇವರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಏನಂದ್ರೆ ಫಿಲಿಷ್ಟಿಯರು ಅವಾಗವಾಗ ಇಸ್ರಾಯೇಲ್ಯನಿಗೆ ತೊಂದ್ರೆ ಕೊಟ್ಕೊಂಡು ಅವ್ರನ್ನ ದಂಬಾಳಿಕೆ ಮಾಡ್ಕೊಂಡು ಇರ್ಬೇಕಾದ್ರೆ ದೇವ್ರು ಒಂದ್ ನಿರ್ಧಾರ, ಇವ್ರನ್ನ ಫಿಲಿಷ್ಟಿಯರ್ನ ಇಸ್ರಾಯೇಲ್ ಕಡೆ ಮೇಲೆ ಹೋಗದೆ ಇರಂಗ್ ಮಾಡ್ಬೇಕು, ಅವ್ರನ್ನ ಅದ್ರಿಂದ ಒಂದ್ ಸೊಲ್ಯೂಷನ್ ಕಂಡುಹಿಡಿಬೇಕು ಅಂತ ಹೇಳ್ಬಿಟ್ಟು ಸಂಸೋನನ ಬರ್ಸ್ಬೇಕು ಅಂತ ಹೇಳ್ಬಿಟ್ಟು ದೇವರು ಒಬ್ಬ ದಂಪತಿಗಳನ್ನ ಆಯ್ಕೆ ಮಾಡ್ಕೋತಾರೆ. ಅದು ಯಾರಂದ್ರೆ
ಮಾನೋಹ. ಮಾನೋಹ ಅನ್ನೋದು ಅವನೊಬ್ಬ ದಾನ್ ಕುಲದ ಜೋರ್ಗ ಎಂಬ ಒಂದು ಊರಿನಲ್ಲಿ ದಾನ್ ಕುಲದಲ್ಲಿ ಒಬ್ಬ ಮನುಷ್ಯ ದಾನ್ ಕುಲದಲ್ಲಿ ಹುಟ್ಟಿರ್ತಾನೆ. ಅವನ ಹೆಂಡತಿಗೆ ಒಂದು ಏನು ಮಕ್ಕಳು ಇರಲ್ಲ, ಅವ್ರಿಬ್ರಿಗೂ ಮಕ್ಳೇ ಇರಲ್ಲ. ಅದಕ್ಕೆ ದೇವರು ತನ್ನ ದೂತನನ್ನ ಕಳಿಸಿ ಏನ್ ಹೇಳ್ತಾರೆ ಅಂದ್ರೆ, ನಿನಗೆ ನಾನು ಮಗುವನ್ನ ಕೊಡ್ತೀನಿ, ನೀನು ನಾನು ಹೇಳ್ದಂಗ್ ಮಾಡ್ಬೇಕು ಅಂತ ಹೇಳ್ತಾರೆ. ಆ ದೂತ ದೇವ್ರು ಹೇಳ್ಕೊಟ್ಟಂಗ್ ಹೇಳ್ತಾರೆ. ಅದಕ್ಕೆ ಏನ್ ಒಂದು ಕಂಡೀಷನ್ಸ್ ಏನಂದ್ರೆ, ಕ್ಷೌರ ಮಾಡಿಸ್ಬಾರ್ದು, ಮತ್ತೆ ಆ ಒಂದು ಮಗುವಿಗೆ ನೀನು ಸಂಸೋನ ಅಂತಾನೆ ಹೆಸರಿಡ್ಬೇಕು. ಮತ್ತೆ ಅದ್ ದ್ರಾಕ್ಷರಸವನ್ನೇ ಆಗಲಿ ಯಾವ್ದೇ ಆಗ್ಲಿ ಏನೇ ಒಂದು ದ್ರಾಕ್ಷರಸ ಆಗ್ಲಿ ಅದನ್ನೆಲ್ಲ ಕುಡಿಬಾರ್ದು, ಸೇವನೆ ಮಾಡ್ಬಾರ್ದು ಅಂತ ದೂತ ಹೇಳ್ತಾನೆ. ಅದನ್ ಹೇಳಿದ್ನ ಆ ಮಾನೋಹನ ಹೆಂಡತಿ ಹೋಗಿ ಮಾನೋಹನ ಹತ್ರ ಹೇಳ್ತಾರೆ. ಯಾಕಂದ್ರೆ ಆ ಒಂದು ಸಮಯದಲ್ಲಿ ಮಾನೋಹ ಇರಲ್ಲ. ಆಗ ಇದನ್ನ ಹೇಳಿದಾಗ ಮಾನೋಹ ತಿರ್ಗಾ ಬೇಡ್ಕೊಳ್ತಾನೆ, ದೇವರೇ ನೀವು ದೂತನನ್ನ ಕಳಿಸಿ ಈ ತರ ಹೇಳಿದ್ರಲ್ಲ, ಅದನ್ನ ತಿರ್ಗಾ ಅವ್ರನ್ನ ಕರ್ಸಿ ಅಂತ ಹೇಳ್ಬಿಟ್ಟು ಆ ಮಾನೋಹ ಏನ್ ಮಾಡ್ತಾರೆ ಅಂದ್ರೆ, ಒಂದು ಓತ ಮರಿಗಳನ್ನ ಆಹಾರವನ್ನ ತಗೊಂಡೋಗಿ ಇಟ್ಟಿರ್ತಾರೆ. ಆಗ ಆ ದೂತ ಬಂದು ಯಾರನ್ನ ತಿರ್ಗಾ ಕರ್ಸಿರ್ತಾರಲ್ಲ, ಆಗ ಆ ಹೆಂಡತಿ ಗೊತ್ತಾಗಿ ಹೆಂಡತಿ ಕರ್ಕೊಂಬರ್ತಾರೆ ಅವ್ರ ಗಂಡನ. ಕರ್ಕೊಂಬಂದಿ ಅವ್ರು ಈ ತರ ಯಾರಪ್ಪ ಮಾನೋಹನ ಹೆಂಡತಿ ಹತ್ರ ಏನ್ ಹೇಳಿದ್ರು ಆ ದೂತ ತಿರ್ಗಾ ಅದೇ ಮಾತುಗಳನ್ನ ಮಾನೋಹನ ಹತ್ರನೂ ಹೇಳ್ತಾರೆ. ಏನಂದ್ರೆ ದ್ರಾಕ್ಷರಸವನ್ನ ಕುಡಿಬಾರ್ದು, ಮತ್ತೆ ದ್ರಾಕ್ಷರಸವನ್ನಾಗಲಿ ಬೇರೆ ಮದ್ಯವನ್ನಾಗಲಿ ಕುಡಿಬಾರ್ದು ಅಂತ ಹೇಳ್ತಾರೆ. ಈ ತರ ಹೇಳಿದಾಗ ಇದೆಲ್ಲ ಆದ್ಮೇಲೆ ಒಪ್ಕೊಳ್ತಾರೆ ಯಾರು, ಮಾನೋಹ ಅದನ್ನೆಲ್ಲ ಒಪ್ಕೊಂಡು ಅವನು ತಂದಿರ್ತಾನಲ್ಲ ಓತ ಮರಿನೆಲ್ಲ ಇಟ್ಟಿರ್ತಾರೆ. ಅದಕ್ಕೆ ದೂತ ಹೇಳ್ತಾರೆ, ನಾನ್ ನಿನ್ನ ಆಹಾರವನ್ನ ಮುಟ್ಟಲ್ಲ, ಅಂದ್ರೆ ತಿನ್ನಲ್ಲ, ಅದಕ್ಕೆ ನೀನು ನೀನ್ ದೇವರಿಗೆ ಯಜ್ಞವಾಗಿ ಸಲ್ಲಿಸ್ಬಿಡು ಅಂತ ಹೇಳ್ತಾರೆ. ಅದಕ್ಕೆ ಮಾನೋಹನು ಅದೇ ತರ ಮಾಡ್ಬಿಟ್ಟು ಆಗ ಅವರಿಗೆ ಸಂಸೋನ ಎಂಬ ಒಬ್ಬ ಮಗು ಹುಟ್ಟುತ್ತೆ. ಅಂದ್ರೆ ಮಗು ಹುಟ್ಟುತ್ತೆ. ಆ ಮಗುವಿಗೆ ಇವರು ಸಂಸೋನ ಅಂತ ಹೆಸರಿಡ್ತಾರೆ. ಅವನು ಬೆಳೆದಿ ದೊಡ್ಡವನಾದಾಗ ಅವನು ಒಬ್ಬ ಫಿಲಿಸ್ಟಿಯರ ಒಂದು ದೇಶಕ್ಕೆ ಹೋದಾಗ, ಫಿಲಿಸ್ಟಿಯರ ಒಂದು ಊರಲ್ಲಿ ತೀಮಾ ಅಂತ ಒಂದು ಊರೈತೆ. ಆ ಊರಿಗೆ ಅವನು ದೊಡ್ಡವನಾದ್ಮೇಲೆ ಹೋಯ್ತಾನೆ. ಆಗ ಆ ಊರಿಗೆ ಒಂದು ಭೇಟಿ ಆದಾಗ ಒಂದು ಹುಡ್ಗಿ ಒಂದು ಹೆಣ್ಣನ್ನ ನೋಡಿ ಅವನು ಪ್ರೀತಿಸ್ತಾನೆ. ಆ ಹೆಣ್ಣನ್ನ ನೋಡಿ ಪ್ರೀತಿಸ್ಬಿಟ್ಟು ಅವನು ತನ್ನ ತಂದೆ ತಾಯಿಗಳಿಗೆ, ಅಂದ್ರೆ ಮಾನೋಹನಿಗೆಲ್ಲ ಮಾನೋಹ ಮತ್ತೆ ತನ್ನ ತಾಯಿಗೆಲ್ಲ ಹೋಗಿ ಹೇಳಕ್ಕೆ ಅಂತ ಹೋಯ್ತಾನೆ. ಅಪ್ಪ ನನ್ಗೆ ಈ ತರ ಒಂದು ಹುಡ್ಗಿಯನ್ನ ಇಷ್ಟ ಆಗಿದೆ ಅಂತ ತೀಮಾ ಅಂತ ಒಂದು ಊರಿನಲ್ಲಿ ಒಂದು ಹುಡ್ಗಿ ನಾನು ಪ್ರೀತಿಸ್ತಿದೀನಿ, ಅವಳನ್ನ ನನ್ಗೆ ಮದ್ವೆ ಮಾಡ್ಕೊಡ್ರಿ ಅಂತ ಹೇಳ್ತಾರೆ. ಆಗ ಸಂಸೋನ ಹೇಳ್ದಾಗ ಮಾನೋಹ ಏನ್ ಹೇಳ್ತಾರೆ ಅಂದ್ರೆ, ಅವ್ರ ತಂದೆ ತಾಯಿಗಳು ಏನ್ ಹೇಳ್ತಾರೆ ಅಂದ್ರೆ, ನೀನು ಬೇರೆ ಯಾರು ಸಿಕ್ಕಿಲ್ವಾ, ಸುನ್ನತಿ ಇಲ್ಲದ ಒಬ್ಬ ಹುಡ್ಗಿನ ನೀನ್ ಕೇಳ್ತಿದಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲ ನನಗ್ ಇಷ್ಟ ಆಗಿದೆ ಅಂತ ಸಂಸೋನ ಹೇಳಿದ್ಮೇಲೆ ಅವರು ತಂದೆ ತಾಯಿ ಸಂಸೋನನ ಜೊತೆ ಸಂಸೋನ ತನ್ನ ತಂದೆ ತಾಯಿಗಳ ಜೊತೆ ಅವನು ತೀಮಾ ಎಂಬ ಊರಿಗೆ ತಿರ್ಗಾ ಹೋಗಿ ಆ ಹುಡ್ಗಿಯನ್ನ ನೋಡ್ದಲು, ಅಂದ್ರೆ ಒಂದು ಹುಡ್ಗಿಯನ್ನ ನೋಡಿ ಔತಣ ಮಾಡ್ಕೊಳಕ್ಕೆ ಅಂತ ಹೋಗ್ತಾ ಇರ್ಬೇಕಾದ್ರೆ ದ್ರಾಕ್ಷ ತೋಟದಲ್ಲಿ ಅವರು ಸಂಸೋನ ಮತ್ತೆ ತಂದೆ ತಾಯಿಗಳು ಹೋಯ್ತಾ ಇರ್ತಾರೆ. ಆಗ ಒಂದು ಸಿಂಹದ ಗರ್ಜನೆಯನ್ನ ಅವನು ಕೇಳ್ಕೊತಾನೆ. ಕೇಳಿಸ್ಕೊಂಡಾಗ ಆ ಸಿಂಹ ಆಗ ಅವನ ಕೈಯಲ್ಲಿ ಏನೇ ಒಂದ್ ಇರ್ಲಿಲ್ಲ, ಯಾವ್ದೇ ಅವನಿಗೆ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಅಂತ ಏನೂ ಇರ್ಲಿಲ್ಲ. ಅದಕ್ಕೆ ಸಂಸೋನನ ಮೇಲೆ ಯೆಹೋವನ ಆತ್ಮ ಬಂದ್ ಇಳಿಯುತ್ತೆ. ಆಗ ಅವನು ಅದನ್ನ ಕುರಿಮರಿ ಕೊಂದಾಕಂಗೆ ಸಿಂಹನ ಕೊಂದಾಕ್ಬಿಟ್ಟು ಆಮೇಲೆ ತನ್ನ ತಂದೆ ತಾಯಿ ಜೊತೆ ತಿರ್ಗಾ ಆ ಹುಡ್ಗಿ ಮನೆಗೆ ತಲುಪ್ಸೋದಿಕ್ಕೆ ಅವರು ಪಯಣವನ್ನ ಸ್ಟಾರ್ಟ್ ಮಾಡ್ತಾರೆ.
ಆಗ ಅವರು ಅವ್ರ ಹುಡ್ಗಿಯರ್ ಮನೆಗೆ ಹೋಗಿ ಎಲ್ಲ ಮಾತಾಡ್ಸಿ ತಿರ್ಗಾ ಮತ್ತೆ ಬಂದಾಗ ಆ ಆ ಒಂದು ಸತ್ತಿದ್ದ ಸಿಂಹ ಏನಾಯ್ತು ಅಂತ ನೋಡಕ್ಕೆ ಅಂತ ಹೋದಾಗ ಅದ್ರಲ್ಲಿ ಒಂದು ಜೇನ್ ಗೂಡು ಕಟ್ಟಿರುತ್ತೆ. ಆ ಜೇನನ್ನ ತೆಗೆದು ಅವನು ತಿಂದು ತನ್ನ ತಂದೆ ತಾಯಿಗಳಿಗೂ ಸಹ ಕೊಡ್ತಾನೆ. ಎಲ್ಲ ತಿಂದಾದ್ಮೇಲೆ ತಿರ್ಗಾ ಅವರು ಒಂದು ಆ ಫಿಲಿಸ್ಟಿಯರ ದೇಶಕ್ಕೆ ಹೋದಾಗ ಅಲ್ಲಿರುವ ಜನರಿಗೆ ಏನ್ ಹೇಳ್ತಾರೆ ಅಂದ್ರೆ, ನಾನೊಂದು ಒಗ್ಗಟ್ಟು ಹೇಳ್ತೀನಿ, ಆ ಒಗ್ಗಟ್ಟನ್ನ ನೀವು ಕಂಡಿಡ್ದು ಹೇಳ್ಬೇಕು. ನಾನು 7 ದಿವಸ ನಿಮಗೆ ಕೊಡ್ತೀನಿ, ಅಂದ್ರೆ ಟೈಮ್ ಕೊಡ್ತೀನಿ, ಅದನ್ನ ಹೇಳ್ಬೇಕು ಅಂತ ಹೇಳ್ತಾರೆ. ಆಗ ಸಂಸೋನ ಒಗ್ಗಟ್ಟನ್ನ ಹೇಳು ಅಂತ ಸಂಸೋನ ಹೇಳ್ತೀನಿ ಅಂತ ಹೇಳಿದಾಗ ಆ ಫಿಲಿಸ್ಟಿಯ 30 ಜನ ಇರೋರೆಲ್ಲ ಏನ್ ಹೇಳ್ತಾರೆ, ಆಯ್ತು ಹೇಳು, ನಾವು ಹೇಳ್ತೀವಿ ಅಂತ ಅವ್ರು ಹೇಳ್ತಾರೆ. ಆಗ ಆ ಒಗ್ಗಟ್ಟನ್ನ ಹೇಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಒಗ್ಗಟ್ಟು ಏನಂದ್ರೆ, ತಿಂದು ಬಿಡುವಂತಹದ್ದರಿಂದ ತಿನ್ನತಕ್ಕದ್ದು ದೊರಕಿತು, ಕ್ರೂರವಾದದ್ದರಿಂದ ಮಧುರವಾದದ್ದು ಸಿಕ್ಕಿತು. ಅಂದ್ರೆ ಈ ಈ ಒಗ್ಗಟ್ಟನ್ನ ಹೇಳಿದ್ಮೇಲೆ ಅವರಿಗೆ ಹುಡುಕ್ತಾರೆ ಏನಂತ ಅರ್ಥ ಆಗಲ್ಲ. ಅದಕ್ಕೆ ಆ ಫಿಲಿಸ್ಟಿಯರ್ ಏನ್ ಮಾಡ್ತಾರೆ ಅಂದ್ರೆ, ಸಂಸೋನನ ಹೆಂಡತಿಗೆ ಅಂದ್ರೆ ಆ ಆ ಹುಡ್ಗಿ ಆ ಸಂಸೋನ ಹೆಂಡತಿಗೆ ಹೇಳ್ತಾರೆ, ನೀನು ಈ ಒಗ್ಗಟ್ಟನ್ನ ನಿನ್ನ ಗಂಡನ ಹತ್ರ ತಿಳ್ಕೊಂಡು ನಮಗ್ ಬಂದು ಹೇಳು ಅಂತ. ಹಂಗೆ ನೀನ್ ಬಂದ್ ಹೇಳಿಲ್ಲ ಅಂದ್ರೆ ಆತರ ನಾನು ನಿನ್ನ ತಂದೆ ಮತ್ತೆ ನಿನ್ನ ಮನೆಯನ್ನೆಲ್ಲ ಸುಟ್ಟಾಕ್ಬಿಡ್ತೀನಿ ಅಂತ ಅವ್ರು ಭಯ ಪಡಿಸ್ತಾರೆ. ಆಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಸಂಸೋನನ ಹೆಂಡತಿ ಸಂಸೋನನ ಹತ್ರ ಹೋಗ್ಬಿಟ್ಟು ಅದೇನು ಒಗ್ಗಟ್ಟು ಹೇಳ್ದಲ್ಲ ಅದರ ಅರ್ಥ ಏನು ಅಂತ ಅವ್ರು ಕೇಳ್ತಾನೆ ಇರ್ತಾರೆ. ಅವ್ರು ಹೇಳೋ ಗಂಟ ಬಿಡಲ್ಲ. ಆತರ ಕೇಳಿ ಏನ್ ಮಾಡ್ತಾರೆ ಅಂದ್ರೆ, ಆದ್ರೂ ಆಯ್ತು ಅಂತ ಆ ಒಗ್ಗಟ್ಟಿನ ಅರ್ಥವನ್ನ ಸಂಸೋನ ತನ್ನ ಹೆಂಡತಿಗೆ ಹೇಳ್ಬಿಡ್ತಾನೆ. ಆ ಹೆಂಡತಿ ಹೋಗಿ ಏನ್ ಹೇಳ್ತಾರೆ ಅಂದ್ರೆ ಆ ಫಿಲಿಸ್ಟಿಯರಿಗೆ ಹೇಳ್ಬಿಡ್ತಾರೆ. ಆಗ ಫಿಲಿಸ್ಟಿಯರು ಸಂಸೋನನ ಹತ್ರ ಬಂದ್ಬಿಟ್ಟು ಆ ಒಂದು ಒಗ್ಗಟ್ಟಿನ ಅರ್ಥ ಹೇಳ್ತಾರೆ. ಏನಂದ್ರೆ, ಜೇನಿಗಿಂತ ಸಿಹಿಯಾದದ್ದು ಯಾವುದು, ಸಿಂಹಕ್ಕಿಂತ ಕ್ರೂರವಾದದ್ದು ವಾದದಾವುದು ಅಂದ್ರೆ ಸಿಂಹಕ್ಕಿಂತ ಕ್ರೂರವಾದದ್ದು ಯಾವುದು ಅಂತ ಅವರು ಆ ಒಗ್ಗಟ್ಟಿನ ಅರ್ಥವನ್ನ ಹೇಳ್ತಾರೆ. ಇವನಿಗೆ ಗೊತ್ತಿರುತ್ತೆ. ಅದ್ ಹೆಂಗ್ ಗೊತ್ತಾಯ್ತು ಇವ್ರಿಗೆ ಅಂದ್ರೆ, ನನ್ನ ಹೆಂಡತಿನೇ ಹೇಳಿರೋದು, ನನ್ ಮೂಲಕನೇ ಗೊತ್ತಾಗಿಲ್ಲ ಅಂದ್ರೆ ನಿಮಗ್ ಹೆಂಗೆ ಆ ಒಂದು ಅರ್ಥ ಸಿಕ್ಕಿರೋದು ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ ಅಂದ್ರೆ, ಅವನ್ ಹೇಳಿದ್ನಲ್ಲ 30 ವಿಶೇಷ ವಸ್ತ್ರಗಳನ್ನು ಮತ್ತೆ ದುಪ್ಪಟ್ಟಿಗಳನ್ನ ಕೊಡ್ತೀನಿ, ಇಲ್ಲಾಂದ್ರೆ ನೀವ್ ಕೊಡ್ಬೇಕು ಅಂತ ಒಂದು ಒಗ್ಗಟ್ಟಿನ ಮೇಲೆ ಒಗ್ಗಟ್ಟಿನ ಅರ್ಥ ಹೇಳಿದ ಅಂದ್ರೆ ನೀವ್ ಕೊಡ್ಬೇಕು ಇಲ್ಲ ನಾನ್ ಕೊಡ್ತೀನಿ ಅಂತ ಹೇಳಿರ್ತಾನಲ್ಲ. ಅದಕ್ಕೆ ಅವನು ಒಂದು ಊರಿಗೆ ಹೋಗ್ತಾನೆ. ಅದು ಊರಿನ ಹೆಸರೇನಂದ್ರೆ ಎಸ್ಕೆಲೋನಿಗೆ ಅಂತ ಒಂದು ಊರು. ಆ ಊರಿಗೆ ಹೋಗಿ ಅಲ್ಲಿ ಇದ್ದ 30 ಮಂದಿಯನ್ನ ಹೊಡೆದು ಅವನ್ಗೆ ಒಂದು ದೇವರ ಒಂದು ಅಂದ್ರೆ ಯೆಹೋವನ ಆತ್ಮ ಇಳ್ದಿರುತ್ತೆ. ಆಗ ಅವ್ನ್ ಶಕ್ತಿಶಾಲಿಯಾಗಿ ಆ 30 ಮಂದಿಯನ್ನ ಹೊಡ್ದಿ ಅವ್ರ ಹತ್ರ ಇರೋ ಒಂದು ವಿಶೇಷ ವಸ್ತ್ರ ಮತ್ತೆ ದುಪ್ಪಟ್ಟಿಗಳನ್ನ ತಗೊಂಡ್ಬಂದು ಇವ್ರಿಗೆ ಕೊಡ್ತಾರೆ. ತನ್ನ ಹೆಂಡತಿ ಮೇಲೆ ಕೋಪಿಸ್ಕೊಂಡು, ಯಾಕಂದ್ರೆ ಇವ್ರೋಗ್ ಹೇಳಿರ್ತಾರಲ್ಲ, ಈ ತರ ಹೇಳಿದ್ಕೆ ಅದು ಅನ್ಯಾಯ ಆಯ್ತಲ್ಲ ಅಂತ ಹೇಳ್ಬಿಟ್ಟು ತನ್ನ ಹೆಂಡತಿ ಮೇಲೆ ಕೋಪಿಸ್ಕೊಂಡು ಅವರು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಆಗ ತನ್ನ ಹೆಂಡತಿನ ತಿರ್ಗಾ ನೋಡಕ್ಕೆ ಅಂತ ಸಂಸೋನ ಬಂದಾಗ ಸಂಸೋನ ಏನ್ ಮಾಡ್ತಾನೆ ಅಂದ್ರೆ, ಓತ ಮರಿಯನ್ನ ತೆಗೆದುಕೊಂಡು ತನ್ನ ಹೆಂಡತಿನ ನೋಡ್ಬೇಕು ಅಂತ ಹೊರಟ್ ಬರ್ತಾನೆ. ಆಗ ಸಂಸೋನನ ಅಂದ್ರೆ ಆ ಹೆಂಡತಿಯರ ಮಾವ ಇರ್ತಾರಲ್ಲ, ಅವರು ಆ 30 ಮಂದಿ ಜನ ಫಿಲಿಸ್ಟಿಯರಲ್ಲಿ ಒಬ್ಬನಿಗೆ ಮದ್ವೆ ಮಾಡಿ ಕೊಟ್ಬಿಟ್ಟಿರ್ತಾರೆ. ಯಾಕಂದ್ರೆ ಸಂಸೋನ ಕೋಪ ಪಟ್ಕೊಂಡ್ ಹೋಗಿದ್ದ, ಇವನ್ ತಿರ್ಗಾ ಬರಲ್ಲ ಅಂತ ಹೇಳ್ಬಿಟ್ಟು ಅವನ್ ಯಾರು 30 ಮಂದಿಯಲ್ಲಿ ಒಬ್ಬನ್ಗೆ ಮದ್ವೆ ಮಾಡಿ ಕೊಟ್ಬಿಡ್ತಾರೆ. ಅದನ್ನ ಬಂದ್ಬಿಟ್ಟು ನನ್ನ ಹೆಂಡತಿಗೆ ಹೆಂಡತಿನ ನೋಡ್ಬೇಕು ಅಂತ ಸಂಸೋನ ಹೇಳಿದಾಗ, ನೀನು ಈ ತರ ಮಾಡ್ತೀಯ ಅಂತ ಹೇಳ್ಬಿಟ್ಟು ನಾನು 30 ಮಂದಿ ಜನರಲ್ಲಿ ಒಬ್ಬನಿಗೆ ಒಬ್ಬ ಶ್ರೇಷ್ಠವಾದನಿಗೆ ನಾನು ಕೊಟ್ಬಿಟ್ಟಿದೀನಿ ಅಂತ ಅವನಿಗೆ ಮದ್ವೆ ಮಾಡ್ಕೊಟ್ಟಿದೀನಿ ಅಂತ ಹೇಳ್ತಾರೆ. ಅದಕ್ಕೆ ಮಾವ ಏನ್ ಹೇಳ್ತಾರೆ, ಸಂಸೋನ ಕೋಪ ಪಡ್ಕೊಂಡು ಆಮೇಲೆ ಮಾವ ಏನ್ ಹೇಳ್ತಾರೆ ಅಂದ್ರೆ,
ಅವನ ತಂಗಿನೂ ಆ ಬಹು ಸುಂದರಿಯಾಗೇ ಇದ್ದಾಳೆ, ನೀನ್ ಯಾಕೆ ಅವಳನ್ನ ಮದ್ವೆ ಮಾಡ್ಕೋಬಾರ್ದು ಅಂತ ಹೇಳಿದ್ಕೆ ಸಂಸೋನ ತುಂಬಾ ಕೋಪ ಪಡ್ಕೊಂಡು ಆ ಫಿಲಿಸ್ಟಿಯರಲ್ಲಿ ಯಾರಿಗಾದ್ರೂ ಏನಾದ್ರೂ ಆದ್ರೆ, ಇಲ್ಲ ಫಿಲಿಸ್ಟಿಯರ್ಗೆ ಏನಾದ್ರೂ ಆದ್ರೆ ನನ್ಗೆ ಅದಕ್ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಅದಕ್ಕೆ ಅವ್ರು ತನ್ನ ಹೆಂಡತಿನ ಈ ತರ ಮಾಡ್ಬಿಟ್ರಲ್ಲ, ನನ್ನಿಂದ ತೆಗೆದ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಆ ಕೋಪದಿಂದ ಸಂಸೋನ ಏನ್ ಮಾಡ್ತಾನೆ ಅಂದ್ರೆ ಆ ಒಂದು ಅಲ್ಲಿ ಆ ಒಂದು ನರಿಗಳ ಕೂಟ ಇರುತ್ತೆ. ನರಿ ಅಂದ್ರೆ ನರಿಗಳ ಕೂಟ ಇರುತ್ತೆ. ಆ ಕೂಟದಲ್ಲಿ ಎಲ್ಲಾ ಒಂದೊಂದು ನರಿಗೂ ಬಾಲವನ್ನ ಕಟ್ಬಿಟ್ಟು ಬಾಲಕ್ಕೆ ಬೆಂಕಿ ಹಚ್ಬಿಟ್ಟು ಫಿಲಿಸ್ಟರ ಇರೋ ಕಡೆನ ಓಡಿಸ್ಬಿಡ್ತಾರೆ ಆ ನರಿನ. ಅಲ್ಲಿ ಇರೋ ಆ ಫಿಲಿಸ್ಟರ್ ಇದ್ದ ಜಾಗದಲ್ಲೆಲ್ಲ ಬೆಂಕಿ ಹತ್ಕೊಂಡ್ ಸುಟ್ಟೆ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೆ ಇದನ್ ಯಾರ್ ಮಾಡಿರ್ತಾರೆ ಅಂತ ಅವ್ರು ಯೋಚಿಸಿದಾಗ ಸಂಸೋನನೇ ಮಾಡಿರೋದು, ತನ್ನ ಹೆಂಡತಿಗೆ ಈ ತರ ಮಾಡಿದ್ಕೆ ಅಂತ ಹೇಳ್ಬಿಟ್ಟು ಅವ್ರ ಏನ್ ಸಂಸೋನ ಈ ತರ ಮಾಡಿದಾನಲ್ಲ ಅಂತ ಹೇಳ್ಬಿಟ್ಟು ಅವರು ದ್ವೇಷ ಮಾಡ್ಕೋತಾರೆ ಸಂಸೋನ ಮೇಲೆ. ಆಗ ಫಿಲಿಸ್ಟಿಯರು ಯೂದ್ಯರ ಮೇಲೆ ವಿರೋಧಕ್ಕೆ ಅಂದ್ರೆ ಅವ್ರ ಮೇಲೆ ದಂಬಾಳಿಕೆ ಅಂತ ಹೋಯ್ತಾರೆ. ಏಂತಕ್ಕೆ ನಮ್ ಮೇಲ್ ದಂಬಾಳಿಕೆ ಮಾಡ್ತಿದ್ದೀರಾ, ಯಾವ ಕಾರಣದಿಂದ ನಮ್ ಮೇಲ್ ದಂಬಾಳಿಕೆ ಮಾಡಿದೀರಾ, ನಾವೇನ್ ತಪ್ಪು ಮಾಡಿದೀವಿ ಅಂತ ಯೂದ್ಯರು ಯಹೂದ್ಯರು ಇವ್ರ ಹತ್ರ ಆ ಫಿಲಿಸ್ಟಿಯರ್ ಹತ್ರ ಕೇಳ್ದಾಗ ಸಂಸೋನ ಒಬ್ಬ ಇದಾನೆ, ಅವನನ್ನ ನೋಡಿದ್ರೆ ನೀವು ಈ ತರ ಮಾಡಿದಾನೆ, ನಮ್ನ ಫಿಲಿಸ್ಟಿಯರ್ ಒಬ್ಬ ಕೂಟವನ್ನ ಸುಟ್ಟಾಕಿದಾನೆ, ಅವನನ್ನ ಕರೆದುಕೊಂಡು ಕಟ್ಟಾಕೊಂಡು ನಮ್ಗೆ ಒಪ್ಪಿಸಿ, ಆಗ ನಿನ್ ಮೇಲೆ ನಾವೇನು ದಂಬಾಳಿಕೆ ಮಾಡಲ್ಲ, ನಾವ್ ತಿರ್ಗಾ ಹೊಂಟೈತೀವಿ ಅಂತ ಅವ್ರು ಹೇಳ್ತಾರೆ ಫಿಲಿಸ್ಟಿಯರು. ಆಗ ಅವರು ಯೂದ್ಯರು ಏನ್ ಮಾಡ್ತಾರೆ ಅಂದ್ರೆ ಸಂಸೋನನ ಹತ್ರ ಹೋಗ್ಬಿಟ್ಟು ಅವನು ಎಟಾಮ್ ಗಿರಿಗೆ ಅಂತ ಒಂದು ಪ್ಲೇಸ್ ಅಲ್ಲಿ ಅವನು ಇರ್ತಾನೆ, ಅಲ್ಲಿ ವಾಸವಾಗಿರ್ತಾನೆ. ಆ ಒಂದು ಪ್ಲೇಸ್ ಅಲ್ಲಿ ಅವನು ವಾಸವಾಗಿದ್ದಾಗ ಯಹೂದ್ಯರು ಹೋಗ್ಬಿಟ್ಟು ಏನಂತಾರೆ ಅಂದ್ರೆ ನೀನ್ ಏಂತಕ್ ಈ ತರ ಮಾಡ್ದೆ, ಇವಾಗ ನೋಡ್ ಅವ್ರು ನಮ್ಮ ಮೇಲೆ ಒಂದು ದಂಬಾಳಿಕೆ ಮಾಡ್ಕೊಂಡು ವಿರುದ್ಧವಾಗಿ ಯುದ್ಧ ಮಾಡಕ್ಕೆ ಅಂತ ಬರ್ತಾ ಇದ್ದಾರೆ, ನಿನ್ನನ್ನ ನಾವು ಕರೆಕೊಂಡ್ ಹೋಗ್ಬೇಕಂತೆ, ನಿನ್ನನ್ನು ಒಪ್ಪಿಸ್ಬೇಕಂತೆ ಅಂತ ಹೇಳಿದಾಗ ಸಂಸೋನ ಏನ್ ಹೇಳ್ತಾರೆ ಅಂದ್ರೆ ನನ್ನನ್ನ ಸಾಯಿಸಲ್ಲ ಅಂದ್ರೆ ನಾನ್ ಬರ್ತೀನಿ ಅಂತ ಹೇಳ್ತಾರೆ. ಆಗ ಸಂಸೋನನ ಕೈ ಕಾಲು ಎಲ್ಲ ಕಟ್ಬಿಟ್ಟು ಅವನ್ನ ಕರ್ಕೊಂಡ್ ಹೋಯ್ತಾರೆ. ಯಾಕಂದ್ರೆ ಅವನು ಒಂದು ಶಕ್ತಿಶಾಲಿ ಮಹಾಶಕ್ತಿ ಇದ್ದನಾಗಿ ಅವನನ್ನ ಕೈ ಕಾಲೆಲ್ಲ ಕಟ್ಕೊಂಡು ಹೋಯ್ತಾರೆ. ಅಲ್ಲಿ ಹೋದಾಗ ಫಿಲಿಸ್ಟರಿಗೆ ಕೊಟ್ಟಿದಾಗ ಅಲ್ಲಿ ಒಂದು ಕತ್ತೆಯ ದವಡೆಯ ಒಂದು ಮಾಂಸ, ದವಡೆಯ ಎಲುಬು ಅಂದ್ರೆ ದವಡೆಯ ಎಲುಬಿನಿಂದ ಅಲ್ಲಿ ಇದ್ದ ಸಾವಿರಾರು ಮಂದಿ ಫಿಲಿಸ್ಟಿಯರ್ನ ಕತ್ತೆಯ ದವಡೆಯಿಂದ ಸಾಯಿಸಾಕ್ತಾನೆ. ಸಾಯಿಸಾಕ್ದಾಗ ರಾಶಿ ಅಲ್ಲಿ ಇದ್ದವರೆಲ್ಲ ಸಾಯಿಸಾಕ್ತಾನ ಅವನು. ಆಗ ಅವನು ಅಲ್ಲಿ ಈ ತರ ಮಾಡಿದೀನಲ್ಲ, ದೇವ್ರ ಹತ್ರ ಈ ತರ ಹೇಳ್ತಾರೆ, ಈ ತರ ಮೊರೆ ಇಡ್ತಾನೆ, ಏನಂದ್ರೆ ನಾನು ಇಷ್ಟ ಜನ ಮಹಾ ಕಾರ್ಯವನ್ನ ಮಾಡಿದೀನಲ್ಲ, ದೇವ್ರೆ ನನಗೆ ನೀರನ್ನ ಕೊಡು, ದಾಹವಾಗ್ತಿದೆ ಅಂತ ಹೇಳ್ತಾರೆ. ಆಗ ಅಲ್ಲಿ ಇದ್ದ ಒಂದು ಬಂಡೆಯನ್ನ ಹೊಡ್ದಿ ನೀರನ್ನ ಬರಿಸ್ತಾರೆ. ಆ ನೀರು ಕುಡ್ದಿ ಅವ್ರ ಸಂಸೋನ ದಾಹವನ್ನ ತೀರಿಸ್ಕೊತಾನೆ. ಅದಕ್ಕೆ ಆ ಒಂದು ಪ್ಲೇಸ್ ಎಲ್ಲಿ ಅಲ್ಲಿ ಸಂಸೋನ ಸಾವಿರಾರು ಫಿಲಿಸ್ಟಿಯರನ್ನ ಕೊಂದಾಕ್ತಾನೋ ಅಲ್ಲಿ ಅವ್ರನ್ನ ಆ ಒಂದು ಪ್ಲೇಸ್ ನ ಏನಂತಾರೆ ಅಂದ್ರೆ ರಾಮತ್ ಲೇಹಿ ಅಂತ ಅದಕ್ಕೆ ಹೆಸರಾಯ್ತು. ಆಮೇಲೆ ಈ ತರ ಅವನು ಸಾವಿರಾರು ಮಂದಿ ಫಿಲಿಸ್ಟಿಯರನ್ನ ಕೊಂದಾಕ್ಬಿಟ್ಟು ಗಾಜಾ ಅಂತ ಒಂದು ಊರಿರುತ್ತೆ. ಆ ಊರಿನಲ್ಲಿ ದಳಾಲೆ ಅಂತ ಒಂದು ಹೆಂಗಸಿನ ಒಂದು ಮನೆಯಲ್ಲಿ ಅವನು ಉಳ್ಕೊತಾನೆ. ದಳಾಲೆ ಎಂಬ ಹೆಂಗಸಿನ ಒಂದು ಮನೆಯಲ್ಲಿ ಉಳ್ಕೊಂಡಿರೋದ್ನ ಅವರು ಫಿಲಿಸ್ಟಿಯರ ಪ್ರಭುಗಳು ತಿಳ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಆ ದಳಾಲೆಗೆ ಬಂದ್ಬಿಟ್ಟು, ನಾವು ನಿನಗೆ ಸಾವಿರ ನಾಣ್ಯಗಳನ್ನು ಕಾಸುಗಳನ್ನ ಕೊಡ್ತೀವಿ, ನೀನು ಅವನ ಮಹಾಶಕ್ತಿದ ಒಂದು ರಹಸ್ಯವನ್ನ ತಿಳ್ಕೊಂಡು ನಮ್ಗೆ ಹೇಳು ಅಂತ ಆ ಒಂದು ಹೆಂಗಸಿಗೆ ಹೇಳ್ತಾರೆ. ಆಗ ಸಂಸೋನನ ಹತ್ರ ಹೋಗ್ಬಿಟ್ಟು ಈ ಒಂದು ಹೆಂಗಸು ಹೋಗ್ಬಿಟ್ಟು
ಆ ಒಂದು ಹೆಂಗಸು ದಳಾಳಿ ಏನ್ ಮಾಡ್ತಾಳೆ ಅಂದ್ರೆ ಆ ಸಂಸೋನನ ಹತ್ರ ಹೋಗ್ಬಿಟ್ಟು ನಿನ್ನ ಮಹಾಶಕ್ತಿದ ಒಂದು ರಹಸ್ಯ ಏನು ಅಂತ ಕೇಳ್ತಾ, ಅವಳು ತುಂಬಾ ಸರಿ ಕೇಳ್ತಾಳೆ, ಇವನು ಕೇಳಲ್ಲ. ಅದಕ್ಕೆ 4ನೇ ಸರಿ ಕೇಳ್ದಾಗ ಅವನ್ ಹೇಳ್ತಾನೆ, ಅಯ್ಯೋ ಇವ್ಳು ನನ್ನ ಇಷ್ಟ ಹಿಂಸೆ ಕೊಡ್ತಾಳಲ್ಲ ಅಂತ ಹೇಳ್ಬಿಟ್ಟು ಅದ್ ಬದ್ಲು ಸಾಯೋದೇ ಎಷ್ಟೋ ಹೆಚ್ಚು ಅಂತ ಹೇಳ್ಬಿಟ್ಟು ಅವ್ನ್ ಹೇಳ್ಬಿಡ್ತಾನೆ. ಏನಂದ್ರೆ ತನ್ನ ತಲೆ ಕೂದ್ಲು ಅಂದ್ರೆ ಶೌರ್ಯನ್ನ ಮಾಡ್ಬಿಟ್ರೆ, ಮೊಟ್ಟೆಯನ್ನ ಹೊಡೆದ್ಬಿಟ್ರೆ ಅವನ ಒಂದು ಎಲ್ಲಾ ಶಕ್ತಿ ಎಲ್ಲಾ ಇಳ್ದೋಗುತ್ತೆ. ಅವನೊಂದು ನಾರ್ಮಲ್ ಪರ್ಸನ್ ಅಂದ್ರೆ ಒಬ್ಬ ಆ ಎಲ್ಲಾರು ಇರುವಂತಹ ಒಂದು ಮನುಷ್ಯರಾಗಿ ಆಗ್ಬಿಡ್ತಾನೆ ಅಂತ ಹೇಳ್ತಾರೆ. ಆಗ ಅವಳು ಅದನ್ನ ಹೋಗ್ಬಿಟ್ಟು ಫಿಲಿಷ್ಟಿಯರ ಪ್ರಭುಗಳಿಗೆ ಹೇಳ್ದಾಗ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಯಾರು ದಳಾಳಿ ಆ ಹೆಂಗಸ್ ಏನ್ ಮಾಡ್ತಾಳೆ ಅಂದ್ರೆ ಸಂಸೋನನನ್ನ ತನ್ನ ತೊಡೆ ಮೇಲೆ ಮಲಗಿಸಿಕೊಂಡು ಒಂದು ತಲೆಯ ಶೌರ್ಯನ ಮಾಡ್ಬಿಡ್ತಾಳೆ. ಆಗ ಅವನು ಎದ್ದು ನೋಡಿದಾಗ ಫಿಲಿಷ್ಟಿಯರ ಒಂದು ಇದ್ರಲ್ಲಿ ಇರ್ತಾನೆ. ಅವನು ತನಗೆ ಆ ಇದ್ದ ಶಕ್ತಿ ಐತೆ ಅನ್ಕೊಂಡು ತಿರ್ಗಾ ಜಗ್ಲಕ್ಕಂತ ಹೋಯ್ತಾನೆ. ಆದ್ರೆ ಅವನಿಗೆ ಆಗಲ್ಲ, ಜಗ್ಲ ಮಾಡಕ್ಕೆ ಅಂತ ಆಗಲ್ಲ. ಯಾಕಂದ್ರೆ ಅವನ್ ಶಕ್ತಿನೆಲ್ಲ ಎಲ್ಲಾ ತೆಗದ್ ಬಿಟ್ಟಿದಾರಲ್ಲ, ಆ ಶೌರ್ಯ ಮಾಡಿದ್ದನಿಂದ ಅವನ್ ಶಕ್ತಿ ಹೋಗ್ಬಿಟ್ಟೈತಲ್ಲ. ಅದಕ್ಕೆ ಅವನ್ ಏನ್ ಮಾಡ್ತಾನೆ ಅಂದ್ರೆ ಏನು ಮಾಡಕ್ಕಾಗಲ್ಲ. ಅದಕ್ಕೆ ಕಟ್ಟಾಕ್ಬಿಟ್ಟು ಗಾಜದಲ್ಲಿ ಇರುವಂತಹ ಒಂದು ಸೆರೆಮನೆಯಲ್ಲಿ ಹಾಕ್ಬಿಡ್ತಾರೆ ಅವನ್ನ. ಆಗ ಸೆರೆಮನೆಯಲ್ಲಿ ಹಾಕ್ದಾಗ ಆ ಫಿಲಿಷ್ಟಿಯರು ಇವನನ್ನ ಹಿಡ್ದಿದೀವಿ ಅಂತ ಹೇಳ್ಬಿಟ್ಟು ಒಂದು ಹಬ್ಬವನ್ನ ಆಚರಿಸಕ್ಕೆ ತನ್ನ ಅವರಿಗೆ ಅಂತ ಒಂದು ದೇವ್ರಿತ್ತು. ಆ ದೇವರಿಗೆ ಆಚರಿಸ್ತಾರೆ. ಆಗ ದೇವರಿಗೆ ಒಂದು ಆನಂದದ ಒಂದು ಫೆಸ್ಟಿವಲ್ ತರ ಆಚರಿಸ್ತಾರೆ. ಆಗ ಆಮೇಲೆ ಅಲ್ಲಿ ಫಿಲಿಷ್ಟಿಯರು ಹಲವು ಮಂದಿ ಫಿಲಿಷ್ಟಿಯರು ಒಂದು ಜಾಗದಲ್ಲಿ ಕೂಡಿ ಅವನನ್ನ ನೋಡಕ್ಕೆ ಅಂತ ಬರ್ತಾರೆ. ಯಾಕಂದ್ರೆ ಅವನ ಮೇಲೆ ಫಸ್ಟೇ ದ್ವೇಷ ಇತ್ತು, ಅವನನ್ನ ಕೊಲ್ಬೇಕು ಅಂತ ಬರ್ತಾರೆ. ಆಗ ಅವನನ್ನ ಕಟ್ಟಾಕಿ ಒಬ್ಬ ಹುಡುಗನನ್ನ ನೋಡ್ಕೊಳಕ್ಕೆ ಅಂತ ಅದೇ ಸೈನಿಕರನ್ನ ನಿಲ್ಸಿರ್ತಾರಲ್ಲ, ಆ ತರ ನಿಲ್ಸಿದಾಗ ಸಂಸೋನ ಆ ಹುಡ್ಗನ ಹತ್ರ ಕೇಳ್ತಾನೆ, ಅಂದ್ರೆ ಆ ಸೈನಿಕನ ಹತ್ರ ಕೇಳ್ತಾರೆ, ನನ್ನನ್ನ ಆ ಒಂದು ಸ್ತಂಭಗಳಿರುವ ಒಂದು ಜಾಗದಲ್ಲಿ ಕರ್ಕೊಂಡೋಗು, ನಾನು ಎಲ್ಲಾದ್ರೂ ಹೊರ್ಕೊಂಡು ನಾನ್ ಸ್ವಲ್ಪ ನೆಮ್ಮದಿ ತಗೋತೀನಿ ಅಂತ ಹೇಳ್ತಾನೆ. ಆಗ ಕರ್ಕೊಂಡೋದಾಗ ಸಂಸೋನ ದೇವರ ಹತ್ರ ಒಂದೇ ಒಂದು ಬಾರಿ ಮೊರೆ ಇಡ್ತಾನೆ. ಕೊನೆ ಬಾರಿಯಾಗಿ ಒಂದ್ ಮೊರೆ ಇಡ್ತಾನೆ. ಏನಂದ್ರೆ, ನನಗೆ ಒಂದು ಕ್ಷೌರಿತನವನ್ನ ಅಂದ್ರೆ ನನಗೆ ಒಂದು ಬಲವನ್ನ ಮಹಾಶಕ್ತಿಯನ್ನ ಕೊಟ್ಟಿದ್ದೀರಲ್ವಾ, ಅದನ್ನ ಕೊಡ್ರಿ, ನಾನೀಗ ಇಲ್ಲಿರುವವರನ್ನೆಲ್ಲ ಸಾಯಿಸ್ಬಿಟ್ಟು ನಾನು ಸತೈತೀನಿ ಅಂತ ಹೇಳ್ತಾರೆ. ಆಗ ದೇವರು ಅವನಿಗೆ ಒಂದು ಶಕ್ತಿಯನ್ನ ಕೊಟ್ಟಾಗ ಆ 2 ಸ್ತಂಭಗಳನ್ನ ಅವನು ಎಳ್ದಿ ಸಾಯಿಸ್ಬಿಡ್ತಾನೆ. ಆ ಸ್ತಂಭಗಳನ್ನ ಒಡ್ದಾಕಿ ಅವನು ಅಲ್ಲಿರುವ ಇಷ್ಟೊಂದು ಫಿಲಿಷ್ಟಿಯರನ್ನೆಲ್ಲ ಸಾಯಿಸ್ಬಿಟ್ಟು ಅವನು ಸತ್ತೋಯ್ತಾನೆ. ಅವನ ಒಂದು ಶರೀರವನ್ನ ಅಂದ್ರೆ ಅವನ ಅಲ್ಲಿ ಆ ಮಹಾಶಕ್ತಿಯನ್ನ ತಿರ್ಗಾ ಪಡೆದ್ಕೊಂಡು ಅವನೆಲ್ಲಾ ಅಲ್ಲಿರುವ ಫಿಲಿಷ್ಟಿಯರಾಗ್ಲಿ ಎಲ್ಲಾರ್ನು ಸಾಯಿಸ್ಬಿಡ್ತಾನೆ. ಈಗ ಅವನು ಸತ್ತೋಯ್ತಾನೆ. ತುಂಬಾ ಹಲವು ಮಂದಿ ಸಾಯಿಸ್ಬಿಟ್ಟು ಅವ್ನ್ ಲಾಸ್ಟ್ ಅಲ್ಲಿ ಸಾಯ್ತಾನೆ. ಆಮೇಲೆ ಸಂಸೋನನ ಶರೀರವನ್ನ ಅವರ ಬಂಧು ಬಳಗ ಏನ್ ಮಾಡ್ತಾರೆ ಅಂದ್ರೆ ಅವನ ಅಪ್ಪ ತಂದೆ ಯಾರು ಅಂದ್ರೆ ಮಾನೋಹನ ಸಮಾಧಿ ಎಲ್ ಮಾಡಿದ್ರೋ ಅಲ್ಲೇ ಅವನ ಒಂದು ಸಮಾಧಿಯನ್ನ ಮಾಡ್ತಾರೆ. ದೇವರು ಈ ವಾಕ್ಯವನ್ನ ಆಶೀರ್ವದಿಸಲಿ. ಆಮೇಲೆ ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಪಟ ಹೇಳಿ ಮುಗ್ಸು. ನಾವು ಕರ್ತನಲ್ಲಿ ಕರೆಯಲ್ಪಟ್ಟಂತ ನಾನು ಎಲ್ಲಾ ಸಹೋದರ ಸಹೋದರಿಯರು ವಂದನೆ ಸಲ್ಲಿಸ್ತೀನಿ. ಈಗ ಸಂಸೋನನ ಚರಿತ್ರೆಯನ್ನು ನೋಡೋಣ. ಇಸ್ರಾಯೇಲರು ದೇವರ ದೃಷ್ಟಿಯಲ್ಲಿ ದ್ರೋಹಿಗಳಾಗಿರ್ತಾರೆ. ದ್ರೋಹಿಗಳಾಗಿದ್ದಾಗ ಅವರು ಒಂದು 40 ವರ್ಷ ಫಿಲಿಷ್ಟಿಯರ ಕೈಗೆ ಒಪ್ಪಿಸಿಕೊಡ್ತಾರೆ ದೇವರು, ದ್ರೋಹಿಗಳಾಗಿದ್ದಾಗ ಇಸ್ರಾಯೇಲರು. ಆಮೇಲೆ ಇಸ್ರೇಲ್ ಜನರು ದೇವರಿಗೆ ಮೆಚ್ಚುಗೆಯಾಗಿ ನಡೆದಾಗ ತಿರ್ಗಾ ಮತ್ತೆ ಅವ್ರ ಮೇಲೆ ದೇವರ ಆಶೀರ್ವಾದ ಅವ್ರ ಮೇಲೆ ಬರುತ್ತೆ.
ಜನರು ಅನ್ಯ ಜಾತಿಗಳ ಕೈಗೆ ಒಪ್ಪಿಸಿಕೊಡ್ತಾರೆ. ಯಾವಾಗ ಇಷ್ಟವಿಲ್ಲದ ಕಾರ್ಯಗಳನ್ನು ನಡೆಸ್ತಾರ, ಅವಾಗ ಇಸ್ರಾಯೇಲ್ ಜನಗಳ ಮೇಲೆ ಅನ್ಯ ಜಾತಿಗಳ ಕೈಗೆ ಒಪ್ಪಿಸಿಕೊಡ್ತಾರೆ. ಅವರು ಹಾಗಾದ್ರೆ ಕಷ್ಟಗಳಿಗೆ, ಸಂಕಟಗಳಿಗೆ ಒಳಪಡಿಸ್ತಾರೆ. ನಂತರ ದಿನಗಳಲ್ಲಿ ದೇವರ ಕಡೆಗೆ ತಿರುಗಿಕೊಂಡಾಗ ನ್ಯಾಯಾಧಿಪತಿಯನ್ನಾಗಿ ಏರ್ಪಡಿಸ್ತಾರೆ. ಇಸ್ರೇಲ್ ಜನಗಳ ಕಡೆಗೆ ನ್ಯಾಯಾಧಿಪತಿಯನ್ನಾಗಿ ಕೊಡ್ತಾರೆ. ಅಲ್ಲಿ ಒಬ್ರು ಇರ್ತಾರೆ, ಮನೋಹ ಅಂತ. ಅವನ ಮಗನ ಸಂಸೋನನು. ಅವನು ಹುಟ್ಟುವುದಕ್ಕಿಂತ ಮುಂಚೆ ದೇವರ ಆಶೀರ್ವಾದ ಅವ್ರ ಮೇಲೆ ಇರ್ತದೆ, ಸಂಸೋನನ ಮೇಲೆ ಇರ್ತದೆ. ಸಂಸೋನನ ಮೇಲೆ ಇತ್ತು ದೇವರು ಆಶೀರ್ವದಿಸಿದ ಮಗು ಆಗಿರ್ತದೆ. ಸಂಸೋನನು ಯಾವಾಗ ದೇವರ ಆಶೀರ್ವದಿಸಿದ ಮಗು ಆಗಿರ್ತಾರೆ. ಫಿಲಿಷ್ಟಿಯರು ಇಸ್ರಾಯೇಲ್ ಜನರ ಮೇಲೆ ದೊರೆತನ ನಡೆಸ್ತಾ ಇರ್ತಾರೆ. ದೊರೆತನ ನಡೆಸುವಾಗ ಇಸ್ರಾಯೇಲ್ ಜನರು ಫಿಲಿಷ್ಟಿಯರು ರಕ್ಷಿಸುವುದಕ್ಕೋಸ್ಕರ ನ್ಯಾಯಾಧಿಪತಿಯನ್ನಾಗಿ ಸಂಸೋನನನ್ನು ನೇಮಿಸ್ತಾರೆ ದೇವರು ಇಸ್ರಾಯೇಲ್ ಜನಗಳಿಗೋಸ್ಕರ. ಸಂಸೋನನು ಬದುಕಿದಾಗ 20 ವರ್ಷ ಆಳ್ತಾನೆ. ಇಸ್ರಾಯೇಲ್ ಜನಗಳು 20 ವರ್ಷ ಆಳ್ತಾನೆ ಸಂಸೋನನು. ದೇವರ ಆತ್ಮ ಸಂಸೋನನ ಮೇಲೆ ಬಂದಾಗೆಲ್ಲ ಫಿಲಿಷ್ಟಿಯರು ನಾಶ ಮಾಡ್ತಾನೆ. ಫಿಲಿಷ್ಟಿಯರು ನಾಶ ಮಾಡ್ತಾ ಬರ್ತಾನೆ ಸಂಸೋನನು. ಸಂಸೋನನ ಮೇಲೆ ದೇವರ ಆತ್ಮ ಬಂದಾಗ ಸಿಂಹವನ್ನು ಸೀಳಿ ಹಾಕಿದಾಗ ಅಶ್ವಲೋನಿಗೆ ಬಂದಾಗ 30 ವರ್ಷ ಜನರನ್ನು ಹೊಡೆದು ಹಾಕ್ತಾರೆ. ನಂತರ 300 ನರಿಗಳನ್ನು ಇಟ್ಟುಕೊಂಡು ಬಾಲಕ್ಕೆ ಬೆಂಕಿ ಹಚ್ಚಿ ನರಿಗಳನ್ನು ಬೆಂಕಿಯಿಂದ ಹಚ್ಚಿ ಫಿಲಿಷ್ಟಿಯರ ಪೈರುಗಳ ಕಡೆಗೆ ಕಳಿಸಿದಾಗ ಸುಟ್ಟು ಹಾಕ್ತವೆ ಪೈರುಗಳನ್ನು. ಒಂದು ಸಾರಿ ಕತ್ತೆಯ ದವಡೆಯ ಎಲ್ಲ ಜನಗಳನ್ನು ಬೀಳಿಸ್ತಾರೆ. ನಂತರದಲ್ಲಿ ಸಂಸೋನನು ಫಿಲಿಷ್ಟಿಯರ ಸೆರೆಮನೆಗೆ ಕರೆದುಕೊಂಡು ಹೋದಾಗ 300 ಜನಗಳನ್ನು ಸಿಗ್ನಲ್ ಇರೋ ಕಡೆ ಬನ್ನಿ, ಕೇಳಿಸ್ತಾ ಇಲ್ಲ. ಸಾಗರ್ ಬ್ರದರ್, ಬ್ರದರ್ ನಿಮ್ ವಾಯ್ಸ್ ಕೇಳಿಸ್ತೀರಾ? ಸಿಗ್ನಲ್ ಇರೋ ಕಡೆ ಬನ್ನಿ. ನಂತರ ದಿವಸಗಳ ಸಂಸೋನನು ಫಿಲಿಷ್ಟಿಯರನ್ನು ಸೆರೆಮನೆಗೆ ಕರೆದುಕೊಂಡು ಹೋಗ್ತಾರೆ. ಸುಮಾರು 300 ಜನಗಳನ್ನು ಸಾಯಿಸಿಬಿಟ್ಟು ಸಂಸೋನ ಜೀವದಿಂದ ಇದ್ದಾಗ ಕುಂಟಿರೋದಕ್ಕಿಂತ ದೇವರ ಆತ್ಮ ಮಾತಿನ ನಡೆದುಕೊಂಡು ಬರ್ತಾರೆ. ನಡೆಯುತ್ತಿದ್ದಾಗ ಸಂಸೋನನು ದೇವರ ಮಧ್ಯದಲ್ಲಿ ಸಾಗರ್ ಬ್ರದರ್ ಏನು ಕೇಳಿಸ್ತಾ ಇಲ್ಲ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ.
ಕೇಳಲಿಕ್ಕೆ ಪ್ರಾರಂಭಿಸಿ. ಹಲೋ ಹಲೋ ಬ್ರದರ್ ಸಿಗ್ನಲ್ ಇರೋ ಕಡೆ ಬನ್ನಿ ಬ್ರದರ್, ಕೇಳಿಸ್ತಾ ಇಲ್ಲ. ಹಲೋ ಬ್ರದರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ನನಗೆ. ನಿಮ್ ವಾಯ್ಸ್ ಕ್ಲಿಯರ್ ಆಗಿಲ್ಲ, ಹಲೋ ಕಟ್ ಕಟ್ ಆಗ್ತಾ ಇದೆ. ಹಲೋ ಹಲೋ ಹಾ ಬ್ರದರ್ ಹಲೋ ಹೇಳಿ. ಕೇಳಿಸಲ್ವಾ? ಹಾ ಈಗ ಕೇಳಿಸ್ತಾ ಇದೆ, ಹೇಳಿ ಬ್ರದರ್. ಸಂಸನನ್ನು ದೇವರ ಮಾತಿನ ಪ್ರಕಾರ ಹೇಳುತ್ತಿದ್ದಾಗ, ಯಾವಾಗ ಸಂಸನನ್ನು ದೇವರ ಮಧ್ಯದಲ್ಲಿ ದಲಿಲಗಳು ಬರ್ತಾರೆ, ದಲಿಲಗಳು ಬಂದಾಗ ಆಗ ಸಂಸನನ್ನು ದಲಿಲ ಮಾತುಗಳನ್ನು ಕೇಳ್ತಾನೆ. ಕೇಳೋದಕ್ಕೆ ಪ್ರಾರಂಭಿಸಿದಾಗ ಅವನಿಗೆ ದೇವರ ಆತ್ಮ ಬಿಟ್ಟು ಹೋಗುತ್ತೆ. ನಾವು ಮೊದಲು ದೇವರಿಗೆ ಆದ್ಯತೆ ಕೊಡಬೇಕು. ಸಂಸನನ್ನು ಮರಣದವರೆಗೂ ದೇವರ ಮೇಲೆ ವಿಶ್ವಾಸ ಇದ್ದರಿಂದ ಸಂಸನನ ಹೆಸರನ್ನು ವಿಶ್ವ ವೀರಗಳ ಪಟ್ಟಿಯಲ್ಲಿ ಬರೆದಿದ್ದಾರೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಆಮೇನ್. ಹಲೋ ಎಲ್ಲ ಬ್ರದರ್ ಅಂಡ್ ಸಿಸ್ಟರ್ಸ್ ನಮಸ್ತೆ. ಬ್ರದರ್ ಪ್ರೇಯರ್ ಮಾಡಕ್ ಹೇಳಿ. ಅದು ಗೊತ್ತಾಗಲ್ಲ, ಸಾರಿ ಸರ್. ಪ್ರೇಯರ್ ಮಾಡಿಸ್ಬೇಕು ಅಂತ. ಸಿಸ್ಟರ್ ನಿತ್ಯ ಸಿಸ್ಟರ್. ಹಲೋ ತರುಣ್ ಸಾರಿಗೆ ಹೇಳು, ತರುಣ್ ಸಾರಿಗೆ, ತರುಣ್ ಬ್ರದರ್ಗೆ. ಹಲೋ ತರುಣ್ ಬ್ರದರ್. ಹಾ ಬ್ರದರ್ ಒಂದ್ ನಿಮಿಷ. ತರುಣ್ ಬ್ರದರ್. ಪೃಥ್ವಿ ಇದಾರೆ ನೋಡಿ ಬ್ರದರ್. ಓಕೆ ಪೃಥ್ವಿ ಬ್ರದರ್. ಹಲೋ ಪೃಥ್ವಿ ಬ್ರದರ್. ಹಾ ಬ್ರದರ್. ಪ್ರೇಯರ್ ಮಾಡ್ತೀರಾ ಬ್ರದರ್? ಹಾ ಬ್ರದರ್, ಪ್ರಾರ್ಥನೆ ಮಾಡಿ. ಭೂಲೋಕವನ್ನು ಪರಲೋಕವನ್ನು ಉಂಟು ಮಾಡಿದ ನಮ್ಮ ತಂದೆಯಾದ ದೇವರೇ, ನಿಮ್ಮನ್ನು ಹೆಚ್ಚೆಚ್ಚು ಪ್ರೀತಿ ಮಾಡುತ್ತಿದ್ದೇವೆ ದೇವರೇ. ದೇವರೇ, ನಾವು ನಿಮ್ಮ ಮಾರ್ಗದಲ್ಲಿ ಚಲಿಸುತ್ತಾ ನಾವು ಮಾಡಿರುವಂತ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ದೇವರೇ. ದೇವರೇ, ನಾವು ಇನ್ನೂ ನಿಮ್ಮ ವಾಕ್ಯದಲ್ಲಿ ದೃಢವಾಗಿ ನಿಲ್ಲಬೇಕು ದೇವರೇ. ದೇವರೇ, ನಾವು ಮಾಡಿರುವಂತ ಎಲ್ಲಾ ತಪ್ಪುಗಳನ್ನು ಕ್ಷಮಿಸಿ ದೇವರೇ. ದೇವರೇ, ಬರುವಂತ ದಿನಗಳಲ್ಲಿ ನಾವು ಇನ್ನೂ ನಿಮ್ಮ ವಾಕ್ಯದಲ್ಲಿ ಹೆಚ್ಚೆಚ್ಚು ದೃಢವಾಗಿ ನಿಂತು ನಿಮ್ಮ ವಾಕ್ಯವನ್ನು ಹೆಚ್ಚು ತಿಳುಕೊಳ್ಳುವ ಒಂದು ಕೃಪೆಯನ್ನು ಕೊಡಿ ದೇವರೇ. ದೇವರೇ, ಈ ಬೈಬಲ್ ರೀಡಿಂಗ್ ನ ವೇಳೆಯಲ್ಲಿ ಬಂದಿರುವ ಎಲ್ಲಾ ಸಹೋದರ ಸಹೋದರಿಗೂ ಎಲ್ಲಾ ಮಕ್ಕಳಿಗೂ ಆಶೀರ್ವಾದ ಮಾಡಿ ದೇವರೇ. ನಮ್ಮನ್ನು ಹೆಚ್ಚೆಚ್ಚು ಪ್ರೀತಿಸುತ್ತಾ ನಮ್ಮನ್ನು ಹೆಚ್ಚೆಚ್ಚು ಪ್ರೀತಿಸುವ ತಂದೆಯಾದ ದೇವರೇ, ಆಮೇನ್. ನಮಸ್ತೆ ಬ್ರದರ್ ಸಿಸ್ಟರ್, ನಮಸ್ತೆ. ನಮಸ್ತೆ ಬ್ರದರ್, ಎಲ್ಲ ಬ್ರದರ್ ಅಂಡ್ ಸಿಸ್ಟರ್ಗೆ ನಮಸ್ತೆ, ಗುಡ್ ಈವ್ನಿಂಗ್. ಹಲೋ ಎಲ್ಲ ಬ್ರದರ್ ಅಂಡ್ ಸಿಸ್ಟರ್ಗೆ ನಮಸ್ತೆ. ನಮಸ್ತೆ. ಬ್ರದರ್ ಸಿಸ್ಟರ್ ನಮಸ್ತೆ. ಥ್ಯಾಂಕ್ ಯು, ಬಾಯ್ ಬಾಯ್.